ಸ್ವಲ್ಪ ನಗದು ಮಾಡೋದು ಸ್ವಲ್ಪ ಸುಮ್ಮ ಸ್ಟಿಫ್ ಆಗಿ ಕೂತ್ರಿ ಚಲೋ ಅದು. ಹಾ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಫಸ್ಟ್ ಈಗ ನಾವೇನ್ ಹೇಳ್ತೀವ್ರಿ, ಅಕೌಂಟೆನ್ಸಿ ಪಾಸಿಂಗ್ ಪ್ಯಾಕೇಜ್. ಈಗ ಅಕೌಂಟೆನ್ಸಿ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಏನ್ ಹೇಳ್ಬೇಕ್ರಿ ಅದ್ರಾಗ? ಥಿಯರಿ ಹೇಳಿ ಬರೇ ಪಾಸ್ ಆತಿರಿ? ಇಲ್ಲ. ಆತಿರಿ ಪಾಸ? 20 ಮಾರ್ಕ್ಸ್ ಬರ್ತಾವ, ಬಹಳ ಆದ್ರೆ 26. ಅದು ನೀವು ಪೂರಾ ಬರದ್ರ 1 ಮಾರ್ಕ್ಸ್ 2 ಮಾರ್ಕ್ಸ್ ಟೋಟಲಿ ಬರದ್ರೆ ಪಾಸ್ ಆಗ್ತೀರಿ. ಇವತ್ ಏನ್ ಹೇಳ್ಬೇಕು ಅಕೌಂಟೆನ್ಸಿ ಪಾಸಿಂಗ್ ಆಗ್ಲಿಕ್ಕೆ? ಥಿಯರಿ ಪ್ರಾಬ್ಲಮ್ ಎರಡು ಹೇಳ್ಬೇಕ್ರಿ ಮೇಡಮ್. ಹೌದು, ಪ್ರಾಬ್ಲಮ್ ಅಷ್ಟೇ ಹೇಳ್ಬೇಕು. ಪ್ರಾಬ್ಲಮ್ ಹೇಳಿದ್ರೆ ಪಾಸ್ ಆತಿ. ಈಗ ನಾವೊಂದು PDD ಹೇಳದಂತ ತಿಳ್ಕೊ, ಪಾಸಿಂಗ್ ಪ್ಯಾಕೇಜ್ ಇನ್ಕ್ರೀಸ್ ಹೇಳದಂತ ತಿಳ್ಕೊ, ಅಲ್ಲಿ ಮೇಂಟೈನ್ ಬಂತು, ಏನ್ ಮಾಡ್ತೇಪ್ಪ? ಪಾಸ್ ಆತಿ ಅವಾಗ? ಪಾಸ್ ಆತಿರ ಅವಾಗ? ಇಲ್ಲ. ಸೊ ಬೆಸ್ಟ್ ಆಪ್ಷನ್ ಏನ್ರಿ, ನಾವ್ ಎಲ್ಲಾ ಅಕೌಂಟೆನ್ಸಿದು ಫಾರ್ಮೆಟ್ಗಳು ಪ್ರಾಕ್ಟೀಸ್ ಮಾಡಿದ್ರ ಹೌದಾ? ಫಾರ್ಮೆಟಿಂಗ್ ನೀವ್ ಏನಿಲ್ಲ ಅಂತಂದ್ರೆ ಹಾಫ್ ಮಾರ್ಕ್ಸ್ ಸಿಗ್ತಾವ್. ನಿಮ್ಗೆ ಹೇಳಿದ್ದೆ ಶೇರ್ ಕ್ಯಾಪಿಟಲ್ ವಿಶಾಲ್ ಹೇಳಿನಿಲ್ಲ, ನೆನಪದ ಇಲ್ಲ? ಬರೇ ಶೇರ್ ಕ್ಯಾಪಿಟಲ್ ನಾವು ಅದಿಷ್ಟು ನಾವು 9 ಎಂಟ್ರೀಸ್ ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗ್ತಾವ್ರಿ ನಮಗ? 6 ಮಾರ್ಕ್ಸ್. 12 ಅಲ್ಲ 6, 12 ಹಾಫ್ 6 ಮಾರ್ಕ್ಸ್ ಸಿಗ್ತಾವ್. ಅದೇ ರೀತಿ ಎಕ್ಸಿಕ್ಯೂಟಿವ್ ಅಕೌಂಟ್ ನೀವು ಏನಂತಾರ ಫಾರ್ಮೆಟ್ ಬರೆದ್ರ ಅದಕ್ಕೆ ಎಷ್ಟು ಸಿಗ್ತಾವ್ರಿ ಮಾರ್ಕ್ಸ್? 3 ಮಾರ್ಕ್ಸ್. ಅದೇ ರೀತಿ ಇನ್ನೊಂದ್ ಯಾವ್ದದ ನಿಮಗ? ಕಾಮನ್ ಸೈಜ್ ಇರ್ಬೋದು, ಕಂಪೇರೇಟಿವ್ ಇರ್ಬೋದು. ನೀವು ಏನ್ ಬರ್ಲಿಲ್ಲ ಅಂದ್ರೂ ಬರೇ ಫಾರ್ಮೇಟ್ ಇಟ್ರಿ ಅಂತಂದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗ್ತಾವ? 3, 6, 3, 6 ಈ ರೀತಿ ಕೊಟ್ಟೆ ಕೊಡ್ತಾರೆ ನಿಮಗ್. ಸೊ ಅದಕ್ಕೆ ನೀವು ಫಾರ್ಮೇಟ್ ಪರ್ಫೆಕ್ಟ್ ಆದ್ರಿ ಅಂತಂದ್ರೆ 30 ಮಾರ್ಕ್ಸ್ 100% ತೆಗಿಬೋದ್ರಿ. ಎಷ್ಟ್ರಿ? 30 ಮಾರ್ಕ್ಸ್. 30 ಜೊತೆ ಒಂದಿಷ್ಟು ಥಿಯರಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಟ್ಲೀಸ್ಟ್ ನೀವು ತಿಳಿದಿದ್ದು ನೀವು ಬರದ್ರಿ ಅಂತಂದ್ರೆ ಅಟ್ಲೀಸ್ಟ್ ಎಲ್ಲಿ ತನ ಪಾಸ್, ಎಲ್ಲಿ ಟಚ್ ಆತಿರಿ? 40, 45 ಟಚ್ ಆತಿರಿ. ಹೌದಾ? ಆಗ್ತಿರಿ ಆಗಲ್ಲ? ಆತಿರಿಲ್ಲ? ಸೊ ಇಲ್ಲಿ ಏನದರಿ, ಅದಕ್ಕೆ ನಾವ್ ಏನ್ ಮಾಡೀನಿ, ಅದಕ್ಕೆ ಪಾಸಿಂಗ್ ಪ್ಯಾಕೇಜ್ ಅಂತಂದ್ರೆ ನಮ್ದು ಅಕೌಂಟೆನ್ಸಿ ಮೇನ್ ಪಾಸಿಂಗ್ ಪ್ಯಾಕೇಜ್ ಬರೋದು. ಥಿಯರಿ ಹೇಳಿದ್ರೆ ಪಾಸ್ ಆಗಲ್ಲ ನಾವು, ಬರೇ ಥಿಯರಿ ಮೇಲೆ ಡಿಪೆಂಡ್ ಇರ್ಲಿಕ್ಕೆ ಆಗಲ್ಲ. ಯಾಕ ಥಿಯರಿ ಹೇಳಿದ್ರು ಕೆಲವೊಂದ್ ಟೈಮ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ, 2 ಮಾರ್ಕ್ಸ್ ದಾಗ 1 ಮಾರ್ಕ್ಸ್ ದಾಗ ಕೊಟ್ಟಿರ್ತಾರ, ಕೊಡಲ್ಲ. ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿರ್ತಾರ, ಗೇನ್ ರೇಷಿಯೋ ಕಂಡು ಹಿಡಿದ್ ಕೊಟ್ಟಿರ್ತಾರಿಲ್ಲ. ಇಲ್ಲ ಅಂತಂದ್ರ ಜರ್ನಲ್ ಎಂಟ್ರೀಸ್ ಕೊಟ್ಟಿರ್ತಾರ. ಸೊ ಇಂಥ ಟೈಮ್ದಾಗ ನಾವು ಬರೇ ನಾವು ಥಿಯರಿ ಒಂದೇ ಹೇಳಿ ಪಾಸ್ ಆತೀವಿ ಅಂದ್ರೆ ಆಗಲ್ರಿ. ಆತೀವ್ರಿ? ಆಗ್ಲಿಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವೇನ್ ಮಾಡೀನಿ, ಫಾರ್ಮೆಟ್ ಗಳನ್ನ ತಗೊಂಡ್ ಬಂದೀನಿ. ಫಾರ್ಮೆಟ್ ಗಳು ಅಂತಂದ್ರೆ ಏನಾಗ್ತದ, ಫಾರ್ಮೆಟ್ ಗಳು ನಾವು ಒಂದೇ ನೆನಪಿಟ್ಕೊಂಡ್ರು ಫಸ್ಟ್ ಚಾಪ್ಟರ್ ದಾಗ ಯಾವ್ದದ್ರಿ? P&L ಅಪ್ರೋಪ್ರಿಯೇಷನ್. ಯಾವ್ದದ ಫಸ್ಟ್? P&L ಅಪ್ರೋಪ್ರಿಯೇಷನ್ ಅಕೌಂಟ್. ಸೊ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ಮೆಟ್ ಬರ್ದೇವು. ಅಟ್ಲೀಸ್ಟ್ ಅಲ್ಲಿ ಫಾರ್ಮೆಟ್ ನಮಗ್ ನೆನಪಿತ್ತು ಅಂತಂದ್ರೆ ಸ್ಯಾಲ್ರಿ ಕಂಡ್ರ ಅಟ್ಲೀಸ್ಟ್ ಆ ಸ್ಯಾಲ್ರಿ ಎತ್ತಲ್ ಅಲ್ಲಿ ಇಡ್ಬೋದಲ್ಲ ನಾವು. ಆಗ್ತದಿಲ್ರಿ? ಇಡ್ಲಿಕ್ಕೆ ಆಗ್ತದಿಲ್ಲ? ಸೊ ಇದೇ ಒಂದ್ ರೀಸನ್ ನಾ ಏನ್ ಮಾಡಿದೀನಿ, ಎಲ್ಲಾ ಫಾರ್ಮೆಟ್ ಗಳನ್ನ ತಗೊಂಡ್ ಬಂದಿನಿ. ಸೊ ಫಸ್ಟ್ ಏನ್ ಸ್ಟಾರ್ಟ್ ಮಾಡಮ್ರಿ ನಾವು? ಅಕೌಂಟೆನ್ಸಿ ಪಾಸಿಂಗ್ ಪ್ಯಾಕೇಜ್. ಸೊ ಪಾಸಿಂಗ್ ಪ್ಯಾಕೇಜ್ ಫಸ್ಟ್ ನಾವ್ ಯಾವ್ದ್ ಬರ್ತದ್ರಿ ಚಾಪ್ಟರ್? P&L ಅಪ್ರೋಪ್ರಿಯೇಷನ್ ಅಕೌಂಟ್. ಫಾರ್ಮೆಟ್ ಆಫ್ P&L ಅಪ್ರೋಪ್ರಿಯೇಷನ್ ಅಕೌಂಟ್. ಜಸ್ಟ್ ನೀವು ಇಷ್ಟೇ ನೆನಪಿಟ್ಟುಕೊಂಡು ಬರುದ್ರಿ ಅಂದ್ರೂ ನಿಮಗ್ 3 ಮಾರ್ಕ್ಸ್ ಸಿಗ್ತಾವ್. ಅಟ್ಲೀಸ್ಟ್ ಇಲ್ಲಿ ಯಾವ್ದಾರ ಒಂದಿಷ್ಟು ನಿಮಗ್ ಸ್ಯಾಲರಿ ಕಂಡತ್ ಅಂತ ತಿಳ್ಕೊರಿ. ಅಟ್ಲೀಸ್ಟ್ ಸ್ಯಾಲರಿ ಬರಿಬೋದಲ್ಲ ಅಲ್ಲಿ ಒಯ್ದು ಫಾರ್ಮೆಟ್ ಗೊತ್ತಾದಾಗ. ಬರೀಲಿಕ್ಕೆ ಆಗ್ತದ ಇಲ್ಲ? ಇಬ್ರು ಹರಪ್ಪ, ಇಬ್ರದ್ದು ಸ್ಯಾಲರಿ ಕೊಡ್ಬೋದಲ್ಲ? ಕೊಡ್ಬೋದಾ ಇಲ್ಲ? ಏನಾಯ್ತು? ಕರೆಕ್ಟ್ ಅದ. ಡ್ರಾಯಿಂಗ್ಸ್ ಆಗ್ಬೇಕಲ್ಲಿ. ಡ್ರಾಯಿಂಗ್ ಆಗ್ಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಲ್ಲಿ ಫಸ್ಟ್ ಫಾರ್ಮೆಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಕಂಪಲ್ಸರಿ ಹಾಕ್ಬೇಕ್ರಿ. ಇದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಇನ್ನೊಂದ್ ಏನಂತ ಕರೀತಾರ? ಇದಕ್ಕೆ ಹೆಸರ ಏನಂತ ಕರೀತಾರ? ಇದಕ್ಕೆ ಹೆಸರು ಏನೋ ಅದಲ್ಲ ಇದಕ್ಕ? ಎಕ್ಸ್ಟೆನ್ಷನ್ ಆಫ್ P&L ಅಕೌಂಟ್ ಅಲ್ಲ? ಅಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಎಕ್ಸ್ಟೆನ್ಷನ್ ಅಕೌಂಟ್ ಅಂತ ಕರೆಯಲ್ಲ ಇದಕ್ಕ? ಕರೀತೀರ? ಟ್ರೂ ಆರ್ ಫಾಲ್ಸ್ ಬರೀತಿರಲ್ಲ? ಏನೋ ಮೇಡಮ್, ಟ್ರೂ ಆರ್ ಫಾಲ್ಸ್ ದಾಗ ಹಾಕಿರ್ತಾರೆ. ಇಟ್ ಈಸ್ ಎಕ್ಸ್ಟೆನ್ಷನ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಎಕ್ಸ್ಟೆನ್ಷನ್ ಆಫ್ P&L ಅಕೌಂಟ್. P&L ಅಕೌಂಟ್ ಅಂದ್ರೆ ಯಾವ್ದು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎಕ್ಸ್ಟೆನ್ಷನ್ ಅದನ್ನ ಇಲ್ಲ, ಇದು ಅದನ್ನ ಇಲ್ಲ. ಸೊ ಹಂಗಾಗಿ ಇದಕ್ಕ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಎಕ್ಸ್ಟೆನ್ಷನ್ ಅಕೌಂಟ್ ಅಂತಾನು ಕೂಡ ಕರಿತೀವ್ರಿ. ಸೊ ಇದು ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ದ ಫಸ್ಟ್ ಏನ್ ಬರ್ತದ್ರಿ? ಪರ್ಟಿಕ್ಯುಲರ್ಸ್. ಡೆಬಿಟ್ ಸೈಡ್ ಏನ್ ಬರ್ತದ? ಡೆಬಿಟ್ ಸೈಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಯಾವಾಗ್ಲೂ ಕಂಪನಿ ಇದ್ದಾಗ ಒಬ್ಬನೇ ಪಾರ್ಟ್ನರ್ ಇರಲ್ಲ, ಇರ್ತಾನ್ರಿ ಒಬ್ಬನೇ ಪಾರ್ಟ್ನರ್. ಅದಕ್ಕೆ ಅಲ್ಲಿ A, B ಕೊಟ್ರ. ಏನ್ ಕೊಟ್ರ? A ಮತ್ತು B ಇಬ್ರು ಪಾರ್ಟ್ನರ್ಸ್. ಮಿನಿಮಮ್ 2 ಪಾರ್ಟ್ನರ್ಸ್ ಬೇಕು ಕಂಪನಿ ತೆಗಿಲಿಕ್ಕೆ. ಹೌದಾ? ಸೊ ಹಂಗಾಗಲ್ಲಿ
ಇದು ಏನದರಿ ನಮ್ದು ಪಾರ್ಟ್ನರ್ಶಿಪ್ ಅದ. ಪಾರ್ಟ್ನರ್ಶಿಪ್ ಫಾರ್ಮ್ ಯಾವಾಗ್ಲೂ ಹೆಂಗಿರ್ತದ್ರಿ, ಕಂಪಲ್ಸರಿ 2 or more ಪರ್ಸನ್ಸ್. ಸೊ ಅದೇ ರೀಸನ್ ಲಿಂದ ಅವ್ರ ಏನ್ ಕೊಟ್ಟಾರಿ, ಎ ಮತ್ತೆ ಬಿ. ಸೊ ಎ ಅಂಡ್ ಬಿ ಪಾರ್ಟ್ನರ್ಸ್ ಅಂತ ಕೊಟ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನಾರ್ಮಲಿ ನೀವು ಕ್ಯಾಪಿಟಲ್ ಅಂತ ಗೊತ್ತಾಗ್ತಾವ, ಎ ಮತ್ತು ಬಿ ಪಾರ್ಟ್ನರ್ ಕ್ಯಾಪಿಟಲ್ ಅಂತ ಗೊತ್ತಾಗ್ತಾವ, ಗೊತ್ತಾಗಲ್ಲ ಸುಮಿತಾ, ಗೊತ್ತಾಗ್ತಾವಿಲ್ಲ? ಗೊತ್ತಾದ್ಮೇಲೆ ಅಲ್ಲಿ ಇಂಟ್ರೆಸ್ಟ್ ಅಂತ ಕೊಟ್ಟಿರ್ತಾರ ಅವ್ರು, ಗೊತ್ತಾಗ್ತದ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10%. ಕ್ಯಾಪಿಟಲ್ ಕೊಟ್ಟಿರ್ತಾರ, ಪರ್ಸೆಂಟೇಜ್ ಕೊಟ್ಟಿರ್ತಾರ, ನಮಗೆ ಏನ್ ಮಾಡೋದದ ಇಂಟು ಮಾಡ್ಬೇಕು, ಇಡ್ಬೇಕು, ಅಷ್ಟೇ ಅಲ್ಲ? ಅಷ್ಟೇ ಅಲ್ಲ. ಇನ್ನೊಂದ್ ಏನ್ ನೋಡ್ಬೇಕ್ರಿ ನಾವು, ಟೈಮ್ ಏನಾರ ಅದನ ಡೇಟ್ ಇದಾಗ ಬರ್ತದೇನ್ರಿ? ಇಲ್ಲ, ಎದ್ರಾಗ ಬರ್ತದ್ರಿ ಅದು? ಎಕ್ಸಿಕ್ಯೂಟರ್ ಅಕೌಂಟ್ದಾಗ ಬರ್ತದ. ಎಕ್ಸಿಕ್ಯೂಟರ್ ಅಕೌಂಟ್ದಾಗ ಟೈಮ್ ಅಂದ್ರೆ ಮಂತ್ಸ್ ಕ್ಯಾಲ್ಕುಲೇಷನ್ ಎದ್ರಾಗ ಬರ್ತದೆ, ಎಕ್ಸಿಕ್ಯೂಟರ್ ಅಕೌಂಟ್ ದಾಗ ಬರ್ತದೆ. ಇಲ್ಲಿ ಏನ್ ಬರ್ತದ, ಟೋಟಲಿ ಬರೀ ಎಷ್ಟದ ಅಷ್ಟೇ ಇರ್ಬೇಕು. ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡ್ರಿ. ಕ್ಯಾಪಿಟಲ್ ಫಾರ್ ಎಕ್ಸಾಂಪಲ್ 40,000 ಇತ್ತ ಅಂತ ತಿಳ್ಕೊಂಡು, ಇಂಟ್ರೆಸ್ಟ್ ಎಷ್ಟ್ ಕೊಟ್ಟಾರಿ, 10% ಅಂತ ಕೊಟ್ಟಾರ. ಎಷ್ಟ್ ಕೊಟ್ಟಾರ? 10%. ಎಷ್ಟ್ ಬಂತ್ರಿ ಇದು? ಇಲ್ಲೆರಡು ಹೋಯ್ತು 4,000. ಇಲ್ಲಿ ಎತ್ ಇಡ್ಬೋದಾ 4,000? ನಾವು ಇಡ್ಬೋದಾ? ಇಷ್ಟೇ ಅಲ್ರಿ, ಬ್ಯಾರೇದೇನಿರ್ತದ್ರಿ? ಯಾಕೆ ಫಾರ್ಮೆಟ್ ಗೊತ್ತಿರ್ಬೇಕಂದ್ರೆ ಇದೇ ರೀಸನ್ ರೀ. ಅಟ್ಲೀಸ್ಟ್ ನೀವು ಫಾರ್ಮೆಟ್ ಗೊತ್ತಿತ್ತು ಅಂತಂದ್ರೆ ಏನಾಗ್ತದ, ಪ್ರಾಬ್ಲಮ್ದಾಗ ನೀವು ಏನಾರ ನಿಮಗ್ ಗೊತ್ತಾಗ್ತಾವ. ಅಕೌಂಟೆನ್ಸಿದಾಗ ಮೇನ್ ನೀವು ಪ್ರಾಬ್ಲಮ್ ಕಲಿತಿರಲ್ಲ ಗೊತ್ತಿಲ್ಲ, ಅದಕ್ಕೆ ಫಾರ್ಮೆಟ್ ಪರ್ಫೆಕ್ಟ್ ಆಗ್ಬೇಕು. ಯಾಕೆ ಫಾರ್ಮೆಟ್ ಪರ್ಫೆಕ್ಟ್ ಆಗ್ಬೇಕಂತಂದ್ರೆ ನಿಮಗ್ ಬರ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದ್ ಏನಾರ ಬರ್ತೀರಿ ಫಾರ್ಮೆಟ್ ಗೊತ್ತಿತ್ತು ಅಂತಂದ್ರೆ. ಇಂಟ್ರೆಸ್ಟ್ ಕೊಟ್ಟಿರ್ತಾರಲ್ಲ, ಕ್ಯಾಪಿಟಲ್ ಕೊಟ್ಟಿರ್ತಾರ. ನನಗೆ ಫಾರ್ಮೆಟ್ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹಾಕ್ಬೋದು, ಹಾಕ್ಲಿಕ್ಕೆ ಬರಲ್ಲ, ಹಾಕ್ತಿವಿಲ್ಲ. ನನಗೆ ಫಾರ್ಮೆಟ್ ಗೊತ್ತಿಲ್ಲ ಅಂತಂದ್ರೆ ಈ ಇಂಟ್ರೆಸ್ಟ್ ಎಲ್ಲಿ ತೋತಾರೋ ಕ್ಯಾಪಿಟಲ್ ಎಲ್ಲಿ ತೋತಾರೋ ಎರಡು ಗೊತ್ತಾಗಲ್ಲ. ಹೌದಾ ಇಲ್ರಿ? ಹೌದಾ? ಸೊ ಅದಕ್ಕೆ ನಮಗ ಫಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈ ರೀತಿ ಮಾಡ್ಕೋತೀವಿ. ಅದು ಎ ಮತ್ತು ಬಿ ಇಬ್ರು ಪಾರ್ಟ್ನರ್ಸ್ ಇರ್ತಾರೆ, ಇಬ್ಬರದು ಮಾಡ್ಕೋತೀವಿ. ಅದಾದ್ಮೇಲೆ ಸ್ಯಾಲರಿ ನೋಡಿದ್ರೆ ಪಟ್ಟನ್ ಗೊತ್ತಾಗೇ ಬಿಡ್ತದ, ಕೊಟ್ಟೆ ಬಿಟ್ಟಿರ್ತಾರ ಅಲ್ಲಿ. ಹೌದಪ್ಪ ನಿಮ್ಗ ಯಾವ ಒಳಗ ಕೊಟ್ಟಿರ್ತಾರ, ಇಲ್ಲ ಡೈರೆಕ್ಟ್ಲಿನೇ ಕೊಟ್ಟಿರ್ತಾರ. ಪಾರ್ಟ್ನರ್ ಸ್ಯಾಲರಿ, ಎ ಪಾರ್ಟ್ನರ್ ಸ್ಯಾಲರಿ, ಬಿ ಪಾರ್ಟ್ನರ್ ಸ್ಯಾಲರಿ ಫಾರ್ ದಿ ಮಂತ್ ಅಥವಾ ಫಾರ್ 1 year. 1 year ಕೊಟ್ಟಿರ್ತಾರ, ಇಲ್ಲ ಫಾರ್ 1 month ಕೊಟ್ಟಿರ್ತಾರ. ಫಾರ್ 1 month ಕೊಟ್ಟಾಗ ನೀವೇನ್ ಮಾಡ್ತೀರಿ, ಇಂಟು ಮಾಡಿ ಇಡ್ತೀರಿ ಔಟರ್ ಕಾಲಮ್ದಾಗ. ಒಂದ್ ವೇಳೆ ಆನ್ಯುವಲಿನೇ ಕೊಟ್ಟಿದ್ರು ಅಂತಂದ್ರೆ ಡೈರೆಕ್ಟ್ಲಿ ಔಟರ್ ಕಾಲಮ್ದಾಗ ಇಡ್ತೀರಿ. ಸೊ ಇದೇನ್ ಬರ್ತದ್ರಿ, ಪಾರ್ಟ್ನರ್ ಸ್ಯಾಲರಿ. ಅದಾದ್ಮೇಲೆ ಪಾರ್ಟ್ನರ್ ಕಮಿಷನ್ ಏನ್ ಇರ್ತದ್ರಿ? ಕಮಿಷನ್ ಅಂದ್ರೆ ಏನ್ರಿ? ಈಗ ಯಾವ್ದೇ ಒಂದು ಕೆಲಸ ಮಾಡ್ಕೊಡ್ಲಿಕ್ಕೆ ಏನಾರ ನಾವು ಕಮಿಷನ್ ತಗೊಂಡಿದ್ದೆವು, ಅಥವಾ ಯಾವ್ದಾರ ಒಂದು ಕಾಂಟ್ರಾಕ್ಟ್ ಅನ್ನ ಪಾಸ್ ಮಾಡ್ಲಿಕ್ಕೆ ಥರ್ಡ್ ಪರ್ಸನ್ ಆಗಿ ಕಮಿಷನ್ ತಗೊಂಡಿದ್ದೆವು ಅಂತಂದ್ರೆ, ಥರ್ಡ್ ಪರ್ಸನ್ ಆಗಿ ನಾವ್ ಏನ್ ಫೀಸ್ ಅನ್ನ ತಗೋತೀವಿ ಅದೇನಾಗ್ತದ್ರಿ, ಅದು ಕಮಿಷನ್ ಆಗ್ತದ. ಈ ಕೆಲಸ ಮಾಡ್ಕೊಡ್ಲಿಕ್ಕೆ ಇಷ್ಟು ಕಮಿಷನ್ ಬೇಕು, ಮಾಡ್ತೀವಿ ಇಲ್ಲ ಬ್ರೋಕರ್ ಗತೆ. ಸೊ ಇಲ್ಲಿ ಯಾರ ಪಾರ್ಟ್ನರ್ಸ್ ಕಮಿಷನ್ ಇತ್ತು, ಈ ಕೆಲಸ ಮಾಡ್ಕೊಡ್ಲಿಕ್ಕೆ ನಿಂಗೆ ಇಷ್ಟು ಕಮಿಷನ್ ಕೊಡ್ತೀನಿ ಅಂತ ಹೇಳಿ ಅವ್ರವರೇ ಮಾತಾಡ್ಕೊಂಡಿದ್ರು. ಸೊ ಆ ರೀತಿ ಏನಾರ ಕಮಿಷನ್ ಇತ್ತಂದ್ರೂ ಕೂಡ ನಾವು ಡೈರೆಕ್ಟ್ಲಿ ಅವ್ರು ಎಷ್ಟು ಕೊಟ್ಟಿರ್ತಾರ ಅಷ್ಟು ಕಮಿಷನ್ ಅನ್ನ ಇಡ್ತೀವ್ರಿ. ಅಥವಾ ಅವ್ರ ಮಂತ್ ವೈಸ್ ಕೊಟ್ಟಿದ್ರ ಮಂತ್ ವೈಸ್ ಇಡ್ತೀವಿ, ಇಲ್ಲ ಡೈರೆಕ್ಟ್ಲಿ ಆನ್ಯುವಲಿ ಕೊಟ್ಟಿದ್ರ ನಾವು ಆನ್ಯುವಲಿ ಆಗಿ ಇಡ್ತೀವಿ. ನೆಕ್ಸ್ಟ್ ಅದರಿ ಟು ರಿಸರ್ವ್. ಏನ್ರಿ ರಿಸರ್ವ್ ಅಂದ್ರೆ ಏನು? ರಿಸರ್ವ್ ಅಂದ್ರೆ ಏನು? ಪಾರ್ಟ್ ಆಫ್ ಪ್ರಾಫಿಟ್ ಸೆಟ್ ಅಸೈಡ್ ಫಾರ್ ದಿ ಫ್ಯೂಚರ್ ಪರ್ಪಸ್. ಅಂದ್ರೆ ಒಂದು ಏನಂತಾರೆ, ಪ್ರಾಫಿಟ್ ಒಂದು ಭಾಗವನ್ನ ನಾವೇನ್ ಮಾಡಿರ್ತೀವ್ರಿ, ತೆಗೆದಿಟ್ಟಿರ್ತೀವಿ. ಅದ್ರ ಸಲುವಾಗಿ ಫ್ಯೂಚರ್ ರೆಸ್ಪಾನ್ಸ್ ಅಲ್ಲ. ಫ್ಯೂಚರ್ದಾಗ ನಮಗ್ ಏನಾರ ಬೇಕಿತ್ತು, ಫ್ಯೂಚರ್ದಾಗ ನಾವ್ ಏನಾರ ಚೇಂಜಸ್ ಮಾಡ್ಬೇಕಿತ್ತು ಅಂತಂದಾಗ ನಾವೇನ್ ಮಾಡ್ತೀವಿ, ಸೊ ಫ್ಯೂಚರ್ ಸಲಕ್ ನಾವ್ ಏನ್ ತೆಗೆದಿಡ್ತೀವಿ ಅದಕ್ಕೆ ನಾವ್ ಏನ್ ಅಂತೀವ್ರಿ, ರಿಸರ್ವ್ ಅಂತ ಹೇಳಿ ಕರಿತೀವಿ. ಯಾಕೆ ತೆಗೆದಿರ್ತೀವಿ ರಿಸರ್ವ್ ಅಂತಂದ್ರೆ ಎವ್ರಿ ಟೈಮ್ ನಮ್ ಪ್ರಾಫಿಟ್ ಆಗ್ತದ ಗ್ಯಾರಂಟಿ ಇಲ್ಲ. ಹೌದಾ? ಎವ್ರಿ ಟೈಮ್ ಪ್ರಾಫಿಟ್ ಆಗ್ತದ ಗ್ಯಾರಂಟಿ ಇಲ್ಲ. ಎವ್ರಿ ಟೈಮ್ ನಾ ಎಲ್ಲರಿಗೂ ರೊಕ್ಕ ಕೊಡ್ತೀನಿ, ನನ್ ಬಲ್ಲಿ ಯಾರು ಶೇರ್ಸ್ ತಗೊಂಡ್ರೆ ಅವ್ರಿಗೆಲ್ಲ ರೊಕ್ಕ ಕೊಡ್ತೀನಿ ಅಥವಾ ಡಿವಿಡೆಂಡ್ ಕೊಡ್ತೀನಿ ಅನ್ನೋ ಗ್ಯಾರಂಟಿನೂ ನಮ್ಮ ಹತ್ರ ಇರಲ್ಲ. ಸೊ ಆ ರೀಸನ್ ಲಿಂದ ನಮ್ಗೆ ಯಾವ್ದೋ ಒಂದು ಟೈಮ್ದಾಗ ಲಾಸ್ ಆದಾಗ ಅಥವಾ ಯಾವ್ದೋ ಒಂದು ಟೈಮ್ದಾಗ ಎಕ್ಸ್ಟ್ರಾರ್ಡಿನರಿ ಎಫೆಕ್ಟ್ ಅಂತಂದ್ರೆ ಏನ್ರಿ, ಫ್ಲಡ್ ಇರಬಹುದು, ಸುನಾಮಿ ಇರಬಹುದು, ಅಥವಾ ಈ ಕರೋನಾ ಅಂತ ಪ್ರಾಬ್ಲಮ್ಸ್ ಬಂದಾಗ ನಮಗ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಒಂದ್ ರೀಸನ್ ನಾವ್ ಏನ್ ಮಾಡಿರ್ತೀವಿ, ರಿಸರ್ವ್ ಅಂತ ಮೇಂಟೈನ್ ಮಾಡಿರ್ತೀವಿ. ಆ ರಿಸರ್ವ್ ಇಂದ ನಾವು ಬಿಸ್ನೆಸ್ ಏನ್ ಯೂಸ್ ಆಗ್ಬೋದು, ಆ ಬಿಸ್ನೆಸ್ ಯೂಸ್ ಆಗೋ ತರ ನಾವ್ ಏನ್ ಮಾಡ್ತೀವಿ, ಅಮೌಂಟ್ ಅನ್ನ
ಯೂಸ್ ಮಾಡ್ಕೋತೀವಿ ಅಥವಾ ವಿಡ್ರಾ ಮಾಡ್ಕೋತೀವಿ ಅದ್ರಾಗಿಂದ ರಿಸರ್ವ್ ಆಗಿಂದ. ಸೊ ಅದಕ್ಕೆ ನಾವು ರಿಸರ್ವ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ರಿಸರ್ವ್ ಕೂಡ ನಾವ್ ಏನ್ ಮಾಡ್ತೀವ್ರಿ, 3 ಪಾರ್ಟ್ನರ್ಸ್ ಇದ್ರೆ 3 ಪಾರ್ಟ್ನರ್ಸ್, 2 ಪಾರ್ಟ್ನರ್ಸ್ ಇದ್ರೆ 2 ಪಾರ್ಟ್ನರ್ಸ್, ಎಷ್ಟ್ ಮಂದಿ ಪಾರ್ಟ್ನರ್ಸ್ ಇದ್ದಾರ ಅವ್ರ ಪಾರ್ಟ್ನರ್ಸ್ ಆಗ ಅವ್ರ ರೇಷಿಯೋದಾಗ ನಾವ್ ಏನ್ ಮಾಡ್ತೀವ್ರಿ, ಹಂಚ್ತೀವಿ. ಹೌದಾ. ನೆಕ್ಸ್ಟ್ ಅದರಿ ಈ ಕಡೆ ಕ್ರೆಡಿಟ್ ಸೈಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗ್ಬೇಕಾಗಿತ್ತು. ಕಾಣಲಾಗ್ಯದಲ್ರಿ, ಕಲರ್ ಚೇಂಜ್ ಮಾಡ್ಲಿಕ್ಕೆ ಬರಲಾಗ್ಯದ ಅದು. ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ, ಡ್ರಾಯಿಂಗ್ಸ್ ಅಂದ್ರೆ ಏನ್ರಿ ಮೊದಲ? ಡ್ರಾಯಿಂಗ್ಸ್ ಅಂದ್ರೆ ಏನು? ಡ್ರಾಯಿಂಗ್ಸ್ ಅಂತಂದ್ರೆ ಏನ್ರಿ, ನಾವೇನು ಅಂದ್ರೆ ಪರ್ಸನಲ್ ಪರ್ಪಸ್ ಅಲ್ಲಾಗ ಬಿಸ್ನೆಸ್ ದಾಗಿಂದ ರೊಕ್ಕನ ನಾವೇನ್ ಮಾಡಿರ್ತೀವ್ರಿ, ವಿಡ್ರಾ ಮಾಡ್ಕೊಂಡಿರ್ತೀವಿ, ಯೂಸ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ನಾವೇನ್ ಕರಿತೀವ್ರಿ, ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ನಾವೇನ್ ತಗೊಂಡಿದ್ ರೊಕ್ಕಕ್ಕೆ ನಾವೇನ್ ಕೊಡ್ಲಿಕತ್ತೀವಿ, ಈಗ ಇಂಟ್ರೆಸ್ಟ್ ಕೊಡ್ಲಿಕತ್ತೀವಿ. ಅದಕ್ಕೆ ನಾವೇನಂತ ಕರಿತೀವ್ರಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಯಾಕಂತಂದ್ರೆ ನಾವು ಬಿಸ್ನೆಸ್ ಆಗಿನ ರೊಕ್ಕ ತಗೊಂಡ್ಮೇಲೆ ಬಿಸ್ನೆಸ್ ರೊಕ್ಕ ಕಮ್ಮಿ ಬಿತ್ತಲ್ಲಿ. ಸೊ ಆ ಕಮ್ಮಿ ಬಿದ್ದ ಒಂದ್ ರೀಸನಿಂಗ್ ನಾವ್ ಏನ್ ಮಾಡಿರ್ತೀವಿ, ಇಂಟ್ರೆಸ್ಟ್ ಅನ್ನ ಹಾಕಿರ್ತೀವಿ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಡೋರು ಯಾರು ಇಲ್ರಿ, ಡ್ರಾಯಿಂಗ್ಸ್ ತಗೊಳೋರು ಯಾರು ಮೊದಲ? ಪಾರ್ಟ್ನರ್ಸೇ. ಯಾಕ ಪಾರ್ಟ್ನರ್ಸ್ ಬಿಟ್ಟು ಬೇರೆ ಯಾರು ತಕೊಲಿಕ್ ಬರಲ್ಲ, ಹೊರಗೆ ಒಳಗಿನ ಅಮೌಂಟ್. ಬಿಸ್ನೆಸ್ ಆಗಿನ ಅಮೌಂಟ್ ತಕೊಲಿ ಬರ್ತದೆ ಯಾರಿಗಾರ? ಬರಂಗಿಲ್ರಿ. ಸೊ ಬಿಸ್ನೆಸ್ ಆಗಿನ ಅಮೌಂಟ್ ತಕೊಳ್ಳೋರು ಯಾರು? ಪಾರ್ಟ್ನರ್ಸೇ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪೇ ಮಾಡೋರು ಯಾರು? ಪಾರ್ಟ್ನರ್ಸೇ. ಸೊ ಇಲ್ಲಿ ಪಾರ್ಟ್ನರ್ಸ್ ನಾವ್ ಏನ್ ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತಾನ ಹಾಕ್ತಿವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅಷ್ಟು ಪರ್ಸೆಂಟೇಜ್ ಹಾಕ್ತಿವಿ. ಸೊ ಪರ್ಸೆಂಟೇಜ್ ಹಾಕಿದ್ಮೇಲೆ ಇಂಟು ಮಾಡಿ ಅಲ್ಲಿ ಎಷ್ಟು ಅವ್ರು ಡ್ರಾಯಿಂಗ್ಸ್ ತಗೊಂಡಿರ್ತಾರ ಅಷ್ಟು ಡ್ರಾಯಿಂಗ್ಸ್ ಮೇಲೆ ಪರ್ಸೆಂಟೇಜ್ ಅನ್ನ ಇಂಟು ಮಾಡಿ ಅಮೌಂಟ್ ಅನ್ನ ಇಡ್ತೀವ್ರಿ. ಸೊ ಇಷ್ಟೇ ನೀವು ಫಾರ್ಮೇಟ್ ತಿಳ್ಕೊಂಡ್ರಿ. ಅಲ್ಲಿ ಡ್ರಾಯಿಂಗ್ಸ್ ಕೊಟ್ಟಿದ್ರು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ರು, ಸ್ಯಾಲರೀಸ್ ಕೊಟ್ಟಿದ್ರು, ಹಾಕ್ಬೋದಲ್ರಿ? ಹಾಕ್ಬೋದಾ ಇಲ್ಲ? ಹಾಕ್ಬೋದಾ ಇಲ್ರಿ? ಅದಕ್ಕೆ ನಿಮಗೆ ಯಾಕೆ 10 ಸಲ ಹೇಳ್ತೀನಿ ಫಾರ್ಮೇಟ್ ಪರ್ಫೆಕ್ಟ್ ಆಗ್ರಿ ಅಂದ್ರೆ ಇದೇ ರೀಸನ್. ಫಾರ್ಮೇಟ್ ಜಸ್ಟ್ ನೀವು ಫಾರ್ಮೇಟ್ ಗೊತ್ತಿತ್ತು ಅಂದ್ರೆ ಅಲ್ಲಿ ಕ್ಯಾಪಿಟಲ್ ಇತ್ತು ಅಂತಂದ್ರೆ ಅಟ್ಲೀಸ್ಟ್ ನಿಮ್ ಕೈಯಾರ ಓಡ್ತದಲ್ಲಿ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಷ್ಟರ ಬರ್ತದೆ ಎಲ್ಲರಿಗೂ ಓದ್ಲಿಕ್ಕೆ. ಬರ್ತದ ಬರಲ್ಲ? ಸೊ ಈ ರೀಸನ್ ಲಿಂದ್ರಿ ಅದಕ್ಕೆ ನಾ ಫಾರ್ಮೇಟ್ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳೋ ರೀಸನ್ ಇದೇ ರೀ. ಯಾಕ್ರಿ ಅಂತಂದ್ರೆ ಫಾರ್ಮೇಟ್ ಪ್ರಾಕ್ಟೀಸ್ ಮಾಡೋದ್ಲಿಂತಂದ್ರ ನೀವು ಓದ್ಬೇಕು ಅಂದಿಲ್ಲ ಅಂದ್ರೂ ಪ್ರಾಬ್ಲಮ್ ಬರೀತೀರಿ ನೀವು ಅಲ್ಲಿ ಫಾರ್ಮೇಟ್ ಗೊತ್ತಿದ್ದಾಗ. ಯಾಕ ಅಲ್ಲಿ ಆಟೋಮೆಟಿಕಲಿ ನೋಡ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಗೊತ್ತಿರ್ತದ, ಕ್ಯಾಪಿಟಲ್ ಗೊತ್ತಿರ್ತದ, ಇಂಟ್ರೆಸ್ಟ್ ಗೊತ್ತಾಗ್ತದ, ಡೈರೆಕ್ಟ್ಲಿ ಹಾಕ್ತಿವಿ. ಆದ್ರೆ ನಂಬಲ್ಲದ ಸೀದಾ ಡೈರೆಕ್ಟ್ ಕೊಡ್ತಾರ ನೋಡಿ. ಕೊಡ್ತಾರಿಲ್ರಿ? ಇಷ್ಟು ಕ್ಯಾಪಿಟಲ್ ಅದ, ಇಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಅದ ಕೊಟ್ಟಿರ್ತಾರಿಲ್ಲ. ಸೊ ಇಷ್ಟು P&L ಅಪ್ರೋಪ್ರಿಯೇಷನ್ ಅಕೌಂಟ್ ಬಂದ್ರೆ ಎಷ್ಟ್ ಮಂದಿ ಹಾಕ್ತಿರಪ್ಪ ಈಗ ಹೇಳ್ರಿ? P&L ಅಪ್ರೋಪ್ರಿಯೇಷನ್ ಅಕೌಂಟ್ ಬಂದ್ರೆ ಎಷ್ಟ್ ಮಂದಿ ಹಾಕ್ತಿರಿ? ಸುಮಿತಾ ಏನದ ಅಲ್ಲಿ ನೋಡು, ಇರದೇ 4 ಅವ. ಏನವರಿ? ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಕ್ಯಾಪಿಟಲ್ ಗೊತ್ತಾಗ್ತದಿಲ್ಲ, ಕ್ಯಾಪಿಟಲ್. ಅದಾದ್ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಎಲ್ಲೂ ಬಾಜುನೆ ಕೊಟ್ಟಿರ್ತಾರ. ಅದಾದ್ಮೇಲೆ ನೆಕ್ಸ್ಟ್ ಅದ ಪಾರ್ಟ್ನರ್ಸ್ ಸ್ಯಾಲರೀಸ್, ಪಾರ್ಟ್ನರ್ ಸ್ಯಾಲರೀಸ್, ಸ್ಯಾಲರಿ ಅಂತ ಕೊಟ್ಟಿರ್ತಾರ. ಪಾರ್ಟ್ನರ್ ಸ್ಯಾಲರಿ ಅಂದ್ಮೇಲೆ ಇಬ್ರು ಇದ್ರೆ ಇಬ್ರು ಪಾರ್ಟ್ನರ್, 3 ಮಂದಿ ಇದ್ರ 3 ಮಂದಿ ಪಾರ್ಟ್ನರ್. ಅದಾದ್ಮೇಲೆ ಕಮಿಷನ್ ಇರ್ತದ. ಆಲ್ಮೋಸ್ಟ್ ಕಮಿಷನ್ ಇರಂಗಿಲ್ಲ ನಿಮಗೆ. ಮೇನ್ ಇರೋದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಪಾರ್ಟ್ನರ್ ಸ್ಯಾಲರಿ, ರಿಸರ್ವ್ ಇದ್ರೆ ಇಷ್ಟೇ ಇರ್ತಾವ್ರಿ. ಇಷ್ಟು ನೆನ್ಪಿಟ್ಕೊಂಡು ಇಷ್ಟು ನೀವು ಮಾಡಿದ್ರಿ ಅಂತಂದ್ರೆ 6 ಮಾರ್ಕ್ಸ್ ಫಿಕ್ಸ್ ಬರ್ತಾವ. ಇದ್ರಾಗ ಬರಲ್ಲ? ಬರ್ತಾವಿಲ್ರಿ? 6 ಮಾರ್ಕ್ಸ್ ಫಿಕ್ಸ್ ಬರ್ತಾವ. ಸೊ ಇದು ಒಂದು ಕ್ಯಾಪಿಟಲ್ ಯಾವ್ದ್ರಿ? ಇದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ಮೇಟ್ ನೆನ್ಪಿಟ್ಕೊಂಡ್ರಿ ಅಂದ್ರೆ 6 ಮಾರ್ಕ್ಸ್ ಫಿಕ್ಸ್. ಸೊ ಇದ್ರಲ್ಲಿ ನಿಮಗ್ ಇದು ಅವ ಅಂದ್ರೆ ಕೆಲವೊಂದು ಎಕ್ಸ್ಟ್ರಾ, ಇದು ಬಿಟ್ರೆ ಅದು, ಅದು ಬಿಟ್ರೆ ಅದು ಅಂತ ಹೇಳಿ ಆರ್ ಅವ. ಬಟ್ ಅಂದ್ರೆ ನೀವು ಇದು ಒಂದ್ ವೇಳೆ ಬಂತು ಅಂದ್ರೆ ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಬರಿಬೋದಲ್ಲ, ಮಾಡ್ಬೋದಲ್ಲ. ಅವು ಏನದ ಇನ್ನೊಂದು ಪ್ರಾಡಕ್ಟ್ ಮೆಥಡ್ ಅದ. ಹೌದಾ? ಒಂದ್ ಬಟ್ ಪ್ರಾಡಕ್ಟ್ ಮೆಥಡ್ ಬರ್ತದಿಲ್ಲ, ಇದ್ರಾಗೆ ಗ್ಯಾರಂಟಿ ಬರ್ತದ. ಹೌದಾ? ಗ್ಯಾರಂಟಿದಾಗ ಏನ್ ಚೇಂಜಸ್ ಇರ್ತದ್ರಿ? ಚೇಂಜ್ ಆಗ್ತದ್ರಿ. ಹೌದಾ? ಗ್ಯಾರಂಟಿದಾಗ ಏನಾಗ್ತದ? ಕ್ರೆಡಿಟ್ ಇದ್ದಿದ್ ಡೆಬಿಟ್ ಆಗ್ತದ, ಡೆಬಿಟ್ ಇದ್ದಿದ್ ಕ್ರೆಡಿಟ್ ಆಗ್ತದ. ಇಲ್ಲಿ ಏನಾಗ್ತದ್ರಿ? ಇಲ್ಲಿ ಕ್ಯಾಪಿಟಲ್ ಅಕೌಂಟ್ದಾಗ ನಾವ್ ಎಷ್ಟು ಗ್ಯಾರಂಟಿ ಕೊಟ್ಟಿರ್ತೀವಿ ಅಷ್ಟಷ್ಟೇ. ಅಂದ್ರೆ ಎ ಕೊಟ್ಟಿದಂದ್ರೆ ಎ, ಬಿ ಕೊಟ್ಟಿದಂದ್ರ ಬಿ, ಅದಷ್ಟೇ ನಾವು ಪ್ರಾಫಿಟ್ ಅನ್ನ ಟ್ರಾನ್ಸ್ಫರ್ ಮಾಡಿ ಉಳಿಕಿದ ಪ್ರಾಫಿಟ್ ಅನ್ನ ಹಂಚುತ್ತೀವಿ. ಹೌದಾ ಇಲ್ಲ? ಗ್ಯಾರಂಟಿ ಮೆಥಡ್ದಾಗ ಅದೇ ಚೇಂಜ್ ಇರ್ತದ್ರಿ, ಬೇರೆದೇನು ಇರಂಗಿಲ್ಲ. ಹೌದಾ? ಗೊತ್ತಾಯ್ತ್ರಿ? ಇದು P&L ಅಪ್ರೋಪ್ರಿಯೇಷನ್ ಅಕೌಂಟ್. ಏನ್ ಇನ್ನೊಂದ್ ಟೈಮ್ ಹೇಳಿ. ಅಂಡರ್ಸ್ಟುಡ್? ಮಾಡ್ತೀರಿ ನೀವು? ಸುಮಿತಾ, ವಿಶಾಲ ಬಂತಂದ್ರ ಹಾ. ನೆಕ್ಸ್ಟ್ ಅದರಿ, ನೆಕ್ಸ್ಟ್ ಯಾವ್ದದ್ರಿ ನಿಮ್ದು ಚಾಪ್ಟರ್? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಎರಡದು ಏನದರಿ? ಫಾರ್ಮೇಟ್ ಏನದರಿ? ಸೇಮ್ ಅದ. ಸೊ ಈಗ ನಮ್ದು 2 ಮತ್ತೆ 3 ಚಾಪ್ಟರ್ಸ್ ಎರಡು ಕವರ್ ಆಗ್ತದ ಇದ್ರ. ಯಾವ್ದ್ರಿ? 2 ಮತ್ತೆ 3. ಫಸ್ಟ್ ನೋಡ್ರಿ, ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಂತಂದ್ರೆ ಏನು?
ರಿವ್ಯಾಲ್ಯೂಡ್ ರಿವ್ಯಾಲ್ಯೂಡ್ ಅಂತ ಹಾಕ್ತಾರೆ, ನೀವು ತಳ ಕೊಟ್ಟಿರ್ತಾರೆ. ಅಸೆಟ್ಸ್ ರಿವ್ಯಾಲ್ಯೂಡ್, ಏನಂತಾರ ಲೈಬಿಲಿಟಿ ರಿವ್ಯಾಲ್ಯೂಡ್. ಏನ್ರಿ ಇದು ರಿವ್ಯಾಲ್ಯೂಯೇಷನ್ ಅಂತಂದ್ರ? ಯಾವಾಗೇ ಒಂದು ಹೊಸ ಪಾರ್ಟ್ನರ್ ಬರ್ಲಿ, ಒಂದು ಹಳಿ ಪಾರ್ಟ್ನರ್ ಹೋಗ್ಲಿ, ನಾವೆಲ್ಲಾ ಗೂಡ್ಸ್ ಅಸೆಟ್ಸ್ ಇರ್ಬೋದು ಮತ್ತೆ ಲೈಬಿಲಿಟೀಸ್ ಇರ್ಬೋದು, ನಾವ್ ಏನ್ ಮಾಡ್ತೀವಿ ಇನ್ನೊಂದ್ ಟೈಮ್ ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡ್ತೀವಿ. ವ್ಯಾಲ್ಯೂಯೇಷನ್ ಅಂದ್ರೆ ಅದ್ರದ್ದು ಕಾಸ್ಟ್ ಎಷ್ಟದ, ಅದ್ರದ್ದು ಪ್ರೈಸ್ ಎಷ್ಟದ, ಈಗಿನ ಪ್ರೈಸ್ ಎಷ್ಟದ. ತಗೊಂಡಿದ್ದು ನಾವು ಯಾವಾಗ 2 ವರ್ಷ ಬಿಟ್ಟು 10,000 ಇತ್ತು ಅಂತಂದ್ರೆ ಈ ವರ್ಷನೋದು 10,000 ಇರ್ತದ್ರಿ? ಇಲ್ಲ, 8,000 ಆಗಿರ್ಬೋದು, ಇಲ್ಲ 15,000 ಆಗಿರ್ಬೋದು. ಹೌದಾ? ಸೊ ಈ ರೀತಿ ವ್ಯಾಲ್ಯೂಸ್ ಎಷ್ಟವ ಎಲ್ಲದ್ರದ್ದು. ಯಾಕೆ ವ್ಯಾಲ್ಯೂ ಕಂಡು ಹಿಡಿಬೇಕ್ರಿ ಎಲ್ಲದ್ರದ್ದು? ಟ್ರೂ ಪೊಸಿಷನ್ ನೋಡ್ಲಿಕ್ಕೆ, ಅಂಡ್ ಇನ್ನೊಂದು ಯಾರು ಹೊರಗೆ ಹೋಗ್ತಿರ್ತಾರ ಅಥವಾ ಒಳಗ್ ಬರ್ತಿರ್ತಾರ ಅವ್ರಿಗೆ ನಾವು ನಮ್ಮ ಕಂಪನಿಯ ಫೇರ್ ಪೊಸಿಷನ್ ಅನ್ನ ಹೇಳ್ಬೇಕು. ಏನ್ ಹೇಳ್ಬೇಕ್ರಿ? ಫೇರ್ ಪೊಸಿಷನ್. ಫೇರ್ ಪೊಸಿಷನ್ ಅಂತಂದ್ರೆ ಏನು? ನನ್ನ ಕಂಪನಿ ಲಾಸ್ ಆಗದನ, ನನ್ನ ಕಂಪನಿ ಪ್ರಾಫಿಟ್ ಆಗದನ, ಅಥವಾ ಮೀಡಿಯಂದಾಗ ಅದನ, ಅಥವಾ ಲಾಸ್ ಪ್ರಾಫಿಟ್ ಏನೂ ಇಲ್ಲ, ಗೇನು ಇಲ್ಲ, ನಾರ್ಮಲಿ ನಡೆದದ, ಇದೆಲ್ಲ ಇನ್ಫಾರ್ಮೇಶನ್ ನಾವ್ ಹೇಳ್ಬೇಕಲ್ಲ ಅವನಿಗೆ. ನಾ ಮೊದ್ಲಿನ ಬೇಸಸ್ ಮೇಲೆ ಹೇಳದ್ ನಂತರ ಮೊದ್ಲೇ ಏನೋ 10,000 ರೂಪಾಯಿ ಪ್ರಾಫಿಟ್ ಬಂದಿತ್ತು, ಈ ವರ್ಷ 10,000 ಪ್ರಾಫಿಟ್ ಬರ್ತದ ಅಂತ ಹೇಳಿಕ್ ಆಗ್ತದ್ರಿ? ಇಲ್ರಿ. ಅದಕ್ಕೆ ನಾವ್ ಯಾಕೆ ರಿವ್ಯಾಲ್ಯೂಯೇಷನ್ ಮಾಡ್ತೀವ್ರಿ? ರಿಟೈರ್ಮೆಂಟ್ ಆಗೋ ಟೈಮಿಗೆ ಅಥವಾ ಅಡ್ಮಿಷನ್ ಮಾಡ್ಕೋ ಟೈಮಿಗೆ ಅಂತಂದ್ರೆ ಯಾರೇ ಒಬ್ಬ ಪಾರ್ಟ್ನರ್ ಬಂದಾಗ ಅವನಿಗೆ ನನ್ನ ಕಂಪನಿದು ಟ್ರೂ ಪೊಸಿಷನ್ ಅನ್ನ ನಾ ತೋರಿಸ್ಬೇಕು. ಏನ್ ತೋರಿಸ್ಬೇಕು? ಟ್ರೂ ಪೊಸಿಷನ್. ಟ್ರೂ ಪೊಸಿಷನ್ ಅಂತಂದ್ರೆ ಏನ್ರಿ ಮೇಡಮ್ ಅಂತಂದ್ರೆ ಇಲ್ಲಿ ಅಸೆಟ್ಸ್ ಅನ್ನ ಎಷ್ಟದ, ಈಗಿನ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟವ ಅಸೆಟ್ಸ್. ಲೈಬಿಲಿಟೀಸ್ ಲೈಬಿಲಿಟಿ ನೋಡ್ರಿ, ನಾ ಎಲ್ಲೋ ಒಂದ್ ಕಡೆ ಲೋನ್ ತಗೊಂಡಿನಿ 4 ವರ್ಷದಿಂದ ಅಂತಂದ್ರೆ ಅದು ಲೋನ್ ಅಷ್ಟೇ ಕಂಟಿನ್ಯೂ ಆಗಿರ್ತದ್ರಿ, ಕಂಟಿನ್ಯೂ ಆಗಿರ್ತದ್ರಿ. ಅದ್ರಾಗ ನಾವು ಕಟ್ಟಿರ್ತೀವಿ, ಇಲ್ಲ ಅದಕ್ಕಿಂತ ಜಾಸ್ತಿ ಆಗಿರ್ತದ, ಹೆಚ್ಚ ಕಮ್ಮಿ ಆಗಿರ್ತದ. ಸೊ ಈ ಎಲ್ಲಾ ಹೆಚ್ಚ ಕಮ್ಮಿ ಬಗ್ಗೆ ನಾವು ಆ ರಿಟೈರ್ಮೆಂಟ್ ಆಗ ಪಾರ್ಟ್ನರ್ ಇರ್ಬೋದು ಅಥವಾ ಅಡ್ಮಿಷನ್ ಆಗ ಪಾರ್ಟ್ನರ್ ಇರ್ಬೋದು, ಇಬ್ರಿಗೂ ನಾವು ಹೇಳ್ಬೇಕ್ರಿ ನಂದು ಇಷ್ಟು ಲೈಬಿಲಿಟಿ ಇತ್ತು, ಇಷ್ಟು ಲೈಬಿಲಿಟಿ ಆಗ್ಯದ, ಸೊ ಇಷ್ಟು ಅಸೆಟ್ಸ್ ಇತ್ತು, ಇಷ್ಟು ಅಸೆಟ್ಸ್ ಆಗ್ಯದ. ಯಾಕ್ರಿ ಇವೆಲ್ಲ ಹೇಳ್ಬೇಕು ಅಂತಂದ್ರೆ ಆಸ್ ಅ ಪಾರ್ಟ್ನರ್ ಆಗಿ ಅವ ಅಡ್ಮಿಷನ್ ಆಗಿ ಬರೋ ಟೈಮಿಗೆ ಅವನ ಮೇಲೆ ಅಷ್ಟೇ ಹೊಣೆಗಾರಿಕೆ ಇರ್ತದ್ರಿ, ರೆಸ್ಪಾನ್ಸಿಬಿಲಿಟಿ ಇರ್ತದ, ಕಂಪನಿದು ಇರ್ತದ, ಇರಂಗಿಲ್ಲ. ಅವ ನ್ಯೂ ಪಾರ್ಟ್ನರ್ ಆಗಿ ಎಂಟ್ರಿ ಆದ ತಕ್ಷಣ ಅವ ಯಾವಾಗ ನ್ಯೂ ಪಾರ್ಟ್ನರ್ ಅಂತ ಹೇಳಿ ಎಂಟ್ರಿ ಆಗ್ತಿರ್ತಾನ ಅದೇ ಟೈಮಿಗೆ ಅವ್ನಿಗೆ ಏನಾಯ್ತ್ರಿ, ಏನಾಗ್ತದ ಆ ಟೈಮಿಗೆ ಅವನ ಮೇಲೆ ಕಂಪನಿಯ ಹೊಣೆಗಾರಿಕೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಬಿತ್ತು. ಏನೇ ಲಾಸ್ ಆದ್ರೂ ಅವ್ರು 3 ಮಂದಿ ಬಿಯರ್ ಮಾಡ್ಬೇಕು, ಬೇರೆಯವ್ರು ಬಂದ್ ಬಿಯರ್ ಮಾಡ್ತಾರೇನ್ರಿ? ಇಲ್ಲ. ಸೊ ಅದೇ ರೀಸನ್ ಲಿಂದ ಎಲ್ಲಾ ವ್ಯಾಲ್ಯೂಸ್ ಅಥವಾ ಎಲ್ಲಾ ಅಸೆಟ್ಸ್ ಅನ್ನ ನಾವ್ ಏನ್ ಮಾಡ್ಬೇಕ್ರಿ? ರಿವ್ಯಾಲ್ಯೂ ಮಾಡ್ಬೇಕು. ಅಂದ್ರೆ ಮತ್ತೆ ಅದನ್ನ ಏನ್ ಮಾಡ್ಬೇಕ್ರಿ? ಅದ್ರದ್ದು ವ್ಯಾಲ್ಯೂಸ್ ಎಷ್ಟದ, ಕಮ್ ಆಗ್ಯದೋ, ಹೆಚ್ಚಾಗ್ಯದೋ, ಜಾಸ್ತಿ ಆಗ್ಯದೋ, ಅಥವಾ ಅಷ್ಟೇ ಅದನೋ, ಡಿಪ್ರಿಸಿಯೇಷನ್ ಎಷ್ಟು ಚಾರ್ಜ್ ಆಗ್ಯದ, ಇವೆಲ್ಲಾ ಅದಕ್ಕೆ ನಾವೇನ್ ಮಾಡ್ತೀವ್ರಿ? ರಿವ್ಯಾಲ್ಯೂಯೇಷನ್ ಮಾಡ್ತೀವಿ. ಯಾಕ? ಒಂದು ನನ್ನ ಕಂಪನಿಯ ಟ್ರೂ ಪೊಸಿಷನ್ ಬರೋವನಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಈಗ ನೋಡ್ರಿ, ನಾ ಸುಳ್ಳು ಹೇಳಿ ಅವ್ನಿಗೆ ಕರ್ಕೊಂಡ್ ಬಂದೆ, ಅವ್ನಿಗೆ ಗೊತ್ತಾಗಲ್ರಿ, ಆಮೇಲೆ ಗೊತ್ತಾಗ್ತಾವ ಇಲ್ಲ? ಅಸೆಟ್ಸ್ 20 ಲಕ್ಷ ಅಂತ ಹೇಳ್ತೀವಿ, ನೋಡ್ತಾನ ನೋಡಂಗಿಲ್ಲವ, ಒಂದ್ ದಿವ್ಸ ನೋಡಲ್ಲ, 2ನೇ ದಿವ್ಸ ನೋಡಲ್ಲ, 3ನೇ ದಿವ್ಸ ಅವ್ನಿಗೆ ಗೊತ್ತಾಗೇ ಬಿಡ್ತದ. ಸೊ ಹಿ ವಿಲ್ ಸಿ ಯಾವ ಎಷ್ಟದ ಎಷ್ಟಿಲ್ಲ. ಸೊ ಈ ಟೈಮ್ದಾಗ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ರೀಸನ್ಗೆ ನಾವ್ ಅದಕ್ಕೆ ಏನ್ ಮಾಡ್ತೀವಿ? ರಿವ್ಯಾಲ್ಯೂಯೇಷನ್ ಮಾಡ್ತೀವಿ. ಎಲ್ಲಾ ಗೂಡ್ಸ್ ಎಷ್ಟವ ಅಂದ್ರೆ ಎಲ್ಲಾ ಅಸೆಟ್ಸ್ ಮತ್ತೆ ಲೈಬಿಲಿಟೀಸ್ ಎಷ್ಟವ ಎಷ್ಟಿಲ್ಲ, ಸೊ 2 ಟ್ಯಾಲಿ ಆಗ್ಲಿಗತ್ತವ ಇಲ್ಲ, ಇಂಪಾರ್ಟೆಂಟ್ ಟ್ಯಾಲಿ ಆಗ್ಲಿಗತ್ತವ ಇಲ್ಲ. ಸೊ ಅದು ಆದಾಗೆ ಮಾತ್ರ ನ್ಯೂ ಅಡ್ಮಿಷನ್ ಗೆ ಅಂದ್ರೆ ಅಡ್ಮಿಷನ್ ಏನ್ ಮಾಡ್ತೀವಿ ನಾವು? ನ್ಯೂ ಅಡ್ಮಿಷನ್ ಅನ್ನ ತಗೋತೀವಿ. ನ್ಯೂ ಅಡ್ಮಿಷನ್ ಮೀನ್ಸ್ ನ್ಯೂ ಪಾರ್ಟ್ನರ್ ಅನ್ನ ನಾವೇನ್ ಮಾಡ್ಕೋತೀವಿ? ಅಡ್ಮಿಟ್ ಮಾಡ್ಕೋತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಂದ್ರೆ ಗೊತ್ತಾಯ್ತಾ? ಫಾರ್ಮೆಟ್ ಹೇಳಿ ಸರ್. ಫಾರ್ಮೆಟ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬಹಳ ಸಿಂಪಲ್ ಅದರ ಇದು. ಫಾರ್ಮೆಟ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನ್ ಇರ್ತದೆ? ರಿವ್ಯಾಲ್ಯೂಯೇಷನ್ ಹೀಗೆ ಹೇಳ್ದನ, ಅಸೆಟ್ ಮತ್ತ ಲೈಬಿಲಿಟಿ ಇರೋದೇ ಇವೆರಡರ ಮೇಲೆ ಡಿಕ್ರೀಸ್ ಇನ್ಕ್ರೀಸ್, ಅಸೆಟ್ ಲೈಬಿಲಿಟಿ ಡಿಕ್ರೀಸ್ ಇನ್ಕ್ರೀಸ್, ಇಷ್ಟೇ ನೋಡ್ತೀವಿ ನಾವು. ನೋಡೋದೇ ಏನ್ ನೋಡ್ತೀವ್ರಿ? ಇನ್ಕ್ರೀಸ್ ಡಿಕ್ರೀಸ್. ನೋಡ್ರಿ ಫಸ್ಟ್ ಏನ್ ಹೇಳಿ? ಡಿಕ್ರೀಸ್ ಇನ್ ಅಸೆಟ್ಸ್, ಡೆಬಿಟ್ ಸೈಡ್ ನೋಡೋಣ ಫಸ್ಟ್. ಡಿಕ್ರೀಸ್ ಇನ್ ಅಸೆಟ್ಸ್, ಅಸೆಟ್ಸ್ ಡಿಕ್ರೀಸ್. ಏನ್ರಿ ಡಿಕ್ರೀಸ್ ಇನ್ ಅಸೆಟ್ಸ್ ಆದಾಗ ಎಲ್ಲಿ ಬರ್ತದ್ರಿ? ಕಮ್ ಆಯ್ತಾ ಹೆಚ್ಚಿಗಾಯ್ತಾ? ನಮಗ ಕಮ್ ಆಯ್ತು ಅಂದ್ರೆ ಲಾಸ್ ಆಯ್ತಾ? ಡಿಪ್ರಿಸಿಯೇಷನ್ ಒನ್ ಟೈಮ್ ಎಕ್ಸ್ಪೆನ್ಸಸ್ ಆಗ್ಬೋದು, ಒನ್ ಟೈಮ್ ಲಾಸ್ ಆಗ್ಬೋದು. ಬಟ್ ಅದು ಅಷ್ಟು ರೊಕ್ಕ ನಂಬಲ್ಲಿಂದ ಹೋಯ್ತಲ್ರಿ, ಹೋಯ್ತಾ ಇಲ್ಲ? ಏನಾಯ್ತ್ರಿ? ಅದು ಲಾಸ್ ಆಯ್ತು ನಮಗ್, ಆಯ್ತಿಲ್ಲ? ಸೊ ಡಿಕ್ರೀಸ್ ಇನ್ ಅಸೆಟ್ಸ್ ಯಾವಾಗ್ಲೂ ಡಿಪ್ರಿಸಿಯೇಷನ್ ಬಂದಾಗ ನಾವ್ ಇಲ್ಲೇ ಹಾಕ್ತಿವಿ, ಸ್ಟಾಕ್ ಕಮ್ಮ ಆದಾಗ ಇಲ್ಲೇ ಹಾಕ್ತಿವಿ, ಹೌದಾ? ಪಿಡಿಡಿ ಇತ್ತು ಅಂತಂದ್ರೆ ಇಲ್ಲೇ ಹಾಕ್ತಿವಿಲ್ರಿ? ಯಾಕ್ರಿ? ಅವೆಲ್ಲ ನಮಗೇನು ಲಾಸ್ ಅವು, ಲಾಸ್ ಅವ್. ಯಾಕ? ಅಷ್ಟು ರೊಕ್ಕ ಹೋಗ್ಲಿಗತ್ತವ ನನ್ ಬಲ್ಲಿಂದ, ಹೋಗ್ಲಿತ್ತಾವ ಹೋಗಲಾಗ್ಯಾವ, ಹೋಗ್ಲಿತ್ತವ್ರಿ. ಎಕ್ಸ್ಪೆನ್ಸಸ್ ಅಂದ್ರೆ ಏನು? ನಾ ಏನ್ ಖರ್ಚು ಮಾಡಿರ್ತೀನಿ ಅದಕ್ಕೆ ನಾ ಏನ್ ಮಾಡ್ಲಿಕತ್ತೀನಿ? ಬೆನಿಫಿಟ್ ಎಂಜಾಯ್ ಮಾಡ್ತೀನಿ. ಬಟ್ ಇಲ್ಲಿ ಯಾವ್ದೇ ರೀತಿ ಬೆನಿಫಿಟ್ ಎಂಜಾಯ್ ಮಾಡಲಾಗಿನ, ರೊಕ್ಕ ಹೋಗ್ಲಿಗತ್ತಾವ ಅಷ್ಟೇ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಲಾಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಫಸ್ಟ್ ಅದರಿ ಡಿಕ್ರೀಸ್ ಇನ್ ಅಸೆಟ್ಸ್. ಅಸೆಟ್ಸ್ ನಲ್ಲಿ ಏನೇ ಡಿಕ್ರೀಸ್ ಆದ್ರು, ಸ್ಟಾಕ್ ರಿವಾಲ್ವರ್ಡ್ ಆಗಿರ್ತದ, ಇಲ್ಲ ಮಷಿನರಿ ಕಮ್ ಆಗಿರ್ತದ, ಮಷಿನರಿ ಮೇಲೆ ಡಿಪ್ರಿಸಿಯೇಷನ್ ಬಿದ್ದಿರ್ತದ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ ಡಿಪ್ರಿಸಿಯೇಷನ್ ಬಿದ್ದಿರ್ತದ, ಅಥವಾ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪ್ರೈಸ್ ಕಮ್ ಆಗಿರ್ತದ. ಸೊ ಇವೆಲ್ಲ ಏನ್ರಿ? ಡಿಕ್ರೀಸ್ ಇನ್ ಅಸೆಟ್ಸ್. ಯಾಕಡ್ ಸೈಡ್ ಹಾಕ್ತಿರಿ? ಡಿಕ್ರೀಸ್ ಇನ್ ಅಸೆಟ್ಸ್ ಡೆಬಿಟ್ ಸೈಡ್ ಆಫ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಯಾವ ಸೈಡ್ ರೀ? ಡೆಬಿಟ್ ಸೈಡ್ ಆಫ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಎಲ್ಲಿ ಅದು? ಡಿಕ್ರೀಸ್ ಇನ್ ಅಸೆಟ್ಸ್ ಯಾವ ಸೈಡ್ ಹಾಕ್ತಿವ್ರಿ?
ಡೆಬಿಟ್ ಸೈಡ್ ಹಾಕ್ತಿವ್ರಿ. ಅದಾದ್ಮೇಲೆ ಲಯಬಿಲಿಟಿ ಇನ್ಕ್ರೀಸ್ ಆಯ್ತು, ಇನ್ಕ್ರೀಸ್ ಇನ್ ಲಯಬಿಲಿಟಿ. ಈಗ ಲಯಬಿಲಿಟಿ ಏನ್ ಇನ್ಕ್ರೀಸ್ ಆಗ್ತದ್ರಿ ಮೇಡಮ್? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇತ್ತು, ಲಯಬಿಲಿಟಿನೇ ಅಲ್ಲ, ಪೇಮೆಂಟ್ ಮಾಡ್ಬೇಕಲ್ಲ ಅವ್ರಿಗೆ, ಹೌದಲ್ಲ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಏನ್ರಿ? ಎಕ್ಸ್ಪೆನ್ಸಸ್ ಲಾಸ್? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಏನು? ಎಕ್ಸ್ಪೆನ್ಸಸ್, ಅದು ಲಾಸ್ ಆಗಲ್ಲ. ಎಕ್ಸ್ಪೆನ್ಸಸ್ ಯಾವಾಗ್ಲೂ ಏನ್ರಿ? ನಾವ್ ಏನ್ ಎಕ್ಸ್ಪೆನ್ಸಸ್ ಅಂತಂದ್ರೆ ನಾವ್ ಏನ್ ಖರ್ಚು ಮಾಡ್ತಿರ್ತೀವಲ್ಲ ಆ ಖರ್ಚಿಗೆ ನಾವು ಬೆನಿಫಿಟ್ ಅನ್ನ ಎಂಜಾಯ್ ಮಾಡ್ತಿರ್ತೀವಿ. ಅದಕ್ಕೆ ನಾವ್ ಏನಂತ ಕರಿತೀವಿ? ಎಕ್ಸ್ಪೆನ್ಸಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಇನ್ಕ್ರೀಸ್ ಇನ್ ಲಯಬಿಲಿಟಿ ಅಂತಂದ್ರೆ ಔಟ್ಸ್ಟ್ಯಾಂಡಿಂಗ್ ಇರಬಹುದು, ಅಥವಾ ಬೇರೆ ಯಾವ್ದಾರ ಲೋನ್ ತಗೊಂಡಿರ್ಬೋದು, ಲೋನ್ ಮೇಲೆ ಇಂಟ್ರೆಸ್ಟ್ ಕಟ್ಟೋದಿರ್ಬೋದು. ಇವೆಲ್ಲ ಏನ್ರಿ ನಮಗ ಲಯಬಿಲಿಟಿ ಇನ್ಕ್ರೀಸ್ ಆದಾಗ ಅದೇನಾಗ್ತದ್ರಿ? ಎಕ್ಸ್ಪೆನ್ಸಸ್ ಆತದಾಗಲ್ಲ. ಇನ್ಕ್ರೀಸ್ ಇನ್ ಲಯಬಿಲಿಟಿ ನಾವ್ ಯಾವ ಸೈಡ್ ಹಾಕ್ತಿವ್ರಿ? ಡೆಬಿಟ್ ಸೈಡ್ ಆಫ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಡೆಬಿಟ್ ಸೈಡ್ ಆಫ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ದಾಗ ಲಯಬಿಲಿಟೀಸ್ ಅನ್ನ ಇನ್ಕ್ರೀಸ್ ಇನ್ ಲಯಬಿಲಿಟೀಸ್ ಇದ್ದಾಗ ಹಾಕ್ತಿವಿ. ಈಗ ಲಯಬಿಲಿಟೀಸ್ ಅಂತಂದ್ರೆ ಗೊತ್ತದ ಏನ್ರಿ? ಲಯಬಿಲಿಟೀಸ್ ಅಂದ್ರೆ ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ ಟು ಪೇ. ನಾವ್ ಏನ್ ಪೇಮೆಂಟ್ ಮಾಡ್ಬೇಕು ಅದಕ್ಕೆಲ್ಲ ನಾವ್ ಏನಂತ ಕರಿತೀವಿ? ಲಯಬಿಲಿಟಿ ಅಂತ ಹೇಳಿ ಕರಿತೀವ್ರಿ. ಕ್ಯಾಪಿಟಲ್ ಅಂದ್ರೆ ಏನದರಿ? ಅದು ಕ್ಯಾಪಿಟಲ್ ಲಯಬಿಲಿಟಿನ ಅಸೆಟ್? ಕ್ಯಾಪಿಟಲ್ ಲಯಬಿಲಿಟಿನ ಅಸೆಟ್? ಕ್ಯಾಪಿಟಲ್ ಲಯಬಿಲಿಟಿನ ಅಸೆಟ್? ಕೆಲ್ಸಲಾಗ್ಯದ. ಲಯಬಿಲಿಟಿ ಅದರಿ, ಇನ್ನ ವಿಚಾರ ಮಾಡ್ಲಿತ್ತಿರಲ್ಲ. ಲಯಬಿಲಿಟಿ ಅದದು, ಅಸೆಟ್ ಅಲ್ಲ. ನಿಮ್ ರೊಕ್ಕ ಇದ್ರೂ ಅದು ಕಂಪನಿಗೆ ಏನು ಭಾರನೇ ಅಲ್ಲ, ಹೊಣೆಗಾರಿಕೆನೆ. ವಾಪಸ್ ಕೊಡ್ಬೇಕಲ್ಲ ನಿಮಗ ರೊಕ್ಕ. ಕಂಪನಿ ರೊಕ್ಕ ಕೊಡ್ಬೇಕಾ ಇಲ್ಲ? ನಿಮಗ್ ರೊಕ್ಕ ಕೊಡ್ಬೇಕಾ ಇಲ್ರಿ? ಕ್ಯಾಶ್ ಕೊಡ್ಬೇಕಲ್ಲ. ಸೊ ಅದು ರೊಕ್ಕ ಏನದ್ರಿ? ನಾ ಇನ್ವೆಸ್ಟ್ಮೆಂಟ್, ನನ್ ರೊಕ್ಕ ನಾ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡಿ, ನಾ ಕಂಪನಿ ತನ್ನದೇ ಆದ ಒಂದು ಪರ್ಸನ್, ತನ್ನದೇ ಆದ ಒಂದು ಐಡೆಂಟಿಟಿ ಇರ್ತದ. ಆ ಐಡೆಂಟಿಟಿಗೆ ರೊಕ್ಕ ಕೊಟ್ಟಿನಿ ನಾನು, ಕೊಟ್ಟಿಲ್ಲ? ಆ ಐಡೆಂಟಿಟಿ ನಾನು ರೊಕ್ಕ ವಾಪಸ್ ಬರ್ಬೇಕಾ ಬರ್ಬಾರ್ದ? ಸೊ ಅದಕ್ಕೆ ಏನ್ರಿ ಅದು? ಲಯಬಿಲಿಟಿ. ಕಂಪನಿಗೆ ಯಾವಾಗ್ಲೂ ಕ್ಯಾಪಿಟಲ್ ಏನ್ ಇರ್ತದ್ರಿ? ಲಯಬಿಲಿಟಿ ಇರ್ತದ, ಹೌದಾ? ನೆಕ್ಸ್ಟ್ ರೀ, ಇನ್ಕ್ರೀಸ್ ಇನ್ ಪಿಡಿಡಿ. ಪಿಡಿಡಿ ಅಂದ್ರೆ ಏನ್ರಿ? ಡೌಟ್ಫುಲ್ ಡೆಟ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ದೇವರಾಜಿಗೆ ಇವತ್ತು ರೊಕ್ಕ ಕೊಟ್ಟಂತ ತಿಳ್ಕೊರ್, ಬಂದಿಲ್ಲ ಇವತ್ತ, ಸಾರಿ ನಿನ್ನೆ ಕೊಟ್ಟಿದ್ದಂತ ತಿಳ್ಕೊರಿ. ಏನ್ ಹೇಳಣ? ಇವತ್ ಕೊಡ್ತೀನ್ರಿ ಮೇಡಮ್ ಅಂತ ಹೇಳಣ. ಆಯ್ತು, ನಾಳೆಲಿಂದ ಯಾವ ಕಾಲೇಜ್ ಇಲ್ಲ, ಕ್ಲಾಸಸ್ ಇಲ್ಲ, ಮುಗಿತ್ರಿ, ಎಲ್ಲಾ ಮುಗಿದು. ಈಗ ಇವತ್ ಬಂದಿಲ್ಲ, ನನಗೇನ್ ಚಾಲು ಆಗ್ತದ್ರಿ? ಕೊಡ್ತಾನೋ ಇಲ್ಲೋ? ರೊಕ್ಕ ಕೊಡ್ಲಿಕ್ಕೆ ಬರ್ಬೇಕಲ್ಲ ಅವ, ಯಾಕೆ ಬರ್ತಾನ ಈಗ? ಸೊ ನಮ್ಗ್ ಡೌಟ್ ಬರ್ತದ ಬರಲ್ರಿ? ಬರ್ತದಿಲ್ಲ? ಇದಕ್ಕೆ ಏನಂತೀವ್ರಿ? ಡೌಟ್ಫುಲ್ ಡೆಟ್ಸ್. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಇಂತ ಬಹಳಷ್ಟು ಮಂದಿ ಕೊಟ್ಟಾರಂತ ಕಂಪನಿದಾಗ. ಅದಕ್ಕೆ ಏನ್ ಮಾಡಿಟ್ರ? ಈಗ ಅವ್ರು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಪ್ರೊವಿಷನ್ ಅನ್ನ ಮೇಂಟೈನ್ ಮಾಡಿರ್ತಾರೆ. ಪ್ರೊವಿಷನ್ ಅಂದ್ರೆ ಏನ್ರಿ? ಇದು ಒನ್ ಟೈಪ್ ಆಫ್ ರಿಸರ್ವೆ. ಬಟ್ ರಿಸರ್ವ್ ದಾಗ ಏನಿರ್ತದೆ? ಪಾರ್ಟ್ ಆಫ್ ಪ್ರಾಫಿಟ್ ತೆಗೆದಿಟ್ಟಿರ್ತೀವಿ. ಬಟ್ ಇದ್ರ ಪಾರ್ಟ್ ಆಫ್ ಪ್ರಾಫಿಟ್ ಇರಂಗಿಲ್ಲ. ಪ್ರಾಫಿಟ್ ಏನಾರ ಸರ್ಪ್ಲಸ್ ಆಗಿತ್ತು ಅಂತಂದ್ರೆ ಅದನ್ನ ತೆಗೆದು ಇಲ್ಲಿ ಇಟ್ಟಿರ್ತೀವಿ ಅಷ್ಟೇ. ಹೆಚ್ಚಿಗಾದಾಗ ಪ್ರಾಫಿಟ್ ಮೇಲೆ ಹೆಚ್ಚಿಗಾಗಿರ್ತದಲ್ಲ ಸರ್ಪ್ಲಸ್. ಎದಕ್ಕಂತ ಕರಿತೀವ್ರಿ? ಎದಕ್ ಕರಿತೀವಿ ಸರ್ಪ್ಲಸ್? ಪ್ರಾಫಿಟ್ ಮೇಲೆ ಈಗ ಇಷ್ಟು ಪ್ರಾಫಿಟ್ ಅನ್ಕೊಂಡಿರ್ತೀವಿ, ಪ್ರಾಫಿಟ್ ಮೇಲೆ ಮಾಸ್ ಜಾಸ್ತಿ ಆಗ್ತದಲ್ರಿ. 20% ಪ್ರಾಫಿಟ್ ಇದ್ರೆ ನಮ್ಗೆ 30% ಪ್ರಾಫಿಟ್ ಆಗಿರ್ತದೆ. ಸೊ ಆ ಮ್ಯಾಲಿನ 10% ಏನಂತ ಕರಿತೀವ್ರಿ ನಾವು? ಸರ್ಪ್ಲಸ್ ಅಂತ ಹೇಳಿ ಕರಿತೀವಿ. ಮಾತಾಡ್ಬೇಡ, ಕೇಳಿಸ್ಲೈತದ ಹೇಳೋದು ಇದ ಸರಿ. ಸೊ ಇಲ್ಲಿ ಇದಕ್ ನಾವ್ ಏನಂತ ಕರಿತೀವ್ರಿ? ಸರ್ಪ್ಲಸ್. ಸೊ ಈ ಸರ್ಪ್ಲಸ್ ಆಗಿ ಏನಾರ ಉಳಿದಿತ್ತು ಅಂತಂದ್ರೆ ಅಂತ ಅಮೌಂಟ್ ಈ ಪ್ರೊವಿಷನ್ ಅಂತ ಹೇಳಿ ಮೇಂಟೈನ್ ಮಾಡಿರ್ತಾರೆ. ಒಂದ್ ವೇಳೆ ಇನ್ನ ರೊಕ್ಕ ಕೊಟ್ಟಿನಿ, ಡೆಟಾರ್ಸ್ ದಾಗ ಬಂದಿರ್ತಾರ್ರಿ ಇವರೆಲ್ಲ. ಯಾರ್ರಿ? ಈ ರೊಕ್ಕ ಕೊಡೋರು, ಡೆಟ್ ಕೊಡೋರು ಎಲ್ಲ. ಅವ್ರು ನನಗೆ ಯಾರು ರೊಕ್ಕ ವಾಪಸ್ ಕೊಡೋರು ಅವರೆಲ್ಲ ಡೆಟಾರ್ಸ್ ದಾಗ ಬಂದಿರ್ತಾರೆ. ಡೆಟಾರ್ಸ್ ದಾಗ ಅಷ್ಟು ರೊಕ್ಕ ಕಮ್ಮಿ ಬೀಳ್ತದ. ಅವ ಕೊಡ್ಲಿಲ್ಲ ಅಂತಂದ್ರೆ ಡೆಟಾರ್ಸ್ ದಾಗ ಅಷ್ಟು ರೊಕ್ಕ ಕಮ್ಮಿ ಬೀಳ್ತದ. ಅದಕ್ಕೆ ನಾ ಏನ್ ಮಾಡಿರ್ತೀನಿ? ಇಷ್ಟು ಪ್ರೊವಿಷನ್ ಅನ್ನ ಮೇಂಟೈನ್ ಮಾಡಿರ್ತೀನಿ. ಪ್ರೊವಿಷನ್ ಮೇಂಟೈನ್ ಮಾಡಿದ್ರೆ ಒಂದ್ ವೇಳೆ ಅವ ಕೊಡ್ಲಿಲ್ಲ ಅಂತಂದ್ರೆ ಈ ಪ್ರೊವಿಷನ್ ತಲ್ಲಿಟ್ಬೋದು, ನಾವು ಅಡ್ಜಸ್ಟ್ ಮಾಡ್ಬೋದು ಅಕೌಂಟ್. ಅವ ಕೊಟ್ಟಾಗ ಮತ್ತೆ ಆ ಪ್ರೊವಿಷನ್ ಅನ್ನ ಎತ್ತಿ ನಾವು ಇಲ್ಲಿ ಇಡ್ತೀವ್ರಿ, ಅದು ಹೌದಾ? ಸೊ ಇದು ಪ್ರೊವಿಷನ್. ಇನ್ಕ್ರೀಸ್ ಇನ್ ಪಿಡಿಡಿ. ಇತ್ತು ಅಂತಂದ್ರೆ ಇನ್ಕ್ರೀಸ್ಡ್ ಟು, ಇನ್ಕ್ರೀಸ್ಡ್ ಬೈ, ನಿಮ್ಗೆ ಎರಡು ಹೇಳಿ, ಹೌದಾ? ಮೇಂಟೈನ್ಡ್. ಇನ್ಕ್ರೀಸ್ಡ್ ಟು ಇತ್ತಂದ್ರೆ ಏನ್ ಮಾಡ್ಬೇಕ್ರಿ? ಓಲ್ಡ್ ಪಿಡಿಡಿ ಕೊಟ್ರೆ ಏನ್ ಮಾಡ್ಬೇಕು? ಲೆಸ್ ಮಾಡಿ ಇಡ್ಬೇಕು. ಇನ್ಕ್ರೀಸ್ಡ್ ಬೈ ಇದ್ರೆ ಡೈರೆಕ್ಟ್ಲಿ ಅವ್ರ ಅಡ್ಜಸ್ಟ್ಮೆಂಟ್ ದಾಗ ಏನ್ ಅಮೌಂಟ್ ಕೊಟ್ಟಿರ್ತಾರ 2000 3000, ಪಿಡಿಡಿ ಇನ್ಕ್ರೀಸ್ಡ್ ಬೈ 2000 3000. ಸೊ ಡೈರೆಕ್ಟ್ಲಿ 3000 ಅನ್ನ ಎತ್ತಿ ಅಲ್ಲಿ ಎಲ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಇಡ್ಬೇಕು, ಹೌದಾ? ಮೇಂಟೈನ್ಡ್ ಪಿಡಿಡಿ ಇತ್ತು. ಮೇಂಟೈನ್ಡ್ ಪಿಡಿಡಿ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಾರ? ಡೆಟಾರ್ಸ್ ಮೇಲೆ ಓಲ್ಡ್ ಬ್ಯಾಲೆನ್ಸ್ ಎಷ್ಟ್ರಿ?
ಓಲ್ಡ್ ಬ್ಯಾಲೆನ್ಸ್ ಮೇಲೆ ನಾವೇನ್ ಮಾಡ್ಬೇಕ್ರಿ ಪರ್ಸೆಂಟೇಜ್ 5% ಕೊಟ್ರೆ 5%, 10% ಕೊಟ್ರೆ 10% ಇಂಟು ಮಾಡಿ ಅದ್ ಎಷ್ಟು ಅಮೌಂಟ್ ಬರ್ತದ ಅಷ್ಟೇ ಅಮೌಂಟ್ ಅನ್ನ ನಾವು ಹೊರಗೆ ಇಡ್ಬೇಕ್ರಿ ಅಲ್ರಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್. ಮೇಂಟೈನ್ ಪಿಡಿಡಿ ಇನ್ಕ್ರೀಸ್ಡ್ ಬೈ ಇಷ್ಟೇ ಬರ್ತಾವ್ರಿ. ಆಲ್ಮೋಸ್ಟ್ ನೀವು ಮೇಂಟೈನ್ಡ್ ಬಹಳ ಸಲಿ ಬಂದದ, ಬಟ್ ಅಂದ್ರೂ ಮೇಂಟೈನ್ಡ್ ನೋಡಿ ಇನ್ಕ್ರೀಸ್ಡ್ ಟು ಬಿಡಬೇಡ್ರಿ, ಇನ್ಕ್ರೀಸ್ಡ್ ಟು ನೋಡಿ ಇವೆರಡು ಬಿಡಬೇಡ್ರಿ. ನೀವು ಎಲ್ಲಾ ಪ್ರಾಕ್ಟೀಸ್ ಮಾಡೋದು ಎಲ್ಲಾ ಪ್ರಾಕ್ಟೀಸ್ ಮಾಡಿ. ಒಂದ್ ನೆನ್ಪಿಟ್ಕೋರಿ, ಇನ್ಕ್ರೀಸ್ಡ್ ಟು ಇದ್ರೆ ಲೆಸ್ ಮಾಡ್ಬೇಕು, ಇನ್ಕ್ರೀಸ್ಡ್ ಬೈ ಇದ್ರೆ ಡೈರೆಕ್ಟ್ ಇಡ್ಬೇಕು. ಇನ್ಕ್ರೀಸ್ಡ್ ಟು ಇದ್ರೆ ಏನ್ ಮಾಡ್ಬೇಕು, ಇನ್ಕ್ರೀಸ್ಡ್ ಬೈ ಇದ್ರ ಡೈರೆಕ್ಟ್ ಇರ್ರಿ. ಅಡ್ಜಸ್ಟ್ಮೆಂಟ್ ಆಗಿ ಏನ್ ಕೊಟ್ಟಿರ್ತಾರ ಅದೇ ಅಮೌಂಟ್ ಅನ್ನ ನಾವೇನ್ ಮಾಡ್ಬೇಕ್ರಿ ಎತ್ರಿ ಇವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಇಡ್ಬೇಕ್ರಿ. ಮೇಂಟೈನ್ಡ್ ಇದ್ರೆ ಡೆಟಾರ್ಸ್ ಮೇಲೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರ ಅಷ್ಟು ಪರ್ಸೆಂಟೇಜ್ ಅನ್ನ ಇಂಟು ಮಾಡಿ ಇಡ್ಬೇಕ್ರಿ. ಗೊತ್ತಾಯ್ತ್ರಿ ಪಿಡಿಡಿದು ಗೊತ್ತಾಯ್ತಾ? ಪಿಡಿಡಿ ಏನ್ರಿ ನಮಗಿದು ಬ್ಯಾಡ್ ಡೆಟ್ಸ್ ಲಾಸ್, ಇದು ಡೌಟ್ಫುಲ್ ಡೆಟ್ಸ್ ಒನ್ ಟೈಪ್ ಲಾಸ್ ಇದ್ದಂಗೆ. ರೊಕ್ಕ ಬಂದ್ರ ಪ್ರಾಫಿಟ್ ಆಗಲ್ಲ. ಪ್ರಾಫಿಟ್ ಹೆಂಗಾಗ್ತದ? ಪ್ರಾಫಿಟ್ ಆಗ್ತದ. ಇದು ರೊಕ್ಕ ಬಂದ್ರೆ ಏನಾಗ್ತದ? ರೆವೆನ್ಯೂ ಆಗ್ತದ, ಇನ್ಕಮ್ ಆಗ್ತದ. ಏನಾಗ್ತದ? ಇನ್ಕಮ್. ಇಲ್ಲಿ ಏನಾಗಿರ್ತದ್ರಿ ಡೌಟ್ಫುಲ್ ಡೆಟ್ಸ್ ಲಾಸ್. ನೆಕ್ಸ್ಟ್ ನ್ಯೂ ಲಯಬಿಲಿಟಿ ಯಾವ್ರಿ? ಮತ್ತ ನ್ಯೂ ಲಯಬಿಲಿಟಿ ಅಂತಂದ್ರ ಮೇಡಮ್ ನಾ ಲೋನ್ ತೊಗೊಂಡು ಅದು ತೊಗೊಂಡ್ರೆ ಎತ್ತಿಲ್ ಇಡ್ಬೇಕೇನ್ರಿ? ಹೌದ್ರಿ ಮತ್ತ ಹೌದ್ರಿ. ನ್ಯೂ ಲಯಬಿಲಿಟಿ ಅಂತಂದ್ರೆ ಏನ್ ಬರ್ತದ್ರಿ ಇಲ್ಲಿ? ಇವೇ ರೀ. ಮತ್ತ ಔಟ್ಸ್ಟ್ಯಾಂಡಿಂಗ್ ಮತ್ತೇನ್ ಬರ್ತಾವ ಬೇರೆ? ಔಟ್ಸ್ಟ್ಯಾಂಡಿಂಗ್ ಬಿಟ್ರೆ ಬೇರೆ ಯಾವ್ದು ಬರ್ತದೆ ನ್ಯೂ ಲಯಬಿಲಿಟಿ? ನಾವ್ ಯಾವ್ದೇ ಲಯಬಿಲಿಟಿ ಲೋನ್ ಬ್ಯಾಂಕ್ ಎಲ್ಲ ಒಯ್ದು ಇಲ್ಲಿ ಇಡಲ್ರಿ. ನಾವು ಎಲ್ಲಿ ಇಡ್ತೀವಿ? ಅವಕ್ ಅದ್ರದ್ದು ಅದ ಜಾಗ ಅದ ಲಯಬಿಲಿಟಿ ಎಲ್ಲಿ? ಬ್ಯಾಲೆನ್ಸ್ ಶೀಟ್ದಾಗ. ಸೊ ಇಲ್ಲಿ ಯಾವ್ದೇ ರೀತಿ ಎಕ್ಸ್ಪೆನ್ಸಸ್ ಇದ್ದು ಲಯಬಿಲಿಟಿ ಅಂದ್ರೆ ಕೊಡೋ ಯಾವಾರ ಇದ್ದು ಬಾಕಿ ಇದ್ದು ಅರಿಯರ್ಸ್ ಇದ್ದು ಅಂತವೆಲ್ಲ ನಾವ್ ಇಲ್ಲಿ ಏನ್ ಮಾಡ್ತೀವ್ರಿ ನ್ಯೂ ಲಯಬಿಲಿಟಿದಾಗ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ನೀವು ನ್ಯೂ ಲಯಬಿಲಿಟಿ ಮೇಲೆ ಯಾವ್ದು ಪ್ರಾಬ್ಲಮ್ ಮಾಡಿಲ್ಲ. ಮಾಡಿದ್ರೆ ಅದೇ ಔಟ್ಸ್ಟ್ಯಾಂಡಿಂಗ್ ಒಂದ್ ಮಾಡಿರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್, ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇವೇ ಮಾಡಿದ್ರೆ ಇವು ಮಾಡಿರ. ಅವು ಬಿಟ್ರೆ ಬೇರೆ ಯಾವ್ದು ಮಾಡಿಲ್ಲ ಗೊತ್ತಿಲ್ಲ. ಹೌದಾ? ಸೊ ನೆಕ್ಸ್ಟ್ ಡೆಬಿಟ್ ಸೈಡ್ ಮುಗಿತ್ರಿ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಇನ್ಕ್ರೀಸ್ ಇನ್ ಅಸೆಟ್ಸ್ ಅಂದ್ರೆ ಸ್ಟಾಕ್ ರಿವ್ಯಾಲ್ಯೂಡ್ 20% ಮೋರ್ ದೆನ್ ದಿ ಓಲ್ಡ್ ಬ್ಯಾಲೆನ್ಸ್ ಶೀಟ್. 50,000 ಇತ್ತು, 20,000 ಹೆಚ್ಚಿಗೆ ಆಗ್ಯದಂತ. ಎಷ್ಟು ಹೆಚ್ಚಿಗೆ ಆಗ್ಯದಂತ? 20,000 ಹೆಚ್ಚಿಗೆ ಆಗ್ಯದ. ಸೊ 20,000 ಹೆಚ್ಚಿಗೆ ಆಗ್ಯದ ಅಂತಂದ್ರೆ ನಾವೇನ್ ಮಾಡ್ತೀವ್ರಿ? 20% ಎಷ್ಟಾಯ್ತ್ರಿ? 4,000 ಇಡ್ತೀವ ಏನ ಕಳೆದ್ ಇಡ್ತೀವ್ರಿ? ರಿವ್ಯಾಲ್ಯೂಯೇಷನ್ ಅಕೌಂಟ್ದಾಗ 4,000 ಇಡ್ತೀರಾ ಅಥವಾ 20,000 ದಾಗ ಅದೇನ್ ಮೈನಸ್ ಮಾಡಿ 16,000 ಇಡ್ತೀರಿ? ಎಷ್ಟ್ ಇಡ್ತೀರಿ? 4,000 ಅಷ್ಟೇ ಇಡ್ತೀರಿ. ಎಲ್ಲಿ? ಇಲ್ಲಿ ಇನ್ಕ್ರೀಸ್ ಇನ್ ಅಸೆಟ್ಸ್ ಇದ್ದಾಗ 4,000 ಅಷ್ಟೇ ಇಡ್ಬೇಕಿಲ್ಲಿ. ಬಹಳಷ್ಟು ಮಂದಿ ಇದೇ ಕನ್ಫ್ಯೂಷನ್ ಮಾಡ್ಕೋತೀರಿ. ಏನ್ ಮಾಡ್ಬೇಕ್ರಿ? ಇನ್ಕ್ರೀಸ್ ಇದ್ದಾಗ ಪರ್ಸೆಂಟೇಜ್ ಎಷ್ಟ್ ಇರ್ತದ ಅಷ್ಟೇ ಪರ್ಸೆಂಟೇಜ್ ಅಮೌಂಟ್ ಅನ್ನ ನಾವ್ ಏನ್ ಮಾಡ್ಬೇಕ್ರಿ ಔಟರ್ ಕಾಲಮ್ದಾಗ ಅಂದ್ರೆ ಅಮೌಂಟ್ ಕಾಲಮ್ದಾಗ ಇಡ್ಬೇಕು. ಎಷ್ಟದ? 20,000 ಮೇಲೆ 20% ಇತ್ತು ಅಂತಂದ್ರೆ 4,000 ಬರ್ತದ. 4,000 ಅಷ್ಟೇ ನಾವೇನ್ ಮಾಡ್ಬೇಕ್ರಿ ಅಲ್ಲಿ ಇಡ್ಬೇಕು ಅಮೌಂಟ್. ಮೈನಸ್ ಪ್ಲಸ್ ಮಾಡಿ ಇಡಬಾರ್ದು. ಪ್ಲಸ್ ಮಾಡಿ ಎಲ್ಲಿ ಇಡ್ಬೇಕು? ಬ್ಯಾಲೆನ್ಸ್ ಶೀಟ್. ಹೌದಾ? ಇದೇನ್ರಿ ಬರೇ ರಿವ್ಯಾಲ್ಯೂಡ್ ಆಗ್ಯಾವ. ಏನೇನ್ ರಿವ್ಯಾಲ್ಯೂಡ್ ಆಗ್ಯಾವ ಅಷ್ಟೇ. ಯಾವ ರಿವ್ಯಾಲ್ಯೂ ಮಾಡ್ಯಾರ, ಎಷ್ಟ್ ರಿವ್ಯಾಲ್ಯೂ ಆಗ್ಯಾವ ಅಷ್ಟೇ ತೋರಿಸ್ಬೇಕಿಲ್ಲ. ಅಸೆಟ್ ಆಗ್ಯದ ಅಷ್ಟೇ, ಮತ್ತ ಅದು ಎಷ್ಟ್ ರೊಕ್ಕ ಆಗ್ಯದ ಅನ್ನೋದಷ್ಟೇ ತೋರಿಸ್ಬೇಕಿಲ್ಲ ನಾವು. ಅದು ಹಳಿದ ಎಷ್ಟಿತ್ತು ಹೊಸದ್ ಎಷ್ಟಿತ್ತು ಅದು ನಮಗ್ ಸಂಬಂಧೇ ಇಲ್ಲ. ಈಗ ಏನ್ ಆಗ್ಯದ, ಎಷ್ಟ್ ರಿವ್ಯಾಲ್ಯೂಡ್ ಆಗ್ಯದ ಅಷ್ಟೇ ಇಲ್ಲಿ ತೋರಿಸ್ಬೇಕು. 20%, 10%. ಅದೇ ರೀತಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇನ್ಕ್ರೀಸ್ಡ್ ಬೈ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇನ್ಕ್ರೀಸ್ಡ್ ಟು 50,000. ಓಲ್ಡ್ ಬ್ಯಾಲೆನ್ಸ್ ಇದ್ದಾಗ 30,000 ಇತ್ತು, ಇಲ್ಲಿ 50,000 ಇತ್ತು. ಈ ಟೈಮ್ದಾಗ ಏನ್ ಮಾಡ್ತೀರಿ? 50 ದಾಗ 30 ಕಳೆದು ಡೈರೆಕ್ಟ್ಲಿ ಏನ್ ಮಾಡ್ತೀರಿ? 20 ಇಡ್ತೀರಿ. ಹೌದಾ ಇಲ್ರಿ? ಇದ್ರಾಗ ಏನ್ ಮಾಡ್ತೀರಿ? 30 ಕಳೆದಲ್ಲ, ಸಾರಿ 30 ಕಳೆದಲ್ಲ, 30 ಕಳೆದ ಇಡ್ತೀರಿ. ಬ್ಯಾಲೆನ್ಸ್ ಶೀಟ್ ದಾಗ ಆ 30ಗೆ ಪ್ಲಸ್ ಈ 20 ಏನ್ ಮಾಡ್ತೀವ್ರಿ? ಆಡ್ ಮಾಡ್ತೀವಿ. ಹೌದಾ? ಗೊತ್ತಾಯ್ತ್ರಿ ಇದು. ನೆಕ್ಸ್ಟ್ ಡಿಕ್ರೀಸ್ ಇನ್ ಲಯಬಿಲಿಟಿ ಅಂತಂದ್ರೆ
ಹೊಣೆಗಾರಿಕೆ ಕಮ್ಮಿ ಆದಾಗ, ಲಯಬಿಲಿಟೀಸ್ ಏನಾರ ನಾವು ಪೇಮೆಂಟ್ ಮಾಡೋದಿತ್ತು ಅಂತಂದ್ರೆ ಪೇಮೆಂಟ್ ಕೊಟ್ಟಾಗ, ಸೊ ಅಂತವೇನಾರ ಔಟ್ಸ್ಟ್ಯಾಂಡಿಂಗ್ ಪೇಡ್ ಇತ್ತು, ಕ್ಲಿಯರ್ ಆಗಿತ್ತು, ಸೊ ಯಾವ್ದಾರ ಲಯಬಿಲಿಟಿಯನ್ನ ನಾವು ಆಲ್ರೆಡಿ ಕ್ಲಿಯರ್ ಮಾಡಿದ್ದೆವು ಅಂತಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಂತ ಯಾವ್ದಾರ ನಾವು ಕ್ಲಿಯರ್ ಮಾಡಿದ್ದೆವು ಅಂತಂದ್ರ ಅವು ಡಿಕ್ರೀಸ್ ಇನ್ ಲಯಬಿಲಿಟಿ ಆದಾಗ ನಮ್ಗೆ ಏನಾಗ್ತದ್ರಿ, ಏನಾಗ್ತದ, ಭಾರ ಕಮ್ಮಿ ಆಗ್ತದ. ಹೌದಾ, ಹೊಣೆಗಾರಿಕೆ ಕಮ್ಮಿ ಆಗ್ತದ. ನೆಕ್ಸ್ಟ್ ಅದರಿ ಡಿಕ್ರೀಸ್ ಇನ್ PDD. ಇನ್ಕ್ರೀಸ್ ಇನ್ PDD ಹೇಳದ್ರಿ, ಪ್ರೊವಿಷನ್ ಫಾರ್ PDD ಹೇಳದ್ರಿ. ಡಿಕ್ರೀಸ್ ಇನ್ PDD ಅಂದ್ರೆ ಏನು ಹೇಳ್ದಿ ದೇವರಾಜ್ ಹೇಳ್ದ್ನಲ್ಲ. ಈಗ ಒಂದೇ ಎಕ್ಸಾಂಪಲ್ ತಗೋತೀನಿ. ಅವ ಕೊಡ್ತಾನ ಗ್ಯಾರಂಟಿ ಇದ್ದಿದ್ದಿಲ್ಲ, ಹೋದ ನಾಳೆ ನಿನ್ ಕಾಲೇಜ್ ಇಲ್ಲ, ಡೌಟ್ ಬಂತ ಇವತ್ ನನಗೆ, ನಾಳೆ ಕಾಲೇಜಿಗೆ ಬಂದೆ, ಅವ ಬಂದ್ ಕೊಟ್ಟ, ಕಮ್ಮ ಆಯ್ತಲ್ಲ. ಬೇಡಮ್ಮ, ನಾ ನಿಂಬಲ್ಲಿಂದ 5,000 ರೂಪಾಯಿ ತೊಗೊಂಡಿನಿ, 3,000 ರೂಪಾಯಿ ಕೊಡ್ತೀನಿ, 2,000 ರೂಪಾಯಿ ಆಮೇಲೆ ಕೊಡ್ತೀನಿ. ಡಿಕ್ರೀಸ್ ಆಯ್ತಲ್ಲ PDD, ಆಯ್ತಾ ಇಲ್ಲ PDD ಡಿಕ್ರೀಸ್? 30,000 ರೂಪಾಯಿ ಎಷ್ಟು 5,000 ರೂಪಾಯಿ ಇತ್ತು, 5,000 ರೂಪಾಯಿ ಇತ್ತು. 5,000 ರೂಪಾಯಿದಾಗ ನಾವ್ ಏನ್ ಮಾಡಿದೇವ್ರಿ, ಅವ ಎಷ್ಟ್ ಕೊಟ್ಟ ನನಗ 3,000 ರೂಪಾಯಿ ಕೊಟ್ಟ. ಅಂದ್ರೆ ನನ್ PDD ಕಮ್ಮಿ ಆಯ್ತಾ ಹೆಚ್ಚಿಗೆ ಆಯ್ತಾ? ಕಮ್ಮಿ ಆಯ್ತು. ಸೊ ಡಿಕ್ರೀಸ್ ಆಯ್ತು ಅಂದ್ರೆ ನನಗ ಆ ಲಾಸ್ ಏನಾಯ್ತ್ರಿ, ಅರ್ಧ ಕಮ್ಮಿ ಆಯ್ತ್ರಿ, ಅರ್ಧಕ್ಕರ್ಧ ಕಮ್ಮಿ ಆಯ್ತು. ಬರೀ 2,000 ಕೊಡ್ಬೇಕವ. ಹೌದಾ, ಎಷ್ಟ್ ಕೊಡ್ಬೇಕ್ರಿ, 2,000 ಕೊಡ್ಬೇಕು. ನನಗೆ ಗ್ಯಾರಂಟಿ ಅದ. ಈಗ ಅಟ್ಲೀಸ್ಟ್ 3,000 ಬಂದವ್, 2,000 ಬರಲ್ಲ ಅಂತ ಖಾತೆ ಇರ್ತದ್ರಿ, ಇರ್ತದಲ್ರಿ. ಸೊ ಈ 2,000 ರೂಪಾಯಿ ಆ ಡಿಕ್ರೀಸ್ ಆದಾಗ ಏನಾಗ್ತದ್ರಿ, ಅದು ಯಾವಾಗ್ಲೂ ನಮ್ಗೆ ಏನಾಗ್ತದ್ರಿ ಇನ್ಕಮ್ ಆಗ್ತದ. ಬಂತಲ್ಲ ರೊಕ್ಕ, 2,000 ಕೊಡ್ತಾನ ಇಲ್ಲ ಅದು ಸೆಕೆಂಡರಿ, ಬಟ್ 3,000 ಬಂತಲ್ಲ, ಡಿಕ್ರೀಸ್ ಆಯ್ತಲ್ಲ PDD. ಅವ ಕೊಡಲ್ಲೇ ಅಂತ ನಾ ಅನ್ಕೊಂಡಾಗ ಅವ ನನ್ಗೆ ವಾಪಸ್ ಕೊಡ್ಲಿತ್ತಾನಲ್ಲ ರೊಕ್ಕ ಬಂದು. ಸೊ ಇದು ನನಗೊಂದು ಖಾತ್ರಿ ಇತ್ತು, ಅವ ನೆಕ್ಸ್ಟ್ ಡೇ ಬಂದು 2,000 ಕೊಡ್ಬಹುದು. ಅವ್ ಕೊಡ್ಲಿ ಬಿಡ್ಲಿ ಸೆಕೆಂಡರಿ, ಬಟ್ ನನಗೇನಾಯ್ತು, ಕಮ್ ಅನಿಸ್ತು. ಆ ಭಾರ ಏನಾಯ್ತು, ಕಮ್ ಆಯ್ತು. ಹೌದಾ, ಡಿಕ್ರೀಸ್ ಇನ್ PDD ಇದ್ದಾಗ ನಾವ್ ಯಾವ ಸೈಡ್ ಹಾಕ್ತಿವ್ರಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಹಾಕ್ತಿವಿ. ನೆಕ್ಸ್ಟ್ ಬಂತ್ರಿ ಅನ್ರೆಕಾರ್ಡೆಡ್ ಅಸೆಟ್ಸ್. ಏನ್ರಿ ಇದು ಅನ್ರೆಕಾರ್ಡೆಡ್ ಅಸೆಟ್ಸ್ ಅಂದ್ರ? ಅನ್ರೆಕಾರ್ಡೆಡ್ ಅಸೆಟ್ಸ್ ಅಂದ್ರೆ ಏನು ನೋಡ್ರಲ್ಲ, ಕೇಳಿರಿಲ್ಲ. ಅನ್ರೆಕಾರ್ಡೆಡ್ ಅಸೆಟ್ಸ್ ಯಾವಾಗ್ಲೂ ಒಯ್ದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಹಾಕ್ತಿರಿ. ಯಾಕೆ ಹಾಕ್ತಿರಿ? ಅನ್ರೆಕಾರ್ಡೆಡ್ ಅಸೆಟ್ಸ್, ಅನ್ರೆಕಾರ್ಡೆಡ್ ಅದು ಏನಂತಾರ ಕ್ವಶನ್ ದಾಗೆ ಮೀನಿಂಗ್ ಅದಲ್ಲಿ, ಅನ್ರೆಕಾರ್ಡೆಡ್ ಅಸೆಟ್ಸ್ ಅಂತ ಹೇಳಿ. ಅಸೆಟ್ಸ್ ಅನ್ನ ತಗೊಂಡಿರ್ತಾರ್ರಿ, ಅಥವಾ ಯಾವ್ದೋ ಸ್ಮಾಲ್ ಸಣ್ಣ ಪುಟ್ಟ ಅಸೆಟ್ಸ್ ಅನ್ನ ತಗೊಂಡಿರ್ತಾರ, ಬಟ್ ರೆಕಾರ್ಡ್ ಮಾಡೋದನ್ನ ಮರ್ತಿರ್ತಾರ. ಅದು ಡೈರೆಕ್ಟ್ಲಿ ಒಯ್ದು ನಾವು ಬ್ಯಾಲೆನ್ಸ್ ಶೀಟ್ ದಾಗ ಹಚ್ಲಿಕ್ ಬರಲ್ಲ. ಯಾಕೆ ಬರಲ್ರಿ? ಯಾಕಂದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅದು. ಈಗ ನ್ಯೂ ಬ್ಯಾಲೆನ್ಸ್ ಶೀಟ್ ಮಾಡ್ಲಿತ್ತೀನಿ ಅಂತಂದ್ರೆ ರಿವ್ಯಾಲ್ಯೂಯೇಷನ್ ಮಾಡ್ಬೇಕು. ನಾನು ರಿವ್ಯಾಲ್ಯೂಡ್ ಮಾಡ್ಲಿಕತ್ತೀನಿ. ರಿವ್ಯಾಲ್ಯೂಯೇಷನ್ ದಾಗ ನಾ ಹೊಸದ್ ಏನೇ ಇದ್ರು, ಹೊಸವಿದ್ರು ಹಳಿವಿದ್ರು, ಅದು ರೆಕಾರ್ಡ್ ಆಗಿಲಾರ್ದಿತ್ತು ಯಾವುದೇ ಅಸೆಟ್ ಇದ್ರು ನಾ ಇಲ್ಲಿ ಮೆನ್ಷನ್ ಮಾಡ್ತೀನಿ, ಅನ್ರೆಕಾರ್ಡೆಡ್ ಅಸೆಟ್ಸ್. ಅನ್ರೆಕಾರ್ಡೆಡ್ ಲಯಬಿಲಿಟಿನೂ ಇರ್ತಾವ್ರಿ. ಈ ನ್ಯೂ ಲಯಬಿಲಿಟಿದಾಗ ಅನ್ರೆಕಾರ್ಡೆಡ್ ಲಯಬಿಲಿಟಿನೂ ಬರ್ತಾವಲ್ಲಿ. ನ್ಯೂ ಲಯಬಿಲಿಟಿದಾಗ ಅನ್ರೆಕಾರ್ಡೆಡ್ ಲಯಬಿಲಿಟಿನೂ ಬರ್ತಾವ. ಅದೇ ರೀತಿ ಅನ್ರೆಕಾರ್ಡೆಡ್ ಅಸೆಟ್ಸ್ ಅಂದ್ರೆ ರೆಕಾರ್ಡ್ ಮಾಡಿರಲ್ಲ ಅವ್ರ ಅಷ್ಟೇ ಅಸೆಟ್ಸ್ ತಗೊಂಡಿದ್ದು, ಅಥವಾ ರೆಕಾರ್ಡ್ ಮಾಡ್ಲಿಕ್ಕೆ ಆಗಿರಲ್ಲ, ಅಥವಾ ಮಿಡಲ್ ಅಂತ ತಗೊಂಡಾಗ ಅಕೌಂಟ್ಸ್ ಡಿಸ್ಟರ್ಬ್ ಆಗ್ತದ ಅಂತ ಹೇಳಿ ಮೇಂಟೈನ್ ಮಾಡಿರ್ಲಿಕ್ಕಿಲ್ಲ. ಯಾವಾಗ 1 ಇಯರ್ ಆದ್ಮೇಲೆ ಅಥವಾ ನ್ಯೂ ಪಾರ್ಟ್ನರ್ ಕರ್ಕೊಳ್ಳೋ ಟೈಮಿಗೆ ಅವನಿಗೆಲ್ಲ ನಾವ್ ಇನ್ಫಾರ್ಮೇಶನ್ ಹೇಳೋ ಒಂದ್ ರೀಸನ್ ಈ ಅನ್ರೆಕಾರ್ಡೆಡ್ ಅಸೆಟ್ಸ್ ಕೂಡ ಏನ್ ಮಾಡ್ತಾರೆ ಅವರು, ರೆಕಾರ್ಡ್ ಮಾಡೋ ಸಲುವಾಗಿ ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ದಾಗ ಹಾಕ್ತಾರೆ. ರಿವ್ಯಾಲ್ಯೂಯೇಷನ್ ದಾಗೆ ಬರ್ತದ್ರಿ, ಬ್ಯಾಲೆನ್ಸ್ ಶೀಟ್ ದಾಗ ಬರಲ್ಲ. ಅನ್ರೆಕಾರ್ಡೆಡ್ ಅಸೆಟ್ಸ್ ನೋಡಿರಿಲ್ಲ ಅನ್ರೆಕಾರ್ಡ್ ಅಸೆಟ್ಸ್ ಯಾವಾಗ ಬರ್ತದ್ರಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ದಾಗೆ ಬರ್ತದ, ಬ್ಯಾಲೆನ್ಸ್ ಶೀಟ್ ದಾಗ ಬರಂಗಿಲ್ಲ. ಸೊ ನೆಕ್ಸ್ಟ್ ಇದೆಲ್ಲ ಆದ್ಮೇಲ್ರಿ ಇಂಪಾರ್ಟೆಂಟ್ ಏನ್ರಿ, ಈಗ ಪ್ರಾಫಿಟ್ ಬಂತ ಲಾಸ್ ಬಂತ, ರಿವ್ಯಾಲ್ಯೂಯೇಷನ್ ಮಾಡದ್ಮೇಲೆ ಅಂದ್ರೆ ನನ್ನ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಅನ್ನ ರಿವ್ಯಾಲ್ಯೂಡ್ ಮಾಡದ್ಮೇಲೆ ನನಗ್ ರೊಕ್ಕ ಎಷ್ಟು ಬಂತು, ನನಗ್ ಪ್ರಾಫಿಟ್ ಬಂತ ಲಾಸ್ ಬಂತ. ಪ್ರಾಫಿಟ್ ಯಾವಾಗ ಬರ್ತದ್ರಿ, ಇನ್ಕಮ್ ಜಾಸ್ತಿ ಇದ್ದ. ಇನ್ಕಮ್ ಯಾವ ಸೈಡ್ ಅದ ಇಲ್ಲಿ, ಕ್ರೆಡಿಟ್ ಸೈಡ್. ಸೊ ಕ್ರೆಡಿಟ್ ಸೈಡ್ ಯಾವಾಗ್ಲೂ ಜಾಸ್ತಿ ಆದಾಗ ನನಗೆ ಏನ್ ಬರ್ತದ್ರಿ, ಪ್ರಾಫಿಟ್ ಬರ್ತದ. ಒಂದ್ ವೇಳೆ ಕ್ರೆಡಿಟ್ ಸೈಡ್ ಕಮ್ಮಿ ಆದ್ರೆ ಏನ್ ಬರ್ತದ್ರಿ, ಲಾಸ್ ಬರ್ತದ. ಹೌದಾ, ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್, ರಿವ್ಯಾಲ್ಯೂಯೇಷನ್ ಲಾಸ್. ಯಾವಾಗ್ಲೂ ಏನಾಗ್ತದ್ರಿ, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಬರ್ತದ, ಲಾಸ್ ಬರ್ತದ ಅಂತ ಹೇಳಿಕ್ ಬರಲ್ಲ. ಏನೂ ಆಗ್ಬೋದು, ಪ್ರಾಫಿಟ್ ನು ಬರ್ಬೋದು, ಲಾಸ್ ನು ಬರ್ಬೋದು. ನೀವು ಆಲ್ಮೋಸ್ಟ್ ಪ್ರಾಫಿಟ್ ಮಾಡಿರಿ ಹಂಗಂತೇಳಿ ಎಕ್ಸಾಮ್ ದಾಗ ಪ್ರಾಫಿಟ್ ಬರ್ತದ ಅಂತ ತಿಳ್ಕೊಬೇಡ್ರಿ. ಏನ್ ಬರ್ಬೋದ್ರಿ, ಲಾಸ್ ನು ಬರ್ಬೋದು. ಮೊನ್ನೆ ನಾ ಕೊಟ್ಟಿದ್ ಪ್ರಾಬ್ಲಮ್ ಲಾಸ್ ಆಯ್ತು. ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡಿರಿ, ಮಿಸ್ಟೇಕ್ ಮಾಡ್ರಿ. ಹೌದಾ ಇಲ್ಲ? ಸೊ ಅದಕ್ಕೆ ಹೇಳದ್ರಿ, ಎಲ್ಲಾನು ಪ್ರಾಬ್ಲಮ್ ನೀವು ಅಷ್ಟೇ ಪ್ರಾಕ್ಟೀಸ್ ಮಾಡ್ರಿ. ಫಸ್ಟ್ ನೀವ್ ಏನ್ ನೆನಪಿಟ್ಕೋರಿ, ಫಾರ್ಮೆಟ್ ನೆನಪಿಟ್ಕೋರಿ. ಏನ್ ನೆನಪಿಟ್ಕೋಬೇಕು, ಫಾರ್ಮೆಟ್. ಇಷ್ಟೇ ಫಾರ್ಮೆಟ್ ದಾಗ ನಿಮಗ್ ತಿಳಿತಲ್ರಿ? ತಿಳಿತಿಲ್ಲ ವಿಶಾಲ, ತಿಳಿತಿಲ್ಲ? ಯಾಕೆ ಫಾರ್ಮೆಟ್ ನೋಡ್ಕೋರಿ, ನಾ 10 ಸಲ ಹೇಳೋದ್ ಇದೇ ರೀಸನ್ ರೀ. ನಿಮ್ಗೆ ಅಟ್ಲೀಸ್ಟ್ ಇನ್ಕ್ರೀಸ್ PDD ಗೊತ್ತಾಗ್ತದಲ್ಲ, ಓದಿದ್ರ ಕ್ವಶನ್ ಓದಿದ್ರೆ ಗೊತ್ತಾಗ್ತದೆ, ಇನ್ಕ್ರೀಸ್ ಹೆಚ್ಚಿಗೆ ಆಗ್ಯದ ಕಮ್ಮಿ ಆಗ್ಯದ, ಅಸೆಟ್ ಜಾಸ್ತಿ ಆಗ್ಯದ ಕಮ್ಮಿ. ಡೈರೆಕ್ಟ್ಲಿ ಅನ್ರೆಕಾರ್ಡೆಡ್ ಅಸೆಟ್ಸ್ ಅಂತ ಕೊಟ್ಟಿರ್ತಾರೆ. ಹಂಗಾರೆ ಕೊಟ್ಟಿರ್ತಾರ ಇಲ್ಲ, ಓಲ್ಡ್ ಅಸೆಟ್ಸ್ ಅಥವಾ ನ್ಯೂ ಅಸೆಟ್ಸ್ ವಿಚ್ ಇಸ್ ನಾಟ್ ರೆಕಾರ್ಡೆಡ್ ಇನ್ ದಿ ಬ್ಯಾಲೆನ್ಸ್ ಶೀಟ್, ಓಲ್ಡ್ ಬ್ಯಾಲೆನ್ಸ್ ಶೀಟ್. ಗೊತ್ತಾಯ್ತಲ್ಲ ನಿಮ್ಗೆ ಇದು ಅನ್ರೆಕಾರ್ಡೆಡ್ ಅಸೆಟ್ಸ್ ಅದ ಅಂತ ಹೇಳಿ, ಗೊತ್ತಾಗ್ತದಿಲ್ಲ?
ಸೊ ಅದಕ್ಕೆ ನಾನು ನಿಮ್ಗೆ ಯಾಕೆ ಫಾರ್ಮೆಟ್ ಅಷ್ಟು ಸಲ ಫಾರ್ಮೆಟ್ ನೋಡ್ಕೋರಿ ಅಂದ್ರೆ ಇದೇ ರೀಸನ್. ನೀವು ಜಸ್ಟ್ ಫಾರ್ಮೆಟ್ ನೋಡ್ಕೊಂಡ್ರಿ ಅಂತಂದ್ರೆ ಅಟ್ಲೀಸ್ಟ್ ನೀವು ಏನ್ ಮಾಡ್ಬೋದ್ರಿ, ಬಂದಷ್ಟರ ನೀವು ಬರ್ಬೋದು. ನೀವ್ ಇಷ್ಟು ಲೈನ್ ಹಾಕಿದ್ರಿ 1 ಮಾರ್ಕ್ಸ್ ಕೊಡ್ತಾರ. ಇವೆಲ್ಲ ಒಳಗಿನ ಫಾರ್ಮೆಟ್ ದಾಗಿನ್ ಬರದ್ರಿ 1 ಮಾರ್ಕ್ಸ್ ಕೊಡ್ತಾರ. ಅಟ್ಲೀಸ್ಟ್ ನಿಮಗ್ ತಿಳಿದಷ್ಟು ಇಲ್ಲಿ ಬಂತು 3 ಮಾರ್ಕ್ಸ್ ಕೊಡ್ತಾರ. ಅಲ್ಲಿ 3 ಮಾರ್ಕ್ಸ್, ಇಲ್ಲಿ 3 ಮಾರ್ಕ್ಸ್, ಇಲ್ಲಿ 3 ಮಾರ್ಕ್ಸ್, ಬ್ಯಾಲೆನ್ಸ್ ಶೀಟಿಂಗ್ 4 ಮಾರ್ಕ್ಸ್. ಹೌದಾ ಇಲ್ಲ? ಪ್ರತಿ ಒಂದು ಚಾಪ್ಟರ್ದಾಗವ ನಿಮಗ್, ಪ್ರತಿ ಒಂದು ಚಾಪ್ಟರ್ದಾಗ. ಸೊ ಹಿಂಗಾಗಿ ನಿಮ್ಗೆ ಏನ್ರಿ ಪಾಸ್ ಆಗ್ಲಿಕ್ಕೆ ಅಕೌಂಟೆನ್ಸಿದಾಗ ಫೇಲ್ ಆಗೋದ್ ಬಹಳ ಕಷ್ಟ ಅಂತ ಗೊತ್ತದ. ಒಂದ್ ಲೈನ್ ಹಾಕಿದ್ರು 1 ಮಾರ್ಕ್ಸ್ ಕೊಡ್ತಾರ. ಏನ್ ಮಾಡ್ತಾರ್ರಿ, ಒಂದ್ ಲೈನ್ ಹಾಕಿದ್ರು 1 ಮಾರ್ಕ್ಸ್ ಕೊಡ್ತಾರ. ಯಾರು ಪೇಪರ್ ಖಾಲಿ ಕೊಟ್ಟವ್ರೆ ಫೇಲ್ ಆಗ್ಬೇಕು. ಪೇಪರ್ ಏನ್ ಪೂರ್ತಿ ಖಾಲಿ ಏನು ಬ್ಲಾಂಕ್ ಕೊಡ್ತಾರಲ್ಲ ಅವ್ರಷ್ಟೇ ಫೇಲ್ ಆಗ್ಬೇಕು. ಬಟ್ ಆಲ್ಮೋಸ್ಟ್ ಇದ್ರ ಪಾಸ್ ಆಗೋದ್ ಬಹಳ ಈಸಿ ಅದರಿ. ಫಾರ್ಮೆಟ್ ನೋಡ್ಕೊಂಡೇ ಹೋದ್ರ ನಾನ್ ನಿಮಗ್ ಖಾತ್ರಿ ಕೊಡ್ತೀನಿ, ಬರೇ ಫಾರ್ಮೆಟ್ ಬರದ್ ಬಂದ್ರು ನೀವು 30 ಮಾರ್ಕ್ಸ್ ತೆಗಿತೀರಿ. 30 ಮಾರ್ಕ್ಸ್ ಎಷ್ಟು? 30 ಮಾರ್ಕ್ಸ್. 24 ಮೇಲೆ ಮತ್ತೆ ಎಕ್ಸ್ಟ್ರಾ 6 ಮಾರ್ಕ್ಸ್. ಹೌದಾ ಸುಮಿತಾ? ಲಕ್ಷ ಕೊಡು ಈ ಕಡೆ. ಹಾ, ನೆಕ್ಸ್ಟ್ ನೆಕ್ಸ್ಟ್ ಅದರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ನಾ ಹೀಗೆ ಹೇಳಿದೆ, ಇದು ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂದಾಗ ಒಬ್ರು ಇರ್ಬೋದು ಅಥವಾ ಇಬ್ರು ಇರ್ಬೋದು. ಇದು ಅಡ್ಮಿಷನ್ ಅದರಿ. ಏನದರಿ ಇದು? ಅಡ್ಮಿಷನ್ ಅದ ಅಂತ ತಿಳ್ಕೊರಿ. ಅಡ್ಮಿಷನ್ ಆಗಿದ್ದಾಗ 3 ಮಂದಿ ಇದ್ರಂದ್ರೆ 3 ಮಂದಿದ್ ಬರ್ತದ. ಒಂದ್ ವೇಳೆ ರಿಟೈರ್ಮೆಂಟ್ ಇತ್ತು ಅಂತಂದ್ರೆ 3 ಮಂದಿದ್ ಬರ್ತದ. ಸೊ ಈ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಫಾರ್ಮೆಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನ್ ಹೇಳ್ತದ್ರಿ ಇಲ್ಲಿ? ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಏನ್ ಬ್ರಾಡ್ ಡೌನ್ ತಗೋತೀರಿ? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರ ಬ್ಯಾಲೆನ್ಸ್ ಶೀಟ್, ಓಲ್ಡ್ ಬ್ಯಾಲೆನ್ಸ್ ಶೀಟ್ ದಾಗ ಏನ್ ಕ್ಯಾಪಿಟಲ್ಸ್ ಅವ ಆ ಕ್ಯಾಪಿಟಲ್ ಗಳನ್ನ ತಗೋತೀರಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ದಾಗ. ಸೊ ಫಸ್ಟ್ ಎ ಬಿ ಸಿ ದಿನ ಹಾಕಲ್ಲ, ಯಾಕೆ ಅಡ್ಮಿಷನ್ ಅದ ಇದು. ಸಿ ಯಾಕೆ ಹಾಕಲ್ಲ? ಅವ ಇನ್ನ ತಂದಿಲ್ಲ. ನಾ ಇನ್ನ ಮೊದ್ಲು ಓಲ್ಡ್ ಕ್ಲಿಯರ್ ಮಾಡ್ಕೋಬೇಕಲ್ಲ ಎಲ್ಲ. ಓಲ್ಡ್ ಕ್ಲಿಯರ್ ಆದ್ಮೇಲೆ ಹೊಸದ್ ಹಾಕ್ತೀನಿ. ಹೌದಾ? ಫಸ್ಟ್ ಇಬ್ಬರದು ಹಾಕದೆ ಅದಾದ್ಮೇಲೆ ಏನಾರ ರಿಸರ್ವ್ ಇತ್ತು, ರಿಸರ್ವ್ ಫಂಡ್ ಯಾಕೆ ಇವ್ರಿಗೆ ಕೊಡ್ತೀವ್ರಿ ಹೇಳ್ರಿ ನನಗ? ಅವ್ರಿಬ್ಬರದೇ ಇರ್ತದ ಖರೆ, ಅವ್ರಿಗೆ ಯಾಕೆ ಅವ್ರಿಬ್ಬರದೇ ಯಾಕೆ ಇರ್ತದ? ಅದು ಕಂಪನಿದಲ್ಲ, ಅದು ರಿಸರ್ವ್ ಫಂಡ್ ಕಂಪನಿದಿಲ್ಲ ರಿಸರ್ವ್ ಫಂಡ್. ಇವ್ರ ಯಾಕೆ ತಗೊಲಿಗತ್ತಾರ? ಕಂಪನಿದ ಇಲ್ಲ ರಿಸರ್ವ್ ಫಂಡ್. ನಾ ಎದಕ್ ಇಟ್ಟಿನಿ ರಿಸರ್ವ್? ಫ್ಯೂಚರ್ ಪರ್ಪಸ್ ಇಟ್ಟಿನಿ. ಇನ್ನ ಫ್ಯೂಚರ್ ಪರ್ಪಸ್ ಅಂತಂದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ. ನಾ ರಿಸರ್ವ್ ಫಂಡ್ ಯಾಕೆ ತಗೊಲಿಗತ್ತೀನಿ? ಮತ್ತ ಕ್ವಶನ್ ಅರೈಸ್ ಆಯ್ತಿಲ್ಲ ಯಾಕ? ಬಾಳ ಅಲ್ಲೇ ಸ್ವಲ್ಪ ನೀರ್ ತುಂಬ. ಕ್ವಶನ್ ಅರೈಸ್ ಆಯ್ತಿಲ್ಲ ಯಾಕೆ? ಮತ್ತ ಅವ್ರಿಬ್ರೇ ಯಾಕೆ ತಗೋಬೇಕು? ನಾವ್ ರಿಸರ್ವ್ ಇಟ್ಟಿದ್ದ ಸಲಗ ಕಂಪನಿ ಸಲ, ಕಂಪನಿ ಫ್ಯೂಚರ್ ಸಲ. ಹೌದಿಲ್ಲ? ಈ ಕಂಪನಿಗೆ ಏನು ಹಾಳೆ ಆಗಿಲ್ಲ, ಊಟ ಒಬ್ಬ ಹೊಸದ ಹೊಂಟಾನಿಲ್ಲ. ಮತ್ತೆ ಯಾಕೆ ನಾ ಇಲ್ಲಿ ಇದು ಮಾಡ್ಲಿತ್ತೀನಿ? ಯಾಕೆ ತಕೊಲಿಗತ್ತೀನಿ ರಿಸರ್ವ್ ಫಂಡ್? ಹಾ, ಯಾಕೆ ತಕೊಲಿಗತ್ತೀನಿ ರಿಸರ್ವ್ ಫಂಡ್? ತಲೆ ಓಡಿಸ್ರಿ ಸ್ವಲ್ಪ. ರಿಸರ್ವ್ ಫಂಡ್ ಎಲ್ಲಿಂದ ಬಂದದ? ರಿಸರ್ವ್ ಅಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಎಲ್ಲಿಂದ ಬಂತ ರೊಕ್ಕ? ಹೀಗೆ ಹೇಳಿನಿ ರಿಸರ್ವ್ ಅಂದ್ರೆ ಏನಂತ ಹೇಳಿ. ಪ್ರಾಫಿಟ್ ದಾಗಿಂದೇ ಇರ್ತದ. ಇವ ಬರಕಿನ ಮೊದ್ಲಿನ ಪ್ರಾಫಿಟ್ ಅದದು. ಪ್ರಾಫಿಟ್ ಬರ್ಲಿಕ್ಕೆ ಯಾರ ರೀಸನ್ ಅರ? ಆ ಇಬ್ರು ಓಲ್ಡ್ ಪಾರ್ಟ್ನರ್ಸ್. ಹೌದಾ? ಅವ್ರಿಬ್ರು ಓಲ್ಡ್ ಪಾರ್ಟ್ನರ್ಸ್ ಅರ್. ಹೌದಾ? ಸುಮಿತ್ ಮುಂದ ಬಾ ಸುಮಿತ್ ಜಲ್ದಿ. ಸೊ ಇಲ್ಲಿ ಪ್ರಾಫಿಟ್ ಏನಿರ್ತದ್ರಿ? ಅದು ಏನಿರ್ತದ ಪ್ರಾಫಿಟ್? ಓಲ್ಡ್ ಪಾರ್ಟ್ನರ್ಸ್ ಪ್ರಾಫಿಟ್ ದಾಗಿಂದ ರಿಸರ್ವ್ ಅನ್ನ ತೆಗೆದಿಟ್ಟಿರ್ತೇವ್ ನಾವು. ಹೌದಾ ಇಲ್ಲ? ಸೊ ಅದೇ ರೀಸನ್ ಲಿಂದ ನಾವ್ ಏನ್ ಮಾಡ್ತೀವ್ರಿ, ಅವ್ರಿಬ್ರು ತಗೋತಾರ. ಯಾಕೆ? ಈಗ ಹೊಸ ಪಾರ್ಟ್ನರ್ ಬರ್ಲಿತ್ತಾನಲ್ಲ, ಹೊಸ ಪಾರ್ಟ್ನರ್ ಹೊಂಟಾರಿಲ್ಲ. ಈಗ ಹೊಸ ಪಾರ್ಟ್ನರ್ ಬರ್ಲಿತ್ತಾನಂತಂದ್ರೆ ಅವ ಯಾಕೆ ಅವ್ರ ಪ್ರಾಫಿಟ್ ತಗೋಬೇಕು? ಹೌದಾ ಇಲ್ಲ? ಆ ಒಂದ್ ರೀಸನ್ ಏನ್ ಮಾಡ್ತಾರ್ರಿ, ರಿಸರ್ವ್ ಅನ್ನ ಯಾಕೆ ತಕ್ಕೋತಾರ ಅಂದ್ರೆ ಇದೇ ರೀಸನ್. ಯಾಕ? ಅದು ಓಲ್ಡ್ ಪ್ರಾಫಿಟ್ ದಾಗಿಂದ ಒಂದು ಭಾಗನ ಕೊಟ್ಟಿರ್ತಾರ. ಆ ಪ್ರಾಫಿಟ್ ಹೆಂಗ್ ಬಂತು? ಇವ್ರಿಬ್ರ ಮೆಹನತ್ಲಿ, ಅದು ಎ ಮತ್ತ ಬಿ ಇವ್ರಿಬ್ರು ಪಾರ್ಟ್ನರ್ ಬಂದದ. ಸಿ ಪಾರ್ಟ್ನರ್ ಈಗ ಬಂದನ್. ಸೊ ಅವ್ನಿಗೆ ಯಾಕೆ ಕೊಡ್ಬೇಕು ಅನ್ನೋದಲ್ಲ, ಅವ್ನಿಗೆ ಏನ್ ಕೊಟ್ಟಿರ್ತಾರ ಅವ್ನಿಗೆ ಅವ್ರಿಗೆ ಏನ್ ಪೋಷನ್ ಕೊಡ್ಬೇಕು ಅವ್ನಿಗೆ ಕೊಟ್ಟಿರ್ತಾರ. ಇಷ್ಟು ದಿವಸ ಮಾಡಿದಿರ್ತದ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ರಿಸರ್ವ್ ಅನ್ನ ತಕ್ಕೋತಾರ. ನೆಕ್ಸ್ಟ್ ಪಿ ಅಂಡ್ ಎಲ್ ಅಕೌಂಟ್ ಅಕ್ಯುಮುಲೇಟೆಡ್ ಪ್ರಾಫಿಟ್. ಪಿ ಅಂಡ್ ಎಲ್ ಅಕೌಂಟ್ ಅಂದ್ರೆ ಅಕ್ಯುಮುಲೇಟೆಡ್ ಪ್ರಾಫಿಟ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ದಾಗ ಏನಾರ ಪ್ರಾಫಿಟ್ ಇತ್ತು,
ಕೊಟ್ಟಿದ್ರು ಅಂತಂದ್ರೆ ಆ ಪ್ರಾಫಿಟ್ ಅನ್ನ ನಾವು P&L ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟ್ ಏನಾರ ಇತ್ತು ಅಂತಂದ್ರೆ ಅದ್ ಎಲ್ಲಿ ತಗೋತೀವ್ರಿ ನಾವು ಯಾವ ಸೈಡ್ ತಗೋತೀವ್ರಿ ಈ ಪ್ರಾಫಿಟ್ ನು ಕೂಡ ಇಬ್ರಿಗೆ ಈ ಪ್ರಾಫಿಟ್ ನು ಯಾರಿಗೆ ಇಬ್ರಿಗೆ ತಗೋತೀವ್ರಿ ಇವ್ರಿಬ್ರಿಗೆ ತಗೋತೀವಿ ಯಾರಿಗೆ ಓಲ್ಡ್ ಪಾರ್ಟ್ನರ್ಶಿಪ್ ನೆಕ್ಸ್ಟ್ ಬಂದ್ರ ನೋಡ್ರಿ ಈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಯಾರು ಬರ್ತಾರ್ರಿ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ದಾಗ ನ್ಯೂ ಪಾರ್ಟ್ನರ್ ಬಂದನ್ರಿ ನ್ಯೂ ಪಾರ್ಟ್ನರ್ ಏನೇನ್ ತರ್ತಾನ್ರಿ ಜೊತೆಗೆ ಕ್ಯಾಪಿಟಲ್ ತಂದ ಗುಡ್ ವಿಲ್ ಯಾಕೆ ತಂದನ್ರಿ ಗುಡ್ ವಿಲ್ ಯಾಕೆ ತಂದ ಗುಡ್ ವಿಲ್ ಅಂದ್ರೆ ಏನು ಏನ್ ಫ್ಯಾನ್ ಹಾಕೋರಿ ಗುಡ್ ವಿಲ್ ಅಂದ್ರೆ ಏನು ನೇಮ್ ಅಂಡ್ ಫೇಮ್ ಆಫ್ ದಿ ಕಂಪನಿ ಹೌದಾ ಹೆಸರು ಆ ಚಲೋ ಹೆಸರದಾಗ ಹೊಂಟಾನಂತಂದ್ರೆ ಅಷ್ಟು ಗುಡ್ ವಿಲ್ ತರ್ಬೇಕಲ್ಲ ಮತ್ತ ಮೊದ್ಲಿನ ಗುಡ್ ವಿಲ್ ಎಲ್ಲ ಇವ್ರು ತಕೊಂಡಿರ್ತಾರ ಹೌದಾ ಇಲ್ಲ ಸೊ ಹಂಗಾಗಿ ಚಲೋ ನೇಮ್ ಅಥವಾ ಚಲೋ ಅದ ಕಂಪನಿ ಅನ್ನೋ ಒಂದ್ ರೀಸನ್ ಏನ್ ಮಾಡ್ತಾರೆ ಅವರು ಅಮೌಂಟ್ ಅನ್ನ ತಕ್ಕೋತಾರ ಅದಕ್ಕೆ ಅವ ಏನ್ ಮಾಡ್ತಾನ್ರಿ ಆಸ್ ಅ ಗುಡ್ ವಿಲ್ ಅಂತ ಹೇಳಿ ಕ್ಯಾಶ್ ಅನ್ನ ಆಸ್ ಅ ಗುಡ್ ವಿಲ್ ಅಂತ ಹೇಳಿ ತಗೊಂಡ್ ಬರ್ತಾನ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ಎರಡು ಸೇರ್ಸಲ್ಲಿ ಇಡ್ತೀವ್ರಿ ಇಲ್ಲೇನದರಿ ಸೀಸ್ ಕ್ಯಾಪಿಟಲ್ ಅಕೌಂಟ್ ಏನ್ ಮಾಡ್ತೀವ್ರಿ ಇಲ್ಲಿ ಗುಡ್ ವಿಲ್ ಅನ್ನ ಏನ್ ಮಾಡ್ಲಿಕತ್ತೀವಿ ಇಬ್ರಿಗೂ ಹಂಚ್ಲಿಕತ್ತೀವಿ ಇಲ್ಲಿ ಕೂಡು ಬಂದು ರೆಕಾರ್ಡ್ ಅಲ್ಲಿತ್ತದ ಇಲ್ಲಿ ಕೂಡ ಅಂತ ಹೇಳಿಕತ್ತೀನಿ ಸೊ ಇಲ್ಲಿ ಏನ್ ಮಾಡ್ತೀವ್ರಿ ನಾವು ಸೀಸ್ ಕ್ಯಾಪಿಟಲ್ ಅಕೌಂಟ್ ದಾಗ ಅಂದ್ರೆ ಸೀಸ್ ಕ್ಯಾಪಿಟಲ್ ಅಕೌಂಟ್ ಹಾಕಿ ಏನ್ ಮಾಡ್ತೀವಿ ಓಲ್ಡ್ ಪಾರ್ಟ್ನರ್ಸಿಗೆ ಈ ಗುಡ್ ವಿಲ್ ಅನ್ನ ಇದೇನ್ ಗುಡ್ ವಿಲ್ ತಂದನಲ್ಲ ನ್ಯೂ ಪಾರ್ಟ್ನರ್ ಆ ಗುಡ್ ವಿಲ್ ಅನ್ನ ಹಂಚ್ತೀವಿ ಇಬ್ರಿಗೂ ಯಾರಿಗ್ರಿ ಓಲ್ಡ್ ಪಾರ್ಟ್ನರ್ ಯಾ ಗುಡ್ ವಿಲ್ ಹೊಸ ಪಾರ್ಟ್ನರ್ ತಂದ ಗುಡ್ ವಿಲ್ ಸೊ ಇವ್ರಿಬ್ರಿಗೂ ಹಂಚ್ತೀವಿ ಅದಾದ್ಮೇಲೆ ಏನ್ ಬರ್ತದ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನಾರ ಪ್ರಾಫಿಟ್ ಆಗಿತ್ತು ಅಂತಂದ್ರೆ ಅದನ್ನ ಯಾವ ಸೈಡ್ ಬರ್ತದ್ರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರ್ತದ ಸೊ ಅದ್ ಎಲ್ಲಿ ಹಾಕ್ತಿವ್ರಿ ನಾವು ಇಬ್ರಿಗೆ ಹಾಕ್ತಿವಿ ಇದನ್ನು ಯಾರಿಗ ಹಾಕ್ತಿವ್ರಿ ಇಬ್ರಿಗೆ ಹಾಕ್ತಿವಿ ಈ ಕಡೆ ಬರಣ್ರಿ ಡೆಬಿಟ್ ಸೈಡ್ P&L ಅಕೌಂಟ್ ಅಕ್ಯುಮುಲೇಟೆಡ್ ಲಾಸ್ ಸೊ ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರ ಏನು ಅಸೆಟ್ ಸೈಡ್ ಕೊಟ್ಟಿರ್ತಾರೆ ಲಾಸ್ ಆದಾಗ ಅಸೆಟ್ ಸೈಡ್ ಯಾವ್ದಾರೆ ಬ್ಯಾಲೆನ್ಸ್ ಶೀಟ್ ದಲ್ಲಿ ಅಂದ್ರೆ ಪ್ರಾಬ್ಲಮ್ ದಲ್ಲಿ ನಮ್ಗೆ ಕೊಟ್ಟಿದ್ರು ಅಂತಂದ್ರೆ ಅಸೆಟ್ ಸೈಡ್ P&L ಅಕೌಂಟ್ ಅಂದಾಗ ಅದೇನ್ ಇರ್ತದ್ರಿ ನಮಗ ನೆಟ್ ಲಾಸ್ ಇರ್ತದ್ರಿ ನೆಟ್ ಲಾಸ್ ನಾವ್ ಯಾವ ಸೈಡ್ ತಗೋತೀವ್ರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ತಗೋತೀವ್ರಿ ಇದನ್ನು ಕೂಡ ಇಬ್ರಿಗೆ ಹಂಚ್ತೀವ್ರಿ ಯಾರಿಗ ಹಂಚ್ತೀವ್ರಿ ಓಲ್ಡ್ ಪಾರ್ಟ್ನರ್ಸ್ ಇಬ್ರಿಗೆ ಅಷ್ಟೇ ಹಂಚ್ತೀವಿ ಅದಾದ್ಮೇಲೆ ಎಸ್ ಕ್ಯಾಪಿಟಲ್ ಅಕೌಂಟ್ ಬಿಸ್ ಕ್ಯಾಪಿಟಲ್ ಅಕೌಂಟ್ ಏನ್ರಿ ಇದು ಗುಡ್ ವಿಲ್ ಅವ್ರಿಗೆ ಅವನ್ ಅಕೌಂಟ್ ದಾಗಿಂದ ಅವ್ರಿಬ್ರಿಗೆ ಹೋದು ಇನ್ನ ಇವನ್ ಅಕೌಂಟ್ ದಾಗಿಂದ ಹೋಗಿಲ್ಲ ಹೋಗದೇನ್ರಿ ಇಲ್ಲಿ ನೋಡ್ರಿ ಗುಡ್ ವಿಲ್ ಇಲ್ಲೇ ಅದ ಇನ್ನ ಇವ್ರಿಗೆ ಹಾಕಿವ್ ಅಷ್ಟೇ ಹೋಗದೇನ ಅವ್ನ ಅಕೌಂಟ್ ದಾಗಿಂದು ಹೋಗಿಲ್ಲ ಅಲ್ಲಿ ಏನಾಯ್ತ್ರಿ ಇಲ್ಲಿ ಹಾಕ್ದೇವ್ ನೋಡ್ರಿ ಎಸ್ ಕ್ಯಾಪಿಟಲ್ ಅಕೌಂಟ್ ಬಿಸ್ ಕ್ಯಾಪಿಟಲ್ ಅಕೌಂಟ್ ಹಾಕಿವೆ ಎಸ್ ಕ್ಯಾಪಿಟಲ್ ಅಕೌಂಟ್ ಬಿಸ್ ಕ್ಯಾಪಿಟಲ್ ಅಕೌಂಟ್ ಸೊ ಇಲ್ಲಿ ಅವ್ರಿಬ್ರಿಗೂ ಗುಡ್ ವಿಲ್ ಹಂಚಿದೇವ್ರಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅವ್ರಿಬ್ರಿಗೂ ಬಂದ್ಮೇಲೆ ಇನ್ನ ಅವ್ರ ಬಲ್ಲೆ ಅವು ವಿಡ್ರಾ ಮಾಡ್ಕೊಂಡಿಲ್ಲ ಇಲ್ಲಿ ಹಾಕದಾಗ ಏನಾಯ್ತ್ರಿ ಇದು ವಿಡ್ರಾ ಮಾಡ್ಕೊಂಡ್ರಿ ಫಸ್ಟ್ ಕೇಸ್ ಗುಡ್ ವಿಲ್ ವಿಡ್ರಾ ಮಾಡ್ಕೊಂಡಿದ್ ಕೇಸ್ ಹೌದಾ ಸೆಕೆಂಡ್ ಕೇಸ್ ಸೊ ಗುಡ್ ವಿಲ್ ಅನ್ನ ವಿಡ್ರಾ ಮಾಡ್ಕೊಂಡಿದ್ ಫಸ್ಟ್ ಕೇಸ್ ಇಲ್ಲಿಗೆ ಬರ್ತದ ಹೌದಾ ಫಸ್ಟ್ ಕೇಸ್ ಎಲ್ಲಿಗೆ ಬರ್ತದ ಗುಡ್ ವಿಲ್ ರಿಟೈನ್ಡ್ ಇದ್ದಾಗ ವಿಡ್ರಾ ಇದ್ದಾಗ ಇದು ಎಂಟ್ರಿ ನೆನ್ಪಿಟ್ಕೋರಿ ಗುಡ್ ವಿಲ್ ಯಾವಾಗ್ಲೂ ವಿಡ್ರಾ ಇದ್ದಾಗ 4 ಕಡೆ ಬರ್ತದ 1 2 3 4 ರಿಟೈನ್ಡ್ ಇದ್ದಾಗ 3 ಕಡೆ ಇಲ್ಲಿ 1 ಇದು 2 ಇದು 3 ಹೌದಾ ಪಾರ್ಟ್ ಆಫ್ ದಿ ಗುಡ್ ವಿಲ್ ಅಷ್ಟೇ ವಿಡ್ರಾ ಮಾಡ್ಕೊಂಡಿರ್ತಾರ ಅವಾಗ 4 ಕಡೆ ಬರ್ತದ ಬಟ್ ಇಲ್ಲಿ ಏನಾಗಿರ್ತದ್ರಿ ಅರ್ಧನೇ 30,000ದಾಗ 15,000 ಅಷ್ಟೇ ತಕೊಂಡಂದ್ರ 15,000 ಅಷ್ಟೇ ಇರ್ತದ ಇನ್ನ 15,000 ರೂಪಾಯಿ ಉಳಿತಲ್ಲ ಅದೆಲ್ಲಿ ಬರ್ತದ ಬ್ಯಾಲೆನ್ಸ್ ಶೀಟ್ ದಾಗ ಬರ್ತದ ಎಲ್ಲಿ ಬರ್ತದ ಬ್ಯಾಲೆನ್ಸ್ ಶೀಟ್ ರಿಟೈನ್ಡ್ ಇದ್ದಾಗ ಟೋಟಲಿ ಅಮೌಂಟ್ ಎಲ್ಲಿ ಹೋಗ್ತದ್ರಿ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತದ ಎಲ್ಲಿ ಹೋಗ್ತದ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತದ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದ್ರಿ ಪಾರ್ಟ್ ಆಫ್ ದಿ ಇದ್ದಾಗನು ಪಾರ್ಟ್ ಎಷ್ಟ ಪಾರ್ಟ್ ಇರ್ತದ ಅಂದ್ರೆ 15,000 ತಗೊಂಡ್ರೆ ಇನ್ನ 15,000 ಏನ್ ಉಳಿದಿರ್ತದ ಆ 15,000 ಎಲ್ಲಿ ಹೋಗ್ತದ್ರಿ ಬ್ಯಾಲೆನ್ಸ್ ಶೀಟ್ ದಾಗ ಎಲ್ಲಿ ಬರ್ತದ ಅದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಏನಿರ್ತದ ಅಲ್ಲಿ ಆಡ್ ಮಾಡಿ ಇಡ್ಬೇಕ್ರಿ ಇನ್ನೊಂದ್ ಕೇಸ್ ಬರ್ತದಲ್ರಿ ಗುಡ್ ವಿಲ್ ಆಫ್ ದಿ ಫರ್ಮ್ ಇದ್ದಾಗ ಏನ್ ಮಾಡ್ಬೇಕ್ರಿ ಅದು ಅವ್ರ ರೇಷಿಯೋ ಮೇಲ್ ತೆಗೆದು ಹೊಸ ಪಾರ್ಟ್ನರ್ಸ್ ರೇಷಿಯೋ ಮೇಲ್ ತೆಗೆದು
ಇವ್ರಿಬ್ರಿಗೂ ಓಲ್ಡ್ ರೇಷಿಯೋದಾಗ ಹಂಚಬೇಕು. ಅವ್ರು ತಕ್ಕೋತಾರ ತಕ್ಕೊಳಲ್ಲ, ವಿಡ್ರಾ ಆಗ್ತದ ಅದು. ಇವತ್ ನಿನ್ನೆ ಪ್ರಾಬ್ಲಮ್ ಮಾಡ್ಕೊಂಬಂದ್ರಲ್ಲ, ಏನ್ ಮಾಡ್ರಿ? ವಿಡ್ರಾ ಇರಲ್ಲ ಅದು. ಗುಡ್ ವಿಲ್ ಆಫ್ ದಿ ಫರ್ಮ್ ಇದ್ದಾಗ ಹೆಂಗ್ ಮಾಡ್ತೀರಿ ಅಂತ ಕೇಳಿಗತ್ತಿನ. ಇಷ್ಟೇ ಎಂಟ್ರಿ ಬರ್ತಾವ, 3 ಎಂಟ್ರಿ ಬರ್ತಾವ, ಹೌದಾ ಇಲ್ಲ? 3 ಎಂಟ್ರಿ ಬರ್ತಾವ. ಒಂದು ಅವ್ನ್ ಎಷ್ಟದ ಅಷ್ಟು ಪಾರ್ಟ್ ತಗೋತೀವಿ, ಇವ್ರಿಬ್ರಿಗೂ ಹಂಚ್ತೀವಿ, ಅದು ಅವ್ನ್ ಇದ್ರಾಗಿಂದ ಇಲ್ಲಿ 2 ತೆಗಿತೀವಿ, ಹೌದಾ? ಹೌದಾ ಇಲ್ಲ? ಹಾ, ನೆಕ್ಸ್ಟ್ ಅದ ರೀ ವಿಡ್ರಾಲ್ ಆಯ್ತಲ್ಲ. ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಾಸ್. ಒಂದ್ ವೇಳೆ ಏನಾರ ಲಾಸ್ ಇತ್ತು ಅಂತಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಾಸ್ ಆಗಿತ್ತು ಅಂತಂದ್ರೆ ಯಾವ ಸೈಡ್ ಹಾಕ್ತಿವಿ ನಾವು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಹಾಕ್ತಿವಿ. ಸೊ ಲಾಸ್ಟಿಗೆ ಸೇಮ್ ಆಸ್ ಇಟ್ ಈಸ್. ಮತ್ತೆ ಆ ಸೈಡ್ ಹೆಚ್ಚಿಗೆ ಆಗ್ಬೇಕ್ರಿ, ಕ್ರೆಡಿಟ್ ಸೈಡ್ ಹೆಚ್ಚಿಗೆ ಆಗ್ಬೇಕು. ಕ್ರೆಡಿಟ್ ಸೈಡ್ ಹೆಚ್ಚಿಗಾದ್ರ ಅವ್ನ್ ಕ್ಯಾಪಿಟಲ್ ಆಗ್ತದ. ಒಂದ್ ವೇಳೆ ಡೆಬಿಟ್ ಸೈಡ್ ಹೆಚ್ಚಿಗೆ ಆಯ್ತು ಅಂತಂದ್ರೆ, ಕ್ರೆಡಿಟ್ ಸೈಡ್ ಕಮ್ಮಿ ಆಯ್ತಂದ್ರೆ ಮತ್ತೆ ಯಾರು ಪಾರ್ಟ್ನರ್ ರೊಕ್ಕ ಕೊಡ್ಬೇಕಾಗ್ತದ, ಡೆಫಿಸಿಟ್ ಬರ್ತದ, ಹೌದಾ? ರೊಕ್ಕ ಕೊಡ್ಬೇಕಾಗ್ತದ್ರಿ ಅವಾಗ. ಸೊ ಇಲ್ಲಿ ಇದು ಟೋಟಲ್. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಒಂದ್ ಹೇಳ್ಬೇಕೇನ್? ಬ್ಯಾಲೆನ್ಸ್ ಶೀಟ್, ಇದು ಬ್ಯಾಲೆನ್ಸ್ ಶೀಟ್ ಇಲ್ಲ, ಇದು ಅದ. ಯಾವ ಫಾರ್ಮೆಟ್ ಅದ ಇದು? ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅದ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಥವಾ ಡಿಸೀಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಮತ್ತ ಯಾರ್ದು? ಪಾರ್ಟ್ನರ್ ಹೆಸರು ಕೊಟ್ಟಿರ್ತಾರ, ಇಲ್ಲ ಏಸ್ ಪಾರ್ಟ್ನರ್ ಎಕ್ಸಿಕ್ಯೂಟರ್ ಅಕೌಂಟ್ ಇರ್ಬೋದು, ಅಥವಾ ಕ್ಯಾಪಿಟಲ್ ಅಕೌಂಟ್, ಬಹಳಷ್ಟು ಹೆಸರು ಕೊಟ್ಟಿರ್ತಾರೆ. ಫಸ್ಟ್ ಇದು ಬ್ಯಾಲೆನ್ಸ್ ಶೀಟ್ ಹೇಳಿ ಆ ಕಡೆ ಬರ್ತೇನೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದ್ರಾಗ ಹೇಳ್ತೀನಿ. ಬ್ಯಾಲೆನ್ಸ್ ಶೀಟ್ ಏನ್ ಮಾಡ್ತೀವಿ? ಬ್ಯಾಲೆನ್ಸ್ ಶೀಟ್ ವಿಡ್ರಾ ಮೆಥಡ್ ಇತ್ತು ಅಂತಂದ್ರೆ ಮೇನ್ ಇರೋದು ಇದು ಒಂದೇ ಚೇಂಜ್ ನಮಗೆ ಇರೋದು. ವಿಡ್ರಾ ಮೆಥಡ್ ಇತ್ತು ಅಂತಂದ್ರೆ ಏನ್ ಮಾಡ್ತೀವ್ರಿ? ಗುಡ್ ವಿಲ್ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ದಾಗ ಬರಲ್ಲ. ಪಾರ್ಟ್ ಇತ್ತು ಅಂತಂದ್ರ ಏನ್ ಮಾಡ್ತೀವ್ರಿ ನಾವು? ಕ್ಯಾಶ್ ದಾಗ ಅರ್ಧ ತಕೊಂಡಿದ್ರೆ ಇನ್ನ ಅರ್ಧ ಉಳಿದಿರ್ತದ. ಅರ್ಧನೇ ತಗೋತಾರ ಅಂತ ಹೇಳಿ ಬರಲ್ಲ. 60%, 40%, 30% ಹಿಂಗ ತಗೋಬಹುದು. ಅವ್ರ ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ನೀವು ಅದನ್ನ ಮೊದಲ ನೋಡ್ಕೋಬೇಕ್ರಿ. ಅದಾದ್ಮೇಲೆ ನೆಕ್ಸ್ಟ್ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಏನಾರ ಇದ್ವು ಅಂತಂದ್ರ, ಅಪ್ರಿಸಿಯೇಷನ್ ಇದ್ರೆ ಪರ್ಟಿಕ್ಯುಲರ್ ಅಸೆಟ್ ಮೇಲೆ ಏನ್ ಮಾಡ್ತೀವ್ರಿ ನಾವು? ಆಡ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಇದ್ರೆ ಪರ್ಟಿಕ್ಯುಲರ್ ಅಸೆಟ್ಸ್ ಮೇಲೆ ಕಳಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಯಾವ್ದ್ರಿ? ಪಿಡಿಡಿ ಇನ್ಕ್ರೀಸ್ಡ್ ಬೈ ಇದ್ದಾಗ ಹಳೆದು ಇದು ಎರಡು ಸೇರ್ಸಿ ಏನ್ ಮಾಡ್ತೀವ್ರಿ? ಕಳಿತೀವಿ. ಇನ್ಕ್ರೀಸ್ಡ್ ಟು ಇದ್ದಾಗ ಡೈರೆಕ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ದಾಗ ಎಷ್ಟದ ಅಷ್ಟು ಕಳೆದು ಇಡ್ತೀವಿ. ಮೇಂಟೈನ್ಡ್ ಪಿಬಿಡಿ ಇದ್ದಾಗ ಅದ್ರಂದು ಮತ್ತೆ ಹಳಿದು ಎರಡು ಸೇರಿ ಏನ್ ಮಾಡ್ತೀವ್ರಿ? ಕಳಿತೀವಿ. ಗೊತ್ತಾಯ್ತ್ರಿ ಇಷ್ಟು? ಮುಂದ್ ಬರಮ್ಮ. ಇದು ಯಾವ್ದದರಿ? ಥರ್ಡ್ ಚಾಪ್ಟರ್ ದಾಗೆ ಇನ್ನೊಂದು 6 ಮಾರ್ಕ್ಸ್ ಇಂದು, ಹೌದಾ? ಇಷ್ಟೇ ಬರ್ದ್ರೆ 3 ಮಾರ್ಕ್ಸ್ ಬರ್ತಾವ. ನಿಮ್ಗೆ ಎಷ್ಟು ಬರ್ತಾವ? 3 ಮಾರ್ಕ್ಸ್. ಅಲ್ಲಿ ಎಕ್ಸ್ ಬರ್ಲಾರ್ದೆ ಏನಾರ ಒಂದಿಷ್ಟು ಇರದಷ್ಟು ನಿಮ್ಗೆ ಅಮೌಂಟ್ ಬರ್ದ್ರಿ ಅಂತಂದ್ರ 4 ಮಾರ್ಕ್ಸ್ ಕೊಡ್ತಾರೆ, ಹೌದಾ? ನೆಕ್ಸ್ಟ್ ಫಾರ್ಮೇಟ್ ಆಫ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಫಸ್ಟ್ ಏನದರಿ ಇಲ್ಲಿ? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೇಮ್ ಇದು ನಾವ್ ಯಾವ ರೀತಿ ಕ್ಯಾಪಿಟಲ್ ಅಕೌಂಟ್ ಅನ್ನ ಮಾಡ್ತೀವಿ ಅದೇ ರೀತಿ ಇರ್ತದ್ರಿ. ಆದ್ರೆ ಇಲ್ಲಿ ಏನ್ ಇರ್ತದ? ಟೈಮ್ ಇರ್ತದ. ಯಾವಾಗ ಇದು ಯಾವಾಗ ಮಾಡ್ತೀವಿ? ಎಕ್ಸಿಕ್ಯೂಟರ್ಸ್ ಅಕೌಂಟ್ ಪ್ರಿಪೇರ್ ಪಾರ್ಟ್ನರ್ ಡೆತ್ ಆದಾಗ ಈ ಅಕೌಂಟ್ ಅನ್ನ ನಾವೇನ್ ಮಾಡ್ತೀವ್ರಿ? ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಫಸ್ಟ್ ಇದಾಗ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಯಾವ ಕ್ಯಾಪಿಟಲ್ ಹಾಕ್ತಿವ್ರಿ? ಡಿಸೀಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನ ಇಲ್ಲಿ ಹಾಕ್ತಿವಿ ನಾವು. ಡಿಸೀಸ್ ಪಾರ್ಟ್ನರ್ ಯಾರನ್ನ ಅವ್ನ ಕ್ಯಾಪಿಟಲ್ ಎಷ್ಟದ ಅಲ್ಲಿಂದ ನಾವ್ ಏನ್ ಮಾಡ್ತೀವಿ? ಬ್ರಾಟ್ ಡೌನ್ ಮಾಡ್ತೀವಿ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಕರೀತಾರ, ಡಿಸೀಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರೀತಾರ, ಎಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರೀತಾರ. ಸೊ ಇದಕ್ಕ 3-4 ಹೆಸರವ, ಕನ್ಫ್ಯೂಸ್ ಆಗ್ಬೇಡ್ರಿ. ಅಂಡ್ ಇನ್ನೊಂದು ಎಕ್ಸಿಕ್ಯೂಟರ್, ಇದೇನೋ ನಾನು ನಿಮಗೆ ನಿನ್ನೆ ಒಂದು ಕ್ವಶನ್ ಇತ್ತ ಎಕ್ಸಾಮ್ ದಾಗ, ಮೊನ್ನೆ ಏನಿತ್ತಲ್ಲ ಅದು, ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್ ಎಲ್ ಸೆಟಲ್ ಮಾಡ್ತೀವಿ ಅಂತ ಹೇಳಿ ಇತ್ರಿ. ಅದು ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್ ಏನೋ ಇತ್ತಲ್ಲ, ಅದು MCQ. ಏನೇನೇನು ಅಮೌಂಟ್ ಪೇಯಬಲ್ ಇದ್ದಿದ್ದು ಡಿಸೀಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನ್ ಅಮೌಂಟ್ ಇರ್ತದ ಅದು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವ್ರಿ ನಾವು? ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಸಪರೇಟ್ ಮಾಡಿರ್ತೀವೇನು? ಇಲ್ಲ, ಇದೇ ರೀ ಅಲ್ಲ. ಡಿಸೀಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವ್ ಏನ್ ಮಾಡ್ತೀವ್ರಿ? ಟ್ರಾನ್ಸ್ಫರ್ ಮಾಡಿರ್ತೀವಿ, ಹೌದಾ? ಫಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೇಟ್ ಮತ್ತೆ ಟೈಮ್ ಅಂತ ಕೊಟ್ಟಾರ ನೋಡ್ರಿ. ಕ್ಯಾಪಿಟಲ್ ಮ್ಯಾಲ್ ಕೊಟ್ಟಿರ್ತಾರ್ರಿ ನಮಗ, ಕ್ಯಾಪಿಟಲ್ ತಗೊಂಡೇವು, ಇಂಟ್ರೆಸ್ಟ್ ರೇಟ್ ಎಷ್ಟ ಅಂತ ಕೊಟ್ಟಿರ್ತಾರ. ಅದಾದ್ಮೇಲೆ ಟೈಮ್ ಅಂದ್ರೆ ಇಲ್ಲೇನು? ಯಾವಾಗ ಒಂದು ಡೆತ್ ಆಯ್ತು ಅಲ್ಲಿ ತನನೇ ಕೊಡ್ತೀವಿ ಅವನಿಗೆ. ಮುಂದ್ 3 ತಿಂಗಳು ಹೆಚ್ಚಿಗೆ ಕೊಡ್ತೀವೇನ್ರಿ? 1 ವರ್ಷದ ಪೂರ್ತಿ ಕೊಡ್ತೀವಿ ಅವನಿಗೆ? ಇರ್ಲಿ ಇಷ್ಟು ದಿವಸ ಕೆಲಸ ಮಾಡ್ಯಾನ ಅಂತ ಕೊಡ್ತೀರಿ? ಇಲ್ಲ. ಅವ ಎಷ್ಟು ಮಂತ್ ಅನ್ನ
ಕಂಪನಿದಾಗ ಅಷ್ಟು ಮಂತಿಂದ ಅಷ್ಟೇ ಕೊಡ್ತಾರ. ಹೌದಾ? ಅದು ರೇಟ್ ಇಂಟು ಟೈಮ್. ಅದಾದ್ಮೇಲೆ ಬೈ ರಿಸರ್ವ್ ಫಂಡ್ ಅವನ್ ರೇಷಿಯೋದಾಗ ಹಂಚ್ತೀವ್ರಿ. ಯಾರ ರೇಷಿಯೋದಾಗ? ಡಿಸೀಸ್ ಪಾರ್ಟ್ನರ್ ರೇಷಿಯೋದಾಗ ಹಂಚ್ತೀವ್ ರಿಸರ್ವ್. ಯಾಕ್ರಿ ಯಾಕೆ ಹಂಚ್ಲಿತೀವ್ರಿ? ಈಗ ಅಂದ್ರಿ ಮೇಡಮ್ ಅವಂದಲ್ರಿ, ಇಲ್ಲಿ ಅಲ್ಲಿ ತನದ್ರಾಗ ಇದ್ದನಲ್ಲವ, ಇದ್ದನಿಲ್ಲ, ಈಗ ನಡುವಂತ್ರ ಹೋಗ್ಯಾನವ, ಹೋಗ್ಯಾನ ಅಥವಾ 1 ವರ್ಷ ಆದ್ಮೇಲೆ ಹೋಗ್ಯಾನ, ಬಟ್ ಅಲ್ಲಿ ತನ ಅವ ಮಾಡಿದ್ದೆ ರಿಸರ್ವ್ ಅಲ್ಲ ಅದು. ಹೌದಾ ಇಲ್ಲ? ಸೊ ರಿಸರ್ವ್ ಫಂಡ್. ನೆಕ್ಸ್ಟ್ ಅದ ರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾವ್ದ್ರಿ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಇದೇ ರೀ P&L. ಪ್ರಾಫಿಟ್ ಇರಬಹುದು. ಪ್ರಾಫಿಟ್ ಬಂದಿತ್ತು ಅಂತಂದ್ರೆ ಆ ಪ್ರಾಫಿಟ್ ಅನ್ನ ಅವಂದ್ ಇದಕ್ಕಷ್ಟೇ ಹಂಚ್ತೀವ್ರಿ. ಯಾರಿಗ ಹಂಚ್ತೀವ್ರಿ? ಅಕ್ಯುಮುಲೇಟೆಡ್ ಪ್ರಾಫಿಟ್. ಸಸ್ಪೆನ್ಸ್ ಅಕೌಂಟ್ದಾಗ ಹಾಕ್ತಿರಲ್ಲ ನೀವು, ಅದು. ನೆಕ್ಸ್ಟ್ ಎಸ್ ಕ್ಯಾಪಿಟಲ್ ಅಕೌಂಟ್. ಎಸ್ ಕ್ಯಾಪಿಟಲ್ ಅಕೌಂಟ್, ಬಿಸ್ ಕ್ಯಾಪಿಟಲ್ ಅಕೌಂಟ್. ಏನ್ ಬರ್ತದ್ರಿ ಇಲ್ಲಿ? ಗುಡ್ ವಿಲ್. ಗುಡ್ ವಿಲ್ ಶೇರ್ ನಾವೇನ್ ಗುಡ್ ವಿಲ್ ಅನ್ನ ಕೊಡ್ತೀವಲ್ಲ, ಗುಡ್ ವಿಲ್ ಹೆಂಗ್ ಕೊಡ್ತೀವ್ರಿ ನಾವು? ಅವ್ನ್ ಶೇರ್ ಆಫ್ ಗುಡ್ ವಿಲ್ ಇವ್ರಿಬ್ಬರ ರೇಷಿಯೋದಾಗ ಏನ್ ಮಾಡ್ತೀವಿ? ಅವನ್ ಶೇರ್ ಆಫ್ ಗುಡ್ ವಿಲ್ ಆಫ್ ದಿ ಫರ್ಮ್ ಕೊಟ್ಟಿರ್ತಾರ, ಅವನ್ ಶೇರ್ ಆಫ್ ಗುಡ್ ವಿಲ್ ಅನ್ನ ತೆಗಿತೀವಿ. ಆ ಶೇರ್ ಆಫ್ ಗುಡ್ ವಿಲ್ ಅನ್ನ ತೆಗೆದು ಇವ್ರಿಬ್ರು ರೇಷಿಯೋದಾಗ ಹಂಚ್ತೀವಿ. ಓಲ್ಡ್ ಪಾರ್ಟ್ನರ್ಸ್ ರೇಷಿಯೋ ಅಂದ್ರೆ ರಿಟೈನ್ಡ್, ಯಾರ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಅಲ್ಲ ಆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ರೇಷಿಯೋದಾಗ ಹಂಚಿ ಅವನಿಗೆ ಕೊಡ್ತೀವ್ರಿ. ಅದಾದ್ಮೇಲೆ ಅದರಿ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಏನಾರ ಆಗಿತ್ತು ಅಂತಂದ್ರ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅನ್ನ ಅವನ್ ಶೇರ್ದಾಗ ಕೊಡ್ತೀವ್ರಿ ಅವ್ನಿಗೆ. ನೆಕ್ಸ್ಟ್ ಅದರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದೇ ಸಸ್ಪೆನ್ಸ್ ಅಕೌಂಟ್ ರೀ. ಅಕ್ರೂಡ್ ಪ್ರಾಫಿಟ್, ನಮ್ಗೆ ಏನಾರ ಪ್ರಾಫಿಟ್ ಬಂದಿತ್ತು, ಓಲ್ಡ್ ಪ್ರಾಫಿಟ್ ಇರ್ಬೋದು ಅಥವಾ ಹಳಿದ್ ಯಾವ್ದಾರ ಪ್ರಾಫಿಟ್ ಬ್ಯಾಲೆನ್ಸ್ ಇದ್ದಿದ್ದು, ಆ ಪ್ರಾಫಿಟ್ ಅನ್ನ ನಾವೇನ್ ಮಾಡ್ತೀವ್ರಿ? ಶೇರ್ ರೇಟ್ ಇಂಟು ಟೈಮ್. ಅಂದ್ರೆ ಅವನ್ ಶೇರಿಗೆ ಮತ್ತೆ ಎಷ್ಟ್ ರೇಟ್ ಅದ ಅಷ್ಟು, ಅದಾದ್ಮೇಲೆ ಟೈಮ್ ಎಷ್ಟು ತಿಂಗಳಿದ್ದು. ಹೌದಾ? ಸ್ಯಾಲರಿ ಒಂದ್ ಬಂದಿಲ್ಲಲ್ಲ ಇದ್ರಾಗ, ಒಂದ್ ಸ್ಯಾಲರಿ ಇತ್ತಂದ್ರ ಪಾರ್ಟ್ನರ್ ಸ್ಯಾಲರಿ ಒಂದ್ ಇರ್ತದ್ರಿ. ಬೈ ಪಾರ್ಟ್ನರ್ಸ್ ಸ್ಯಾಲರಿ ತಿಂಗಳ ಕೊಡ್ತಿದ್ರೆ ತಿಂಗಳ, ಆನ್ಯುವಲಿ ಕೊಡ್ತಿದ್ರೆ ಆನ್ಯುವಲಿ, ಬಟ್ ಏನ್ ಮಾಡ್ತಾರ್ರಿ? ಮಂತ್ಸ್ ಅನ್ನ ಇಂಟು ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರ. ನೆಕ್ಸ್ಟ್ ಡೆಬಿಟ್ ಸೈಡ್ ಆಯ್ತ್ರಿ, ಸಾರಿ ಕ್ರೆಡಿಟ್ ಸೈಡ್ ಆಯ್ತು. ಈಗ ಡೆಬಿಟ್ ಸೈಡ್ ಡ್ರಾಯಿಂಗ್ಸ್ ಏನಾರ ತಗೊಂಡಿದ್ನಂತಂದ್ರ ಫುಲ್ ಹಾಕ್ಬೇಕ್ರಿ ಅದು. ಯಾಕ ಹೋದ್ಮೇಲೆ ಕೊಡೋರ್ ಯಾರು ಮತ್ ರೊಕ್ಕ, ಅದಕ್ಕೆ ಫುಲ್ ಡ್ರಾಯಿಂಗ್ಸ್ ಅನ್ನ ಹಾಕ್ಬೇಕ್ರಿ. ಅದಾದ್ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ದಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೂಡ ಹಾಕ್ಬೇಕು. ಎಲ್ಲಿ ತನ ಹಾಕ್ಬೇಕ್ರಿ? ಅದು ಗಿವನ್ ಟೈಮ್ ತನ ಅಷ್ಟೇ. ಎಷ್ಟು ಟೈಮ್ ಕೊಟ್ರ ಅಷ್ಟು ಟೈಮ್ ತನ ಅಷ್ಟೇ ಹಾಕ್ಬೇಕ್ರಿ ಅದು. ಎಷ್ಟು ಟೈಮ್ ಕೊಟ್ರ ಅಲ್ಲಿ ತನ ಅಷ್ಟೇ ಹಾಕ್ಬೇಕ್ರಿ. ಅಂದ್ರೆ ಎಷ್ಟು ಟೈಮ್ ಅಂತಂದ್ರೆ ಇಲ್ಲೇನ್ರಿ 3 ತಿಂಗಳ 4 ತಿಂಗಳ 6 ತಿಂಗಳ ಅವ್ರ ಏನ್ ಕೊಟ್ಟಿರ್ತಾರ ಅಷ್ಟ್ ಹಾಕ್ಬೇಕು. ನೆಕ್ಸ್ಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಏನಾರ ಲಾಸ್ ಆಗಿತ್ತು ಅಂತಂದ್ರ ಓಲ್ಡ್ ಬ್ಯಾಲೆನ್ಸ್ ಶೀಟ್ ದಾಗ ಲಾಸ್ ಆಗಿತ್ತು ಅಂತಂದ್ರ ಅವನ್ ಶೇರ್ದಾಗ ಅದು ಕೊಡ್ತೀವ್ರಿ. ಅದೇ ರೀತಿ ರಿವ್ಯಾಲ್ಯೂಯೇಷನ್ ದಾಗ ಏನಾರ ಲಾಸ್ ಆಗಿತ್ತು ಅಂತಂದ್ರ ಅವ್ನ ಶೇರ್ದಾಗ ನಾವ್ ಏನ್ ಮಾಡ್ತೀವ್ರಿ? ಲಾಸ್ ಅನ್ನ ಹಂಚುತ್ತೀವಿ. ತಿಳಿತ್ರಿ? ಇದು ಯಾವ್ದು? ಫಾರ್ಮೆಟ್ ಆಫ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಅರ್ಥ ಆಯ್ತಾ? ಫಾರ್ಮೆಟ್ಗಳು ಬರೆದ್ರೆ ಎಷ್ಟು ಮಾರ್ಕ್ಸ್ ಬರ್ತಾವ್ರಿ? ಈ ಫಾರ್ಮೆಟ್ ಬರೆದ್ರ 6 ಮಾರ್ಕ್ಸ್ ದಾಗ 3 ಮಾರ್ಕ್ಸ್. ಹೌದಾ? ಅಲ್ಲಿ 3, ನೆಕ್ಸ್ಟ್ ಒಂದ್ ಯಾವ್ದು ಹೇಳದ್ನಲ್ಲ 3 3 + 6, ಅದಾದ್ಮೇಲೆ ಇಲ್ಲಿ 3 ಎಷ್ಟಾಯ್ತ್ರಿ? 12 ಮಾರ್ಕ್ಸ್ ಆಯ್ತು. ಇಲ್ಲೇ ಎಷ್ಟು? 3 ಚಾಪ್ಟರ್ ದಾಗ 12 ಮಾರ್ಕ್ಸ್ ಆಯ್ತು. ಆಯ್ತಾ ಇಲ್ಲ? ನೆಕ್ಸ್ಟ್ ಈಗ ಬಂತ್ರಿ 4th ಚಾಪ್ಟರ್ ಡೆಸಲ್ಯೂಷನ್. ಏನ್ರಿ ಇದು ಡೆಸಲ್ಯೂಷನ್ ಅಂದ್ರ? ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಎರಡು ಡಿಫ್ರೆಂಟ್ ವರ್ಡಿಂಗ್ಸ್ ಅವ. ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರ ಈಗ ಹಿಂದಿನ ನೋಡಿದೇವ್ರಿ ನಾವು, ಡೆತ್ ಆಯ್ತು, ರಿಟೈರ್ಮೆಂಟ್ ಆದ. ಹೌದಾ? ಡೆತ್ ರಿಟೈರ್ಮೆಂಟ್ ಆದ್ನಿಲ್ಲ, ಅವಾಗ ಅವ ಹೋದ್ಮೇಲೆ ಮತ್ತದು ಶೇರ್ ಚೇಂಜ್ ಆಗ್ತದೆ ಇಲ್ಲ ನಂದು, ಅದಕ್ಕೆ ಏನಂತೀವ್ರಿ? ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಏನ್ರಿ? ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಅದೇ ರೀತಿ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರ ಕಂಪನಿ ಮುಚ್ಕೊಂಡು ಮನೆಗೆ ಹೋಗ್ಬಿಡೋದು. ಹೌದಾ? ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರೆ. ಸೊ ಈ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ದಾಗ ಏನ್ ಮಾಡ್ತೀವ್ರಿ? ಇಲ್ಲಿನೂ ಏನ್ ಮಾಡ್ತೀವ್ರಿ? ವ್ಯಾಲ್ಯೂಸ್ ಅನ್ನ ರಿಯಲೈಸ್ ಮಾಡ್ತೀವಿ. ಎಲ್ಲಾ ವ್ಯಾಲ್ಯೂ ಅಲ್ಲಿ ಬರೇ ನಾವ್ ಏನ್ ಮಾಡ್ತಿದ್ದೆವು? ಅಸೆಟ್ಸ್ ಲೈಬಿಲಿಟೀಸ್ ಅಷ್ಟೇ ಮಾಡ್ತೀವಿ. ಇಲ್ಲಿ ಅಸೆಟ್ಸ್ ಲೈಬಿಲಿಟೀಸ್ ಕೊಡೋದು ತಗೊಳೋದು A to Z ಇಲ್ಲಿ ಏನ್ ಮಾಡ್ತೀವ್ರಿ? ನಾವು ಕ್ಲಿಯರ್ ಮಾಡ್ತೀವಿ. ಯಾಕ? ಕೊಡ್ಬೇಕಲ್ಲ ಅವ್ರಿಗೆ ರೊಕ್ಕ. ಎಲ್ಲರಿಗೂ ಮುಚ್ಚ ಟೈಮಿಗೆ ಏನ್ ಮಾಡ್ಬೇಕ್ರಿ? ಎಲ್ಲ ಕರೆಕ್ಟ್ ವ್ಯಾಲ್ಯೂ ಮಾಡ್ಕೋಬೇಕಲ್ಲ. ಎಲ್ಲ ರಿವ್ಯಾಲ್ಯೂ ಎಷ್ಟಾಗ್ಯಾವ, ಎಷ್ಟ್ ರೊಕ್ಕ ಆಗ್ಯದ, ಎಷ್ಟಿಲ್ಲ, ಎಷ್ಟ್ ಕೊಡ್ಬೇಕು, ಎಷ್ಟಿಲ್ಲ, ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಲ್ಲ. ಸೊ ಇಲ್ಲಿ ನಾವೇನ್ ಮಾಡ್ತೀವ್ರಿ? ಮೊದಲ ಓಲ್ಡ್ ಬ್ಯಾಲೆನ್ಸ್ ಶೀಟ್ ದಾಗಿಂದು ಅಷ್ಟು ಅಸೆಟ್ಸ್ ಇರ್ಬೋದು, ಲಯಬಿಲಿಟೀಸ್ ಇರ್ಬೋದು, ಎಲ್ಲಾ ಕ್ಲಿಯರ್ ಮಾಡ್ಬೇಕು ನಾವು. ಹೌದಾ ಇಲ್ಲ? ಕ್ಲಿಯರ್ ಮಾಡ್ಬೇಕ್ರಿ. ಕ್ಯಾಪಿಟಲ್ ಒಂದು ಬಿಟ್ಟು ಉಳ್ಕಿದ್ದೆಲ್ಲ ನಾವೇನ್ ಮಾಡ್ತೀವ್ರಿ? ಕ್ಲಿಯರ್ ಮಾಡ್ತೀವಿ. ಅದೇ ರೀಸನ್ ನಿಂದ ನಾವೇನ್ ಮಾಡ್ಲಿಕತ್ತೀವ್ರಿ? ಇಷ್ಟೆಲ್ಲಾ
ರಿಯಲೈಸೇಷನ್ ಅಕೌಂಟ್ ಅನ್ನ ಹಾಕ್ತಿವಿ. ಸೊ ಇಲ್ಲಿ ಏನ್ ಇರ್ತದೆ ರಿಯಲೈಸೇಷನ್ ಅಕೌಂಟ್ ದಾಗ ಫಸ್ಟ್ ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ಸ್ ಆಗಿ ಏನ್ ಇರ್ತದ್ರಿ ಫಸ್ಟ್ ನೋಡ್ರಿ ಸನ್ರಿ ಅಸೆಟ್ಸ್ ಎಷ್ಟು ಅಸೆಟ್ಸ್ ಕೊಟ್ಟಾರಲ್ಲ ಅಷ್ಟು ಅಸೆಟ್ಸ್ ತಗೋಬೇಕು ಕ್ಯಾಶ್ ಮತ್ತೆ ಬ್ಯಾಂಕ್ ಬಿಟ್ಟು. ಏನ್ ಬಿಟ್ರಿ ಕ್ಯಾಶ್ ಮತ್ತೆ ಬ್ಯಾಂಕ್ ಬಿಟ್ಟು. ಅವ್ ವಿಡ್ರಾ ಅವ್ರು ಯಾರೇ ತಗೊಂಡಿರ್ಲಿ ಪಾರ್ಟ್ನರ್ ತಗೊಂಡಿರ್ತಾರಲ್ಲ ಆ ತಗೊಂಡ್ರು ನೀವು ಮೊದಲ್ ಏನ್ ಮಾಡ್ಬೇಕ್ರಿ ಅಷ್ಟು ಡೆಬಿಟ್ ಸೈಡ್ ಫಸ್ಟ್ ಕೆಲಸ ಏನ್ ನಿಮ್ದು ರಿಯಲೈಸೇಷನ್ ಅಕೌಂಟ್ ದಾಗ ಏನು ಅಷ್ಟು ಅಸೆಟ್ಸ್ ಅನ್ನ ಡೆಬಿಟ್ ಸೈಡ್ ಆಫ್ ದಿ ರಿಯಲೈಸೇಷನ್ ಅಕೌಂಟ್ ಹಾಕ್ಬೇಕು. ಫಸ್ಟ್ ಕೆಲಸನೇ ಇದೆ ಹೌದಾ. ಯಾವ್ಯಾವರಿ ಇಲ್ಲಿ ಇಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಷಿನರಿ, ಅದಾದ್ಮೇಲೆ ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್, ಬಿಲ್ಸ್ ರಿಸೀವೇಬಲ್, ಡೆಟಾರ್ಸ್, ಮೋಟರ್ ಕಾರ್, ಇನ್ವೆಸ್ಟ್ಮೆಂಟ್, ಕ್ಯಾಶ್ ಆರ್ ಬ್ಯಾಂಕ್ ಇದು ಇದ್ರದದ ಮತ್ತೆ ಇದ್ರ ಮಿಕ್ಸ್ ಮಾಡ್ಕೋಬೇಕು. ಕ್ಯಾಶ್ ಆರ್ ಬ್ಯಾಂಕ್ ತಳಗಿಂದದ ಇದು. ಸೊ ಇನ್ವೆಸ್ಟ್ಮೆಂಟ್ ಇಲ್ಲಿ ನಾವು ಕ್ಯಾಶ್ ಆರ್ ಬ್ಯಾಂಕ್ ಕೊಟ್ಟಿಲ್ರಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಎಕ್ಸೆಪ್ಟ್ ಅವ್ರು ಹೇಳ್ತಾರ ನೀವು ತಗೋಬಾರ್ದು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ರಿಯಲೈಸೇಷನ್ ಅಕೌಂಟ್ ದಾಗ ಬರಂಗಿಲ್ಲ. ಯಾಕೆ ಬರಲ್ಲ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಯಾಕೆ ಬರಲಿ ಇಲ್ಲಿ? ಅದನ್ನು ಒಂದ್ ಅಸೆಟ್ ಅಲ್ರಿ ಮೇಡಮ್, ಯಾಕೆ ಬರಲ್ರಿ? ಅದೇ ಕ್ಯಾಶ್ ಇಟ್ಕೊಂಡೆ ರೊಕ್ಕ ಕೊಡ್ಬೇಕಲ್ಲ ಅವ್ರು ಎಲ್ಲರಿಗೂ. ಲಾಸ್ಟಿಗೆ ಏನ್ ಮಾಡ್ತೀವಿ ನಾವು ಇದ್ರಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮಾಡ್ತೀವಿಲ್ಲ, ಯಾಕೆ ಮಾಡ್ತೀವಿ? ಇಷ್ಟೆಲ್ಲ ರಿಯಲೈಸ್ ಮಾಡಿದವ್ರಿಗೆ ರೊಕ್ಕ ಕೊಡ್ಬೇಕಲ್ಲ, ಎಲ್ಲಿಂದ ಕೊಡ್ತೀವಿ? ಕ್ಯಾಶ್ನು ಇಲ್ಲೇ ತಗೊಂಡೇವಂದ್ರ ರೊಕ್ಕ ಕೊಡೋರು ಯಾರು? ಹೌದಾ ಇಲ್ಲ? ಸೊ ಅದಕ್ಕೆ ಕ್ಯಾಶ್ ಅನ್ನ ಇಲ್ಲಿ ನಾವು ಮೆನ್ಷನ್ ಮಾಡಂಗಿಲ್ರಿ, ಅಥವಾ ಇಲ್ಲಿ ನಾವು ಕ್ಯಾಶ್ ತಗೊಳಂಗಿಲ್ಲ ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲಿ ಅಷ್ಟು ಅಸೆಟ್ಸ್ ಅನ್ನ ತಗೋತೀವ್ರಿ. ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಷಿನರಿ, ಫರ್ನಿಚರ್, ಫಿಟ್ಟಿಂಗ್ಸ್, ಬಿಲ್ಸ್ ರಿಸೀವೇಬಲ್ಸ್, ಡೆಟಾರ್ಸ್, ಮೋಟರ್ ಕಾರ್, ಇನ್ವೆಸ್ಟ್ಮೆಂಟ್ ಮತ್ತವರಿ ಮತ್ತೇನೇನವರಿ ಅವಲ್ರಿ ಬಹಳಷ್ಟ ಅಷ್ಟು ಅಸೆಟ್ಸ್ ಅನ್ನ ನಾವ್ ಏನ್ ಮಾಡ್ತೀವಿ ಮೊದಲ ಡೆಬಿಟ್ ಸೈಡ್ ಆಫ್ ದಿ ರಿಯಲೈಸೇಷನ್ ಅಕೌಂಟ್ ತಗೋತೀವಿ. ಸೊ ಅದನ್ನ ಟೋಟಲಿ ಇದೇ ರೀತಿನೇ ಇಡಬೇಕ್ರಿ, ಇದೇ ರೀತಿನೇ ಇಡಬೇಕು. ನೀವೇನ್ ಮಾಡ್ತೀರಿ ಇಲ್ಲಿ ಇಟ್ಟು ಬಿಡ್ತೀರಿ ಎಲ್ಲಾ ಅಮೌಂಟ್, ಇಲ್ಲಿ ಇಡೋದಿಲ್ಲ. ಇನ್ನರ್ ಕಾಲಮ್ದಾಗೆ ಅಷ್ಟು ಅಮೌಂಟ್ ಅನ್ನ ಇಡಬೇಕ್ರಿ. ಅಮೌಂಟ್ ಇಟ್ಟು ಈ ರೀತಿ ಲೈನ್ ಹಾಕಿ ಟೋಟಲ್ ಅಮೌಂಟ್ ಇಲ್ಲಿ ಇಡ್ಬೇಕು. ಹಾ ನೆನಪಿರ್ತದ ಇದು? ನೆನಪಿರ್ತದ? ನಿದ್ದೆ ಮಾಡಿ ಹಾ ಇದಿಷ್ಟೇನಿರ್ತದ್ರಿ ಇದು ಟೋಟಲ್ ಅಮೌಂಟ್ ಈ ರೀತಿ ಹೊರಗಿಡ್ಬೇಕು. ಏನಾಯ್ತು? ಆರಾಮಿಲ್ಲ? ನೆಕ್ಸ್ಟ್ ಬರ್ತದ್ರಿ ಕ್ಯಾಶ್ ಆರ್ ಇಲ್ಲ ಇದು ಮುಗಿಲ್ಲ, ಈ ಕಡೆ ಬರಮ್. ನೆಕ್ಸ್ಟ್ ಅಸೆಟ್ಸ್ ಆದ್ಮೇಲೆ ಏನ್ ಮಾಡಮಿ ಲಯಬಿಲಿಟಿ ಹಾಕ್ಬೇಕಲ್ಲ. ಬ್ಯಾಂಕ್ ಲೋನ್ ಇರ್ಬೋದು, ಓಡಿ ಇರ್ಬೋದು, ಡೆಟಾರ್ಸ್ ಕ್ರೆಡಿಟಾರ್ಸ್ ಇರ್ಬೋದು, ಬಿಲ್ಸ್ ಪೇಬಲ್ ಇರ್ಬೋದು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ಡೌಟ್ಫುಲ್ ಡೆಟ್ಸ್ ಇರ್ಬೋದು. ಇವೆಲ್ಲ ನಾವೇನ್ರಿ ಲಯಬಿಲಿಟಿ ಅಂದ್ರ ನಾವು ಪೇ ಮಾಡೋದು. ನಾವೇನ್ ಮಾಡೋದ್ರಿ ಪೇ ಮಾಡೋದದ. ಸೊ ಇಲ್ಲಿ ಲಯಬಿಲಿಟೀಸ್. ಸೊ ಲಯಬಿಲಿಟೀಸ್ ಅನ್ನ ಅಷ್ಟು ಎಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ದಾಗ ಏನ್ ಲಯಬಿಲಿಟಿ ಕೊಟ್ಟಾರ ಅಷ್ಟು ತಗೋಬೇಕ್ರಿ. ಯಾವ್ದ್ ಬಿಟ್ರಿ ಪಾರ್ಟ್ನರ್ಸ್ ಲೋನ್ ಬಿಟ್ಟು, ಅದೇ ಬಿಟ್ಟು ಮತ್ತೆ ಪಾರ್ಟ್ನರ್ಸ್ ಸ್ಪೌಸ್ ಲೋನ್ ಇದ್ರೆ ತಗೋಬೇಕ್ರಿ. ಹಾ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಗೊತ್ತದ ಇಲ್ಲ? ಅಭಿಷೇಕ್ ಸಿಸ್ಟರ್ ಲೋನ್ ತಗೋಬೇಕದು. ಅಭಿಷೇಕ್ ಲೋನ್ ಇದ್ರೆ ಮಾತ್ರ ತಗೋಬಾರ್ದು. ಗೊತ್ತದ ಇಲ್ರಿ? ಪಾರ್ಟ್ನರ್ಸ್ ಲೋನ್ ಇದ್ದಾಗ ಮಾತ್ರ ಇಲ್ಲಿ ತಗೋಬಾರ್ದು. ಉಳ್ಕಿದಷ್ಟು ಲೈಬಿಲಿಟೀಸ್ ಅನ್ನ ತಗೋಬೇಕು. ಇಲ್ಲಿ ನೋಡ್ರಿ ಎಲ್ಲ ಸೇಮ್. ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇವೆಲ್ಲ ಇಲ್ಲೇ ಒಳಗೆ ಏನ್ ಮಾಡ್ಬೇಕ್ರಿ ಇನ್ನರ್ ಕಾಲಮ್ ದಾಗೆ ಅಮೌಂಟ್ ಅನ್ನ ಹಾಕೋಬೇಕು. ಔಟರ್ ಕಾಲಮ್ ದಾಗ ಟೋಟಲ್ ಮಾಡಿ ಇಡ್ಬೇಕು. ನೀವೆಲ್ಲರೂ ಏನ್ ಮಾಡ್ತೀರಿ ಇಲ್ಲೇ ಇಟ್ಟು ಬಿಡ್ತೀರಿ, ಅಲ್ಲಿ ಇಡಬಾರ್ದ್ರಿ. ಏನ್ ಮಾಡ್ಬೇಕು ಯಾವಾಗ್ಲೂ ಔಟರ್ ಇನ್ನರ್ ಕಾಲಮ್ ದಾಗ ಟೋಟಲ್ ಮಾಡ್ಕೊಂಡು ಎಲ್ಲ ಇನ್ನರ್ ಕಾಲಮ್ ದಾಗ ಇಟ್ಕೊಂಡು ಟೋಟಲ್ ಅಷ್ಟೇ ಔಟರ್ ಕಾಲಮ್ ದಾಗ ಅಮೌಂಟ್ ಇಡಬೇಕು. ನೆಕ್ಸ್ಟ್ ಬಂತ್ರಿ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಪೇಮೆಂಟ್ ಆಫ್ ಲಯಬಿಲಿಟೀಸ್. ಪೇಮೆಂಟ್ ಆಫ್ ಲಯಬಿಲಿಟೀಸ್ ಮುಚ್ಚಲಿಗತಿ ಒಂದ್ಮೇಲೆ ಮೊದಲು ಯಾರಿಗ್ ಕೊಡ್ಬೇಕ್ರಿ ರೊಕ್ಕ? ಲಯಬಿಲಿಟಿ ಕೊಡ್ಬೇಕು. ಹೌದಾ? ಲಯಬಿಲಿಟಿಗೆ ನಾವ್ ಹೆಂಗ್ ಕೊಡ್ತೀರಿ? ಕ್ಯಾಶ್ ಮತ್ತೆ ಬ್ಯಾಂಕ್ ಅಕೌಂಟ್ಲೆ ಕೊಡ್ತೀವಿ. ಹೌದಾ? ಅದಕ್ಕೆ ಹೇಳ್ಯಾರಿ ಪೇಮೆಂಟ್ ಆಫ್ ಲಯಬಿಲಿಟೀಸ್. ಇವು ಅಷ್ಟು ಪೇಮೆಂಟ್ ಕೊಡು ಅಂತ ಹೇಳ್ತಾರ್ರಿ ಅವ್ರು. ನಮಗ್ ಇಷ್ಟರ ಕೊಡು ಅಂತ ಹೇಳಿರ್ತಾರ, ಇಲ್ಲ ಮುಚ್ಚ ಟೈಮಿಗೆ 5% ಡಿಸ್ಕೌಂಟ್ ತರ ಕೊಡು ಅಂತ ಹೇಳಿರ್ತಾರ, ಇಲ್ಲ ಫುಲ್ ಸೆಟಲ್ಮೆಂಟ್ ಮಾಡಿ ನಂತರ ಹೇಳ್ತಾರಿಲ್ರಿ. ಅದ ನಾವ್ ಯಾವ ರೀತಿ ಇರ್ತದ 5% ಇದ್ದಾಗ 5% ಅನ್ನ ಕಳೆದು ಅವ್ರಿಗೆ ನಾವ್ ಏನ್ ಮಾಡ್ತೀವಿ ನಂತರ ಅಮೌಂಟ್ ಅನ್ನ ಅವ್ರಿಗೆ ಕೊಡ್ತೀವಿ. ಡೆಟಾರ್ಸ್ ಇದು ಕ್ರೆಡಿಟರ್ಸ್ ಇರ್ಬೋದು, ಬಿಲ್ಸ್ ಪೇಬಲ್, ಬ್ಯಾಂಕ್ ಕೊಡಿ ಯಾವ್ದೇ ಇರ್ಬೋದು ಅದ್ರ ಅದನ್ನ ಏನ್ ಮಾಡ್ತೀವಿ ನಾವು ಕಳೆದು ಕೊಡ್ತೀವ್ರಿ. ಇಲ್ಲೇನೈತ್ರಿ ಪೇಮೆಂಟ್ ಆಫ್ ಲಯಬಿಲಿಟೀಸ್. ಯಾಕೆ ಕೊಡ್ಲಿಗತ್ತೀವಿ ಪೇಮೆಂಟ್ ನಾವು? ಯಾಕಂದ್ರೆ ನಮ್ದು ಅಕೌಂಟ್ ಅನ್ನ ಅಂದ್ರೆ ನಮ್ದು ಕಂಪನಿಯನ್ನ ಮುಚ್ಲಿಗತ್ತೀವಿ. ನಮ್ಗೆ ಯಾರು ರೊಕ್ಕ ಕೊಟ್ಟಾರ ಅವ್ರಿಗೆ ಕೊಡ್ಬೇಕಲ್ಲ. ಹೌದಾ ಇಲ್ರಿ? ಅವ್ರಿಗೆ ಕೊಡ್ಲಿಗತ್ತೀವಿ. ನೆಕ್ಸ್ಟ್ ಅದ್ರಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಪೇಮೆಂಟ್ ಆಫ್ ಅನ್ರೆಕಾರ್ಡೆಡ್ ಲಯಬಿಲಿಟೀಸ್. ಯಾವ್ದ್ರಿ ಅನ್ರೆಕಾರ್ಡೆಡ್ ಲಯಬಿಲಿಟೀಸ್? ಮತ್ತ ಯಾವರ ರೆಕಾರ್ಡ್ ಮಾಡ್ಲಾರ್ದ ಲಯಬಿಲಿಟಿ ಇದ್ವು ಅಂತಂದ್ರ ಅದಕ್ಕೂ ಕೂಡ ಪೇಮೆಂಟ್ ಇಲ್ಲೇ ಕೊಡ್ಬೇಕ್ರಿ ನಾವು.
ಅದಕ್ಕೂ ಕೂಡ ಪೇಮೆಂಟ್ ಎಲ್ಲಿ ಕೊಡ್ಬೇಕು, ಇಲ್ಲಿಂದಾನೇ ಕೊಡ್ಬೇಕ್ರಿ. ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ದಾಗ ಇಲ್ಲಿ ಯಾವ್ದು ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ಇರ್ತಾವಲ್ರಿ, ಯಾವ ರೆಕಾರ್ಡ್ ಆಗಿರಂಗಿಲ್ಲ ಅಂದ್ರೆ ಯಾವ್ರ ನಡುವಂತ ತಗೊಂಡಿದ್ದು ರೆಕಾರ್ಡ್ ಆಗಿರಂಗಿಲ್ಲ ಅಂತ ಲಯಬಿಲಿಟೀಸ್ ಕೂಡ ನಾವೇನ್ ಮಾಡ್ಬೇಕ್ರಿ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ನಾವೇನ್ ಕೊಡ್ಬೇಕು ಅವ್ರಿಗೆ ಪೇಮೆಂಟ್ ಅನ್ನ ಇಲ್ಲೇ ಕ್ಲಿಯರ್ ಮಾಡ್ಬೇಕು. ಇಲ್ಲಿ ಕ್ಲಿಯರ್ ಮಾಡ್ಬೇಕಂದ್ರೆ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ, ಕೊಡೋದ್ ಎಲ್ಲಿಂದ ಕೊಟ್ಟಿರ್ತೀವಿ, ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟ್ಲೆ ಕೊಡ್ತೀವಿ. ನೆಕ್ಸ್ಟ್ ಅದರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾರ ಲಯಬಿಲಿಟೀಸ್ ಅನ್ನ ತಗೊಂಡಿದ್ರು ಪಾರ್ಟ್ನರ್, ನಾ ತಗೋತೀನಿ ಬಿಡು ಲಯಬಿಲಿಟಿ, ನಾನು ಏನಾರ ಬ್ಯಾಂಕಿಂಗ್ ಅಂದ್ರೆ ಕಂಪನಿಗೆ ಏನಾರ ರೊಕ್ಕ ಕೊಡೋದಿತ್ತು, ನಾ ರೊಕ್ಕ ಕೊಡದೆ ಇವ್ರಿಗೆ ಕೊಟ್ಬಿಡ್ತೀನಿ ಲಯಬಿಲಿಟಿ. ಸೊ ಈ ರೀತಿ ಲಯಬಿಲಿಟಿ ಟೇಕ್ ಓವರ್ ಮಾಡ್ತಾರೆ. ಅದು ಯಾವ ಸೈಡ್ ಬರ್ತದ್ರಿ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್. ಯಾವ ಸೈಡ್ ರೀ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್. ಅದಾದ್ಮೇಲೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್. ಯಾವ ಎಕ್ಸ್ಪೆನ್ಸಸ್ ಇದು, ರಿಯಲೈಸೇಷನ್ ಇರ್ಬೋದು, ಡೆಸಲ್ಯೂಷನ್ ಇರ್ಬೋದು, ಅಥವಾ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಇರ್ಬೋದು, ಎಲ್ಲ ಏನ್ರಿ ಒಂದೇ. ಯಾವ್ದ್ರಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ನಾವ್ ಯಾವ ಸೈಡ್ ಹಾಕ್ತಿವ್ರಿ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್. ನೆಕ್ಸ್ಟ್ ಅದರಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಸೇಲ್ ಆಫ್ ಅಸೆಟ್ಸ್. ಕಂಪನಿ ಮುಚ್ಚೋ ಟೈಮಿಗೆ ಅಸೆಟ್ಸ್ ಹಂಗೆ ಇಟ್ಕೊಂಡ್ ಕೊಡ್ತೀವೇನು, ಏನ್ ಮಾಡ್ತೇವ್, ಮಾರ್ತೀವಿಲ್ಲ, ಮಾರಲ್ರಿ, ಮಾರ್ತೀವ್ರಿ. ಸೊ ಆ ಮಾರಿದ್ಲಿಂದ ಎಷ್ಟ್ ರೊಕ್ಕ ಬಂದವ, ಆ ರೊಕ್ಕ ಬಂದಿದ್ ನಾವ್ ಏನ್ ಮಾಡ್ತೀವ್ರಿ, ಕ್ರೆಡಿಟ್ ಸೈಡ್ ಆಫ್ ದಿ ರಿಯಲೈಸೇಷನ್ ಅಕೌಂಟ್ ಅನ್ನ ತೋರಿಸ್ತೀವ್ರಿ. ಏನ್ ಮಾಡ್ತೀವ್ರಿ, ಕ್ರೆಡಿಟ್ ಸೈಡ್ ಆಫ್ ದಿ ರಿಯಲೈಸೇಷನ್ ಅಕೌಂಟ್. ಸೇಲ್ ಆಫ್ ಅಸೆಟ್ಸ್ ಎಲ್ಲ ಒಂದು, ಈ ಪ್ರತಿಯೊಂದು ಇಲ್ಲಿ ಇವೆಲ್ಲ ಅಸೆಟ್ಸ್ ಇರ್ತಾವಲ್ರಿ, ಈ ಅಷ್ಟು ಅಸೆಟ್ಸ್ ಅಲ್ಲಿ ಸೇಲ್ ಆಗಿರ್ತಾವ, ಸೇಲರ್ ಆಗಿರ್ತಾವ ಅಥವಾ ಪಾರ್ಟ್ನರ್ ಟೇಕ್ ಓವರ್ ಮಾಡ್ಕೊಂಡಿರ್ತಾರ. ಯಾವಾಗ ಪಾರ್ಟ್ನರ್ ಟೇಕ್ ಓವರ್ ಮಾಡ್ಕೋತಾರ ಅಸೆಟ್ಸ್, ಅವಾಗ ಎಲ್ ಬರ್ತದ್ರಿ, ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ಎಲ್ ಬರ್ತದ್ರಿ, ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಮುಗಿತ್ರಿ ಇಷ್ಟು. ಈಗ ಆಸ್ ಇಟ್ ಇಸ್ ಸೇಮ್ ಪ್ರಾಫಿಟ್ ಯಾವಾಗ ಬರ್ತದ ನಮಗೆ, ರಿಯಲೈಸೇಷನ್ ಪ್ರಾಫಿಟ್ ಕ್ರೆಡಿಟ್ ಸೈಡ್ ಟೋಟಲ್ ಹೆಚ್ಚಿಗಿದ್ದ. ಕ್ರೆಡಿಟ್ ಸೈಡ್ ಏನ್ ಇರ್ತದ್ರಿ, ಇನ್ಕಮ್ ಇರ್ತದ. ಸೊ ಇನ್ಕಮ್ ಹೆಚ್ಚಿಗಾದಾಗ ನಮ್ಗೆ ಏನ್ ಬರ್ತದ್ರಿ, ಪ್ರಾಫಿಟ್ ಬರ್ತದ. ಸೊ ಇಲ್ಲಿ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಇನ್ಕ್ರೀಸ್ ಆದ, ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದಾಗ ಡೆಬಿಟ್ ಸೈಡ್ ಕಮ್ಮಿ ಇತ್ತು ಅಂದ್ರೆ ನಮಗೆ ಏನ್ ಬರ್ತದ್ರಿ, ರಿಯಲೈಸೇಷನ್ ಪ್ರಾಫಿಟ್ ಬರ್ತದೆ. ಈ ರಿಯಲೈಸೇಷನ್ ಪ್ರಾಫಿಟ್ ಕೂಡ ನಾವ್ ಏನ್ ಮಾಡ್ತೀವಿ, ಹಂಚ್ತೀವಿ. ಯಾರಿಗೆ ಹಂಚ್ತೀವ್ರಿ, ಯಾರಿಗೆ ಶೇರ್ ಮಾಡ್ತೀವಿ, ಪಾರ್ಟ್ನರ್ಸಿಗೆ ಶೇರ್ ಮಾಡ್ತೀವಿ. ನೆಕ್ಸ್ಟ್ ಫಾರ್ಮೆಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಏನಿರ್ತದ್ರಿ ಇದ್ರಾಗ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸೇಮ್ ಫಸ್ಟ್ ಬ್ರಾಡ್ ಡೌನ್ ಹಾಕ್ತಿವ್ರಿ. ಅದಾದ್ಮೇಲೆ ರಿಸರ್ವ್ ಇದ್ರ ರಿಸರ್ವ್ ಹಾಕೋತೀವಿ. ಪಿ ಅಂಡ್ ಎಲ್ ಅಕೌಂಟ್ ಏನಾರ ಬ್ಯಾಲೆನ್ಸ್ ಇತ್ತು ಅಂದ್ರೆ, ಪಿ ಅಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಏನಾರ ಓಲ್ಡ್ ಇಯರ್ ಏನಾರ ಇತ್ತು ಅಂತಂದ್ರೆ ಅದು ಹಾಕ್ತಿವ್ರಿ. ಅದಾದ್ಮೇಲೆ ರಿಯಲೈಸೇಷನ್ ಅಂತಂದ್ರೆ ಲಯಬಿಲಿಟೀಸ್ ಯಾವರ ಟೇಕ್ ಓವರ್ ಆಗಿದ್ದು ಅಂತ. ಇಲ್ಲಿ ನೋಡ್ರಿ, ನೀವು ನೋಡಿರಿ ಅಲ್ಲಿ ಮ್ಯಾಲೆ ಈಗ ರಿಯಲೈಸೇಷನ್ ಅಕೌಂಟ್ ಇದ್ದಾಗ ಎಲ್ಲೂ ಒಟ್ಟ ರಿಯಲೈಸೇಷನ್ ಅಕೌಂಟ್ ಅಂತ ಬಂದಿಲ್ಲ. ನೋಡ್ರಿ ಬೇಕಾದ್ರೆ ಅಬ್ಸರ್ವ್ ಮಾಡೋಣ. ಎಲ್ಲೂ ರಿಯಲೈಸೇಷನ್ ಅಕೌಂಟ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ನೋಡ್ರಿ ಅವ್ರು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೆ ಅಥವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೆ ಅದ. ಎಲ್ಲೆಲ್ಲಿ ಟೇಕ್ ಓವರ್ ಮಾಡ್ಯಾರ ಅಲ್ಲೆಲ್ಲ ಏನ್ ಮಾಡ್ಯಾರಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕ್ಯಾರಿಲ್ಲ. ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಹಾಕದಾಗ ಈ ಲಯಬಿಲಿಟಿ ಟೇಕ್ ಓವರ್ ಮಾಡೋ ಟೈಮ್ ನೀವೇನ್ ಮಾಡ್ಬೇಕ್ರಿ, ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತ ಹಾಕ್ಬೇಕು. ನೀವೇನ್ ಮಾಡ್ತೀರಿ, ಮಿಕ್ಸ್ ಅಪ್ ಮಾಡ್ಬಿಡೋದೆಲ್ಲ ಇರಲ್ರಿ ಯಾವಾಗ್ಲೂ. ಇಲ್ಲಿ ನೋಡ್ರಿ, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆದ್ಮೇಲೆ ರಿಯಲೈಸೇಷನ್ ಅಕೌಂಟ್ ಅಂತ ಹಾಕಿ ತಳಗಡೆ ಬರಿಬೇಕ್ರಿ, ಲಯಬಿಲಿಟೀಸ್ ಟೇಕನ್ ಓವರ್ ಬೈ ಪಾರ್ಟ್ನರ್. ಇಲ್ಲಿ ಏನಂತಾರ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕ್ಬಾರ್ದು. ಯಾವಾಗ್ಲೂ ಏನ್ ಅನ್ಕೊಡಿ, ಏನ್ ಹೆಡ್ಡಿಂಗ್ ಹಾಕಿರ್ತೀವಲ್ಲ ಆ ಹೆಡ್ಡಿಂಗ್ ಯಾವಾಗ್ಲೂ ಕಾಲಮ್ ಒಳಗ್ ಬರಲ್ಲ. ಹೆಡ್ಡಿಂಗ್ ಏನ್ ಹಾಕಿರ್ತೀವಲ್ಲ ಇದ್ರ ಒಳಗ ಅವು ಬರಂಗಿಲ್ಲ. ಹೆಡ್ಡಿಂಗ್ ಹಾಕಿದ್ದು ಅಕೌಂಟ್ಸ್ ದಾಗ ಯಾವಾಗ್ಲೂ ನೆನ್ಪಿಟ್ಕೊಡಿ, ಮ್ಯಾಲ್ ಹೆಡ್ಡಿಂಗ್ ಹಾಕಿದ್ದು ಯಾವಾಗ್ಲೂ ಇಲ್ಲಿ ಬರಂಗಿಲ್ಲ. ಟೇಕ್ ಓವರ್ ಮಾಡ್ಕೊಂಡಿದ್ದು ಎರಡೇ ಕಡೆ ಬರ್ತಾವ, ಒಂದು ರಿಯಲೈಸೇಷನ್, ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ದಾಗ ಲಯಬಿಲಿಟಿ ತಗೊಂಡಿದ್ದ ಅಂತಂದ್ರೆ ಅದು ಯಾವ ಸೈಡ್ ಬರ್ತದ್ರಿ, ಕ್ರೆಡಿಟ್ ಸೈಡ್ ಬರ್ತದ. ಅದೇ ರೀತಿ ಅಸೆಟ್ಸ್ ತಗೊಂಡಿದ್ರು ಅಂತಂದ್ರೆ ಡೆಬಿಟ್ ಸೈಡ್ ಬರ್ತದ. ನೆಕ್ಸ್ಟ್ ರಿಯಲೈಸೇಷನ್, ಏನಾರ ರಿಯಲೈಸೇಷನ್ ಪ್ರಾಫಿಟ್ ಆಗಿತ್ತು ಅಂತಂದ್ರೆ ಸೇಮ್ ರೀ, ಯಾವ ರೇಷೋದಾಗ ಏನ್ ಮಾಡ್ತೀವ್ರಿ, ಇಬ್ರಿಗೂ ಶೇರ್ ಮಾಡ್ತೀವ್ರಿ. ಅದಾದ್ಮೇಲೆ ಕ್ಯಾಶ್ ಇದು. ನೆಕ್ಸ್ಟ್ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಸೆಟ್ಸ್ ಟೇಕನ್ ಓವರ್. ಸೊ ರಿಯಲೈಸೇಷನ್ ಅಕೌಂಟ್ ದಾಗ ನಾವ್ ಏನಾರ ಅಸೆಟ್ಸ್ ಟೇಕ್ ಓವರ್ ಮಾಡಿದ್ದೇವು ಅಂತಂದ್ರ ಇನ್ನೊಂದ್ರಿ, ಅಲ್ಲಿ ಯಾವ ಪಾರ್ಟ್ನರ್ ಇರ್ತಾನ ಅದೇ ಪಾರ್ಟ್ನರ್ಗೆ ಅಮೌಂಟ್ ಹಾಕ್ಬೇಕು. ಎ ತಗೊಂಡ ಅಂದ್ರೆ ಎ ಕಾಲಮ್ ದಾಗೆ ಅಮೌಂಟ್ ಹಾಕ್ಬೇಕು, ಬಿ ಕಾಲಮ್ ದಾಗ ಅಮೌಂಟ್ ಹಾಕದಲ್ಲ. ಯಾವ ಕಾಲಮ್ ದಾಗ ಹಾಕ್ಬೇಕ್ರಿ, ಎ ಕಾಲಮ್ ದಾಗೆ ಹಾಕ್ಬೇಕು. ನೆಕ್ಸ್ಟ್ ಇದ್ರೆ ರಿಯಲೈಸೇಷನ್ ಅಕೌಂಟ್ ಲಾಸ್. ಏನಾರ ರಿಯಲೈಸೇಷನ್ ಲಾಸ್ ಆಗಿತ್ತು ಅಂತಂದ್ರೆ 3 ಮಂದಿಗೆ ಅಥವಾ ಇಬ್ರಿಗೂ ನಾವೇನ್ ಮಾಡ್ತೀವ್ರಿ, ಶೇರ್ ಮಾಡ್ತೀವಿ. ನೆಕ್ಸ್ಟ್ ಅದ್ರಿ ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್. ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಅಂದ್ರೆ ಲಾಸ್ ರೀ. ಏನಾರ ಲಾಸ್ ಇತ್ತು ಅಂತಂದ್ರೆ ಲಾಸ್ನು ಕೂಡ ನಾವೇನ್ ಮಾಡ್ತೀವಿ, 3 ಮಂದಿಗೆ ಶೇರ್ ಮಾಡ್ತೀವಿ. ಅದಾದ್ಮೇಲೆ ಕ್ಯಾಶ್ ಆರ್ ಬ್ಯಾಂಕ್ ಸರ್ಪ್ಲಸ್ ಟು ಪಾರ್ಟ್ನರ್ಸ್. ಉಳಿತು ಇನ್ನ ರೊಕ್ಕ ಉಳಿದಿರ್ತಾವಲ್ರಿ, ಉಳಿಯಲ್ಲ ಕ್ಯಾಪಿಟಲ್.
ಕ್ಯಾಪಿಟಲ್ಗಳು ಉಳಿತಾವ ಏನ್ ಉಳಲ್ಲ. ಲಾಸ್ಟಿಗೆ 3 ಮಂದಿ ಕ್ಯಾಪಿಟಲ್ ಉಳಿತಾವಿಲ್ರಿ. ಸೊ ಆ ಕ್ಯಾಶ್ ಆ ಕ್ಯಾಪಿಟಲ್ಸ್ ಅನ್ನ ಎಲ್ಲಿ ಕಳಿಸ್ತೀವಿ ನಾವು, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಿಗೆ ಕಳಿಸ್ತೀವ್ರಿ. ಇಲ್ಲಿ ಒಂದ್ ವೇಳೆ ಇದು ಕಮ್ಮಿ ಆಯ್ತು ಇದು ಜಾಸ್ತಿ ಆಯ್ತು ಅಂದ್ರ ಪಾರ್ಟ್ನರ್ ರೊಕ್ಕ ಹಾಕ್ಬೇಕಾಗ್ತದ. ಅದಕ್ಕೆ ಏನಂತ ಹಾಕ್ಯಾರಿ ಅವರು, ಕ್ಯಾಶ್ ಆರ್ ಬ್ಯಾಂಕ್ ಡೆಫಿನಿಟ್ ಬ್ರಾಟ್ ಬೈ ಪಾರ್ಟ್ನರ್. ಒಂದ್ ವೇಳೆ ಏನಾರ ಕಮ್ಮಿ ಬಿದ್ದಾಗ ರೊಕ್ಕ ಯಾರು ಕೊಡ್ಬೇಕು, ಪಾರ್ಟ್ನರೇ ಕೊಡ್ಬೇಕ್ರಿ. ಹೌದಾ. ಸೊ ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೇಟ್ ಅದರಿ. ನೆಕ್ಸ್ಟ್ ನೋಡ್ರಿ, ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್. ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಫಾರ್ಮೇಟ್ ಆಫ್ ಕ್ಯಾಶ್ ಅಕೌಂಟ್. ಫಾರ್ಮೇಟ್ ಆಫ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಲೆಡ್ಜರ್ ಜರ್ನಲ್ ಇಂದ ಮಾಡ್ಕೊತೊಂಡ್ರಿ ನೀವು. ಏನಿರ್ತದ್ರಿ, ಈ ಕಡೆ ರಿಸಿಪ್ಟ್, ಆ ಕಡೆ ಪೇಮೆಂಟ್. ಹೌದಾ. ಕ್ಯಾಶ್ ಅಕೌಂಟ್ ಹೆಂಗಿರ್ತದೆ ಫಾರ್ಮೇಟ್, ರಿಸಿಪ್ಟ್ ಪೇಮೆಂಟ್. ಅಲ್ಲಿ ನೋಡ್ರಿ ಎಲ್ಲಾ ಪೇಮೆಂಟ್ ಅವಲ್. ಹೌದಾ. ಫಸ್ಟ್ ನಾವ್ ಏನ್ ಚಾಲು ಮಾಡ್ಬೇಕ್ರಿ, ಯಾವಾಗ್ಲೂ ನೆನಪಿಟ್ಟಕೋರಿ, ಕ್ಯಾಶ್ ಅಕೌಂಟ್ ದಾಗ ಮೊದಲು ಬ್ರಾಡ್ ಡೌನ್ ಹಾಕಿ. ಬ್ರಾಡ್ ಡೌನ್ ತಳಗಡೆ ಹಾಕಬೇಡ್ರಿ. ಫಸ್ಟ್ ಇದು ಹಾಕಿ ಆಮೇಲೆ ಇದು ಹಾಕಬೇಡ್ರಿ. ಫಸ್ಟ್ ಏನ್ ಹಾಕ್ಬೇಕು, ಬ್ರಾಡ್ ಡೌನ್, ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಲ್ಲಿ ಇರ್ತದ್ರಿ ಮೇಡಮ್ ಇದು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಎಲ್ಲಿ ಇರ್ತದ್ರಿ, ಓಲ್ಡ್ ಬ್ಯಾಲೆನ್ಸ್ ಶೀಟ್ದಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಏನ್ ಅಮೌಂಟ್ ಇರ್ತದ ಅದೇ ಬ್ರಾಡ್ ಡೌನ್ ರೀ. ಬ್ರಾಡ್ ಡೌನ್ ಫಸ್ಟಿಗೆ ಹಾಕದ್ ಕಲೀರಿ. ಕಂಪಲ್ಸರಿ ಬ್ರಾಡ್ ಡೌನ್ ಫಸ್ಟಿಗೆ ಹಾಕ್ರಿ. ಅಕೌಂಟ್ ಬ್ರಾಡ್ ಡೌನ್ ನಿಂದೆ ಸ್ಟಾರ್ಟ್ ಆಗ್ತದ. ನೀವು ಬ್ರಾಡ್ ಡೌನ್ ತಳಗ ಹಾಕಿದ್ರೆ ಅಕೌಂಟ್ ಸ್ಟಾರ್ಟ್ ಆದಂಗ ಆಗಲ್ಲ, ನೆನಪಿಟ್ಟುಕೋರಿ. ಸೊ ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಲ್ಲ ಹಾಕ್ಬೇಕ್ರಿ, ಫಸ್ಟ್ ಹಾಕ್ಬೇಕ್ರಿ. ಅದಾದ್ಮೇಲೆ ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್. ಈ ರಿಯಲೈಸೇಷನ್ ಅಕೌಂಟ್ ಇಲ್ಲಿ ಯಾಕೆ ಬಂತ್ರಿ, ಮತ್ತ ಅಲ್ಲಿ ಅಸೆಟ್ಸ್ ಇದ್ದು ನೋಡ್ರಿ, ಅಸೆಟ್ಸ್. ಅಸೆಟ್ಸ್ ಮಾರದ್ಮೇಲೆ ರೊಕ್ಕ ಬಂದು ಇಲ್ಲ ಮಗ, ಆ ರೊಕ್ಕ ಇಲ್ಲಿ ರಿಸಿಪ್ಟ್, ಅದು ರಿಸಿಪ್ಟ್ ಇಲ್ಲ ಅದು. ಇಲ್ಲಿನೂ ನೀವು ರಿಯಲೈಸೇಷನ್ ಅಕೌಂಟ್ ಅಂತೆ ಹಾಕ್ಬೇಕ್ರಿ. ಸೇಲ್ ಆಫ್ ಅಸೆಟ್ಸ್ ಅಂತ ಹಾಕ್ಬಾರ್ದು, ಅದು ಬ್ರಾಕೆಟ್ ದಾಗ ಹಾಕ್ಬೇಕ್ರಿ. ಏನಂತ ಹಾಕ್ಬೇಕು, ಬ್ರಾಕೆಟ್ ದಾಗ ಹಾಕ್ಬೇಕು. ಬಟ್ ಹಾಕದ್ ನೀವೇನು, ರಿಯಲೈಸೇಷನ್ ಅಕೌಂಟೇ. ಬ್ರಾಕೆಟ್ ದಾಗ ಸೇಲ್ ಆಫ್ ಅಸೆಟ್ಸ್ ಅನ್ರೆಕಾರ್ಡೆಡ್ ಅಂತ ಹೇಳಿ ಹಾಕ್ರಿ ನೀವು. ಸೇಲ್ ಆಫ್ ಅಸೆಟ್ಸ್ ಇರ್ಬೋದು ಅಥವಾ ಅನ್ರೆಕಾರ್ಡೆಡ್ ಅಸೆಟ್ಸ್. ಬಟ್ ಫಸ್ಟ್ ಹಾಕದ್ ನೀವೇನ್ ಹಾಕ್ಬೇಕು, ರಿಯಲೈಸೇಷನ್ ಅಕೌಂಟೇ ಹಾಕ್ಬೇಕು. ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲಿನ ರಿಯಲೈಸೇಷನ್ ಅಕೌಂಟ್ ಬಂತ್ರಿ. ಯಾಕ್ರಿ, ಪೇಮೆಂಟ್ ಮಾಡ್ದೇವಲ್ಲ, ರೊಕ್ಕ ಕೊಟ್ಟಿವಿಲ್ಲ, ಲೈಬಿಲಿಟಿ ಹೋಲ್ಡರ್ ಎಲ್ಲರಿಗೂ ಪೇಮೆಂಟ್ ಮಾಡ್ದೇವಲ್ಲ ರೊಕ್ಕ. ಸೊ ಆ ಲೈಬಿಲಿಟಿ ಹೋಲ್ಡರ್ ನಾವ್ ಏನ್ ಪೇಮೆಂಟ್ ಮಾಡಿವ ಆ ಪೇಮೆಂಟ್ ಇಲ್ಲಿ ತೋರಿಸ್ಬೇಕ್ರಿ. ಅದಾದ್ಮೇಲೆ ರಿಯಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸಸ್ ಕೊಡ್ಬೇಕಲ್ಲ, ಎಕ್ಸ್ಪೆನ್ಸಸ್ ಇತ್ತಂದ್ರೆ ಆ ಎಕ್ಸ್ಪೆನ್ಸಸ್ ಅನ್ನ ಹಾಕ್ಬೇಕ್ರಿ. ಅದಾದ್ಮೇಲೆ ಪಾರ್ಟ್ನರ್ಸ್ ಲೋನ್ ಅಕೌಂಟ್. ಕನ್ಫ್ಯೂಷನ್ ಮಾಡೋ ಒಂದು ದೊಡ್ಡ ಇದು ಇದ್ದಂಗ ಅದು ಸಣ್ಣದು. ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಯಾವಾಗ್ಲೂ ಎಲ್ಲಿ ಬರ್ತದ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ದಾಗ ಬಿಟ್ರೆ ಬೇರೆ ಎಲ್ಲೂ ಬರಲ್ಲ. ಯಾಕೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ದಾಗ ಬರ್ತದ್ರಿ ಅಂತಂದ್ರ ಅವ ಕಂಪನಿಗೆ ಲೋನ್ ಕೊಟ್ಟಾನ ಅಂದ್ಮೇಲೆ ಕಂಪನಿ ಅವನಿಗೆ ವಾಪಸ್ ಕೊಡ್ಬೇಕಾ ಇಲ್ಲ, ಅದಕ್ಕೆ ಎಲ್ಲ ಹಾಕ್ತಿವ್ರಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಕಂಪಲ್ಸರಿ ಪಾರ್ಟ್ನರ್ಸ್ ಲೋನ್ ಎಲ್ಲಿ ಬರ್ತದ್ರಿ, ಎಲ್ಲಿ ಬರ್ತದ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನೆನ್ಪಿರ್ತದ ಇದು. ನೆಕ್ಸ್ಟ್ ರೀ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ನಾವ್ ಏನ್ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ದಾಗ ನಾವ್ ಏನ್ 3 ಮಂದಿ 4 ಮಂದಿ ಏನ್ ನಾವ್ ಮಾಡಿರ್ತೀವಿ ಕ್ಯಾಪಿಟಲ್, ಆ ಕ್ಯಾಪಿಟಲ್ ಅನ್ನ ಇಲ್ಲಿ ಹಾಕ್ಬೇಕು. ಯಾಕೆ ಹಾಕ್ಬೇಕ್ರಿ, ಅವ್ರಿಗೂ ರೊಕ್ಕ ಕೊಡ್ಬೇಕಲ್ಲ, ವಾಪಸ್ ಕೊಡ್ಬೇಕಾ ಇಲ್ಲ, ಏನ್ ಇಟ್ಕೋಬೇಕು, ಕೊಡ್ಬೇಕಲ್ಲ. ಸೊ ಕೊಡ್ಬೇಕ್ರಿ. ಅದು ಇದು ಯಾವಾಗ್ಲೂ ಏನಾಗ್ಬೇಕ್ರಿ, ಟ್ಯಾಲಿ ಆಗ್ಬೇಕ್ರಿ. ಏನಾಗ್ಬೇಕು, ಟ್ಯಾಲಿ ಆಗ್ಬೇಕು. ಡೆಬಿಟ್ ಸೈಡ್ ಮತ್ತ ಕ್ರೆಡಿಟ್ ಸೈಡ್ ಏನಾಗ್ಬೇಕ್ರಿ, ಟ್ಯಾಲಿ ಆಗ್ಬೇಕ್ರಿ. ಗೊತ್ತಾಯ್ತಾ. ಇದರ ಬೆಸ್ಟ್ ನೋಡ್ರಿ, 6 ಮಾರ್ಕ್ಸ್ ಫಿಕ್ಸ್. ಇಷ್ಟು ಬರದ್ರ ಅಂದ್ರ ಫಿಕ್ಸ್ 6 ಮಾರ್ಕ್ಸ್. ಅಮೌಂಟ್ ಹಾಕ್ರಿ ಬಿಡ್ರಿ ನೀವು. ಫಿಕ್ಸ್ 6 ಮಾರ್ಕ್ಸ್. ಇದು ಎಷ್ಟು, 6 ಮಾರ್ಕ್ಸ್. ಇನ್ನ ನಾ ಇದು ಸುಳ್ಳು ಹೇಳ್ತೇನೆ ಮೇಡಮ್ ನೀವು ಅಂತಂದ್ರ ಗೌರ್ಮೆಂಟ್ ಒಂದು ಯೂಟ್ಯೂಬ್ ಚಾನಲ್ ಅದ, ತೆಗೆದು ಓಪನ್ ಮಾಡಿ ನೋಡ್ರಿ, ಅವ್ರೇ ಹೇಳ 6 ಮಾರ್ಕ್ಸ್. ಎಷ್ಟ್ರಿ, ಇಷ್ಟೇ ಬರದ್ರೆ 6 ಮಾರ್ಕ್ಸ್. ನೋಡಮ್ರಿ ಏನದ. ಫಸ್ಟ್ ಯಾವ್ದು ಎಂಟ್ರಿ ಅದರ, ಇದು ಜರ್ನಲ್ ಎಂಟ್ರೀಸ್ ಫಾರ್ ಫೋರ್ಫಿಟೆಡ್ ಶೇರ್ಸ್. ಫೋರ್ಫಿಟೆಡ್ ಅಂದ್ರೆ ಏನು, ಶೇರ್ಸ್ ಏನಾಗ್ಯಾವ, ಕ್ಯಾನ್ಸಲ್ ಆಗ್ಯಾವ. ಎದಕ್ ಕ್ಯಾನ್ಸಲ್ ಆಗ್ಯಾವ, ಕಾಲ್ ಮನಿ ಪೇಮೆಂಟ್ ಮಾಡ್ಲಾರ್ದಕ್ಕ, ಅದಕ್ಕೆ ಏನಾಗ್ಯದ್ರಿ, ಶೇರ್ಸ್ ಕ್ಯಾನ್ಸಲ್ ಆಗ್ಯಾವ. ಸೊ ಇಲ್ಲಿ ಫಸ್ಟ್ ನೋಡ್ರಿ, ಈ ಫೋರ್ಫಿಟೆಡ್ ಆಗಕ್ಕಿನ ಮೊದಲ್ ಜರ್ನಲ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತದ್ರಿ, ನಾ ಶೇರ್ಸ್ ಇಶ್ಯೂ ಮಾಡ್ದ, ನಾ ಶೇರ್ಸ್ ಇಶ್ಯೂ ಮಾಡೀನಿ ಅಂದ್ಮೇಲೆ ಅಪ್ಲಿಕೇಶನ್ ಹಾಕಿನಿ, ಅಪ್ಲಿಕೇಶನ್ ತಗೊಂಡಾರ ಅಂತಂದ್ಮೇಲೆ ರೊಕ್ಕ ಎಲ್ಲಿ ಹಾಕ್ತಾರ ಅವರು, ಬ್ಯಾಂಕಿಗೆ ಹಾಕ್ತಾರ. ಹೌದಾ. ಅದಕ್ಕೆ ಫಸ್ಟ್ ರೊಕ್ಕ ಬ್ಯಾಂಕಿಗೆ ಬಂದವ, ಅದಕ್ಕೆ ಹಾಕ್ಯಾರ ನೋಡ್ರಿ ಅವ್ರು, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಶೇರ್ ಅಪ್ಲಿಕೇಶನ್ ಅಂದ್ರೆ ಅಪ್ಲಿಕೇಶನ್ ತಗೊಂಡ್ರ ಬ್ಯಾಂಕಿಗೆ ರೊಕ್ಕ ಹಾಕ್ಯಾರ. ಸೊ ಫಸ್ಟ್ ಎಂಟ್ರಿ, ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಏನ್ರಿ, ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ
ರಿಸೀವ್ಡ್. ಅಪ್ಲಿಕೇಶನ್ ಮನಿ ಅಂತಂದ್ರೆ ಹೇಳಿರ್ತಾರ ಅವ್ರು 20 ರೂಪಾಯಿ 30 ರೂಪಾಯಿ 40 ರೂಪಾಯಿ. ಒಂದು ಶೇರಿಗೆ 10 ರೂಪಾಯಿ 12 ರೂಪಾಯಿ ಇದ್ರು ಅವ್ರು ಯಾವ ರೀತಿ ಬೈಫರ್ಕೇಟ್ ಮಾಡಿರ್ತಾರೆ, ಇನ್ಸ್ಟಾಲ್ಮೆಂಟ್, ಒಂದು ಅಪ್ಲಿಕೇಶನ್, ಒಂದು ಅಲಾಟ್ಮೆಂಟ್, ಇನ್ನೊಂದ್ ಯಾವ್ದ್ರಿ ಕಾಲ್ ಮನಿ. ಫಸ್ಟ್ ಕಾಲ್ ಇರ್ಬೋದು, ಫೈನಲ್ ಕಾಲ್ ಇರ್ಬೋದು, ಅಥವಾ 1 2 2 ಕಾಲರ ಇರ್ಬೋದು. ಅದು ಅವ್ರವ್ರ ಕಂಪನಿ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇಲ್ಲಿ ಫಸ್ಟ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ನೆನ್ಪಿರ್ತದ ಸುಮಿತ್ ಇದು ಏನದ ಹೇಳಿ ಫಸ್ಟ್ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ಶೇರ್ ಅಪ್ಲಿಕೇಶನ್ ಅಕೌಂಟ್ ಈಗ ಎಲ್ ರೊಕ್ಕ ಬಂದವ್ರಿ, ಬ್ಯಾಂಕಿಗೆ ಬಂದಾವ ಹೌದಿಲ್ಲ. ಈ ಶೇರ್ ಅಪ್ಲಿಕೇಶನ್ ಬ್ಯಾಂಕಿಗೆ ಬಂದಾವ, ಬ್ಯಾಂಕ್ ಲಿಂದ ಎಲ್ಲ ಹೋಗ್ಬೇಕ್ರಿ ಈಗ ಅವು. ಇವ್ ರೊಕ್ಕ ಎದ್ರದವ, ಶೇರ್ ಕ್ಯಾಪಿಟಲ್ ದವರಿ. ಕ್ಯಾಪಿಟಲ್ ಅಂತ ಹೇಳಿ ಇಶ್ಯೂ ಮಾಡಿನಲ್ಲ ನಾ, ಶೇರ್ಸ್ ಎದಕ್ಕೆ ಇಶ್ಯೂ ಮಾಡೀನಿ, ನನಗೆ ಕ್ಯಾಪಿಟಲ್ ಸಲನ ಇಶ್ಯೂ ಮಾಡೀನಿ. ಸೊ ಅದಕ್ಕೆ ಅದು ಎಲ್ಲಿ ಹೋಗ್ತಾವ್ರಿ, ಆಮೇಲೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಲಿಂದ ಎಲ್ಲಿ ಹೋಗ್ತಾವ, ಶೇರ್ ಕ್ಯಾಪಿಟಲ್ ಅಕೌಂಟಿಗೆ. ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಯಾವ್ದದರಿ, ಅಲಾಟ್ಮೆಂಟ್. ಈಗ ಅಪ್ಲಿಕೇಶನ್ ಕೊಟ್ಮೇಲೆ ಅವ್ರಿಗೆ ಅಲಾಟ್ಮೆಂಟ್ ಮಾಡ್ಬೇಕಲ್ಲ, ಇದು ನಿನ್ ಶೇರ್, ಇದು ನಿನ್ ಶೇರ್, ಇದು ನಿನ್ ಶೇರ್, ಇದು ನಿನ್ ಶೇರ್ ಅಂತ ಹೇಳಿ. ಹೌದಾ, ಇಲ್ಲಿ ಏನಾಗಿರ್ತದ್ರಿ, ಒಂದೊಂದ್ ಟೈಮ್ ಪ್ರೀಮಿಯಂ ಇರ್ತದಿರಲ್ಲ. ಪ್ರೀಮಿಯಂ ಅಂದ್ರೆ ಏನು, 10 ರೂಪಾಯಿ ಇತ್ತು ಅಂದ್ರೆ ನಾ 12 ರೂಪಾಯಿಗೆ ಮಾರಿರ್ತೇನೆ. 10 ರೂಪಾಯಿಗೆ ಒಂದ್ ಶೇರ್ ಇತ್ತು ಅಂದ್ರೆ ನಾ ಏನ್ ಮಾಡಿರ್ತೀನಿ, 12 ರೂಪಾಯಿಗೆ ಒಂದ್ ಶೇರ್ ಅನ್ನ ಇಶ್ಯೂ ಮಾಡಿರ್ತೇನೆ. ಹೌದಾ, ಸೊ ಈ 10 ರೂಪಾಯಿಗೆ ಇದ್ದಿದ್ದು 12 ರೂಪಾಯಿಗೆ ನಾ ಶೇರ್ ಮಾಡಿದಾಗ, ಸೊ ಶೇರ್ ಕ್ಯಾಪಿಟಲ್ ಇಲ್ಲಿ ಏನಾಗ್ತದ್ರಿ, ಶೇರ್ ಅಲಾಟ್ಮೆಂಟ್ ಮಾಡೋ ಟೈಮಿಗೆ ಈ ರೊಕ್ಕ ಬರ್ತಾವ್ರಿ. ಫಸ್ಟ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು, ಮೊದಲು ನಾವು ಅಲಾಟ್ ಮಾಡ್ತೀವಿ, ಆಮೇಲೆ ಅಲಾಟ್ಮೆಂಟ್ ರೊಕ್ಕ ಇಸ್ಕೋತೀವಿ. ಫಸ್ಟ್ ಏನ್ ಮಾಡ್ತೀವಿ ನಾವು, ಅಲಾಟ್ ಮಾಡ್ತೀವಿ ಅವ್ರಿಗೆ, ಅಲಾಟ್ ಮಾಡಿದ್ಮೇಲೆ ಅಲಾಟ್ಮೆಂಟ್ ರೊಕ್ಕ ಇಸ್ಕೋತೀವಿ. ಸೊ ಅಲಾಟ್ಮೆಂಟ್ ಅಕೌಂಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಇದು ಬರೇ ಇದು ಏನಂತಾರ್ರಿ, ಇದು ಇದ್ದಿದ್ದಿಲ್ಲ ಅಂದ್ರೆ ಬರ್ತದೆ. ಇದು ಶೇರ್ ಪ್ರೀಮಿಯಂ ಇದ್ದಿದ್ದಿಲ್ಲ ಅಂತಂದ್ರೆ ಇಷ್ಟೇ ಎಂಟ್ರಿ. 10 ರೂಪಾಯಿ ಅಂತಂದ್ರೆ 10 ರೂಪಾಯಿಗೆ ಮಾರಿದ್ದೇವೆ ಅಂತಂದ್ರೆ ಇಷ್ಟೇ ಎಂಟ್ರಿ ಬರ್ತದೆ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಂದ್ರೆ ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡದ ಶೇರ್ ಕ್ಯಾಪಿಟಲ್ ದಾಗ ಅವ್ರವ್ರಿಗೆ ನಾವೇನ್ ಮಾಡಿವ್ರಿ, ಈಗ ಅಲಾಟ್ಮೆಂಟ್ ಮಾಡಿ. ಅಂದ್ರೆ ನೀ 10 ಶೇರ್ ತಗೊಂಡಿದ್ರೆ ನಿನ್ನ ಹೆಸರ ಮೇಲೆ 10 ಶೇರ್, ಅವ್ರ 10 ಶೇರ್ ತಗೊಂಡ್ರೆ ಅವ್ರ ಹೆಸರ ಮೇಲೆ 10 ಶೇರ್, ಅವನ ಹೆಸರ ಮೇಲೆ 10 ಶೇರ್. ಈ ರೀತಿ ಅಲಾಟ್ಮೆಂಟ್ ಮೊದಲು ಮಾಡ್ತಾರ, ಆಮೇಲೆ ಅಲಾಟ್ಮೆಂಟ್ ರೊಕ್ಕ ಇಸ್ಕೊತಾರ್ರಿ ಅವ್ರು. ಒಂದ್ ವೇಳೆ ಇದು ಇತ್ತು ಅಂತಂದ್ರ ಏನ್ ಮಾಡ್ತಾರ್ರಿ, ಅವಾಗ ಪ್ರೀಮಿಯಂ ಇತ್ತು ಅಂತಂದ್ರೆ ಆ ಪ್ರೀಮಿಯಂ ಅನ್ನ ಏನ್ ಮಾಡ್ತಾರ್ರಿ, 2 ರೂಪಾಯಿ 3 ರೂಪಾಯಿ, ಬಹಳ ಆದ್ರೆ 5 ರೂಪಾಯಿ. ಆಲ್ಮೋಸ್ಟ್ ನೀವ್ ಎಷ್ಟ್ ರೂಪಾಯಿ ಮಾಡಿರಿ ಪ್ರೀಮಿಯಂ, 5 ರೂಪಾಯಿ, 10 2 ರೂಪಾಯಿ 5 ರೂಪಾಯಿ ಅಷ್ಟೇ ರೀ, 2 ರೂಪಾಯಿ 5 ರೂಪಾಯಿ. ಸೊ ಈ ರೀತಿ ಪ್ರೀಮಿಯಂ ಒಂದ್ ಶೇರ್ ಮೇಲೆ 2 ರೂಪಾಯಿ ಹೆಚ್ಚಿಗೆ ಅಂದ್ರೆ ಎಷ್ಟಾಯ್ತು ವಿಚಾರ ಮಾಡ್ರಿ. 100,000 1,000 10,000 ಶೇರ್ ಇರ್ತಾವ ಹೌದಾ, ಕೋಟಿ ಅಲ್ಲೇ ಮತ್ತೆ ಲಕ್ಷಗಟ್ಲೆ ಮ್ಯಾಲ್ ಬಂತ ರೊಕ್ಕ ಎಕ್ಸ್ಟ್ರಾ ಇದ್ದಿದ್ದು. ಸೊ ಆ ಶೇರ್ಸ್ ಈಗ ಒಂದ್ ವೇಳೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಇತ್ತು ಅಂತಂದ್ರೆ ಈ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಂತ ಹೇಳಿ ತೋರಿಸ್ಬೇಕ್ರಿ. ಪ್ರೀಮಿಯಂ ಅಕೌಂಟ್ ಸಪರೇಟ್ಲಿ ಯಾವಾಗ್ಲೂ ಇದು 2 ಸೆಕ್ಯೂರಿಟೀಸ್ ಪ್ರೀಮಿಯಂ ರಿಸರ್ವ್ ಅಕೌಂಟ್ ಸಪರೇಟ್ ಮೆನ್ಷನ್ ಮಾಡ್ಬೇಕು. ಒಂದ್ ಶೇರಿಗೆ ಅಲಾಟ್ಮೆಂಟ್ ಮೇಲೆ 2 ರೂಪಾಯಿ 10,000 ಶೇರ್ಸ್ ಅವ ಅಂತಂದ್ರ 2 ಇಂಟು ಮಾಡ್ಬೇಕ್ರಿ. ಅಲ್ಲಿ 20 ಇಂಟು ಮಾಡಬಾರ್ದು, ಎಷ್ಟ್ ಇಂಟು ಮಾಡ್ಬೇಕ್ರಿ, 2 ರೂಪಾಯಿ ಇಂಟು ಮಾಡ್ಬೇಕು. ಇಲ್ಲಿ ಎಷ್ಟು ಅಲಾಟ್ಮೆಂಟಿಗೆ ಎಷ್ಟದ, ಅಲಾಟ್ಮೆಂಟಿಗೆ ಇಂಟು ಮಾಡ್ಬೇಕ್ರಿ. 5 ರೂಪಾಯಿ ಇತ್ತಂತ ತಿಳ್ಕೊರಿ ಅಲಾಟ್ಮೆಂಟ್, ಪ್ರೀಮಿಯಂ 2 ರೂಪಾಯಿ ಅದ. ಅಲಾಟ್ಮೆಂಟ್ ಮೇಲೆ 2 ರೂಪಾಯಿ, ಅಲಾಟ್ಮೆಂಟ್ ಮೇಲೆ 5 ರೂಪಾಯಿ, ಪ್ರೀಮಿಯಂ ಮೇಲೆ 2 ರೂಪಾಯಿ ಅಷ್ಟೇ ಇಂಟು ಮಾಡಿ ಇಡ್ಬೇಕು. ಇದ್ರ ಸಪರೇಟ್. ಇದು ಒಂದ್ ಕಡೆ ಬಂತು ಪ್ರೀಮಿಯಂ ಅಂತಂದ್ರೆ ಮುಗೀತ್ರಿ, ಇದು ಮತ್ತೆಲ್ಲೂ ಬರಲ್ಲ. ಇಲ್ಲಿ ಬಂದ್ಮೇಲೆ ಮತ್ತೆಲ್ಲೂ ಬರಲ್ಲ. ನೋಡಿರಿ, ಅಬ್ಸರ್ವ್ ಮಾಡಿರಿ ಎಲ್ಲರ, ಇದು ಮತ್ ಬಂದದ್ರಿ. ಒನ್ ಟೈಮ್ ಅದು ನಾವು ಅಲಾಟ್ಮೆಂಟ್ ಮಾಡೋ ಟೈಮಿಗೆ ತೋರ್ಸದ್ಮೇಲೆ ಮುಗೀತ್, ಅದು ಮತ್ತೆಲ್ಲೂ ಬರಲ್ಲ. ಗೊತ್ತಾಯ್ತ್ರಿ. ಅವ್ರು ಹೇಳ್ತಾರ ಎಲ್ಲಿ ಪ್ರೀಮಿಯಂ ಅದ ಅನ್ನೋದು ಹೇಳ್ತಾರ ಅವ್ರು. ಅಲಾಟ್ಮೆಂಟ್ ಅದನ, ಕಾಲ್ ಮನಿಗ್ ಅದನ ಅಂತೇಳಿ ಇಷ್ಟು ದಿವಸ ಮಾಡಿದ್ವಿ ಎಲ್ಲ ಎದ್ರ ಮೇಲೆ ಇತ್ರಿ, ಅಲಾಟ್ಮೆಂಟ್ ದಾಗೆ ಅದರಿ. ಸೊ ಇದೇ ಕಾಮನ್, ಅದಕ್ಕೆ ಇದು ಕಾಮನ್ ಎಂಟ್ರೀಸ್ ಅದರಿ. ಇದು ಕಾಮನ್ ಫಾರ್ಮೆಟ್. ಇದಿಷ್ಟೇ ಫಾರ್ಮೆಟ್ ಹಾಕಿದ್ರೆ 100% ನಿಮಗೆ 6 ಮಾರ್ಕ್ಸ್ ಫಿಕ್ಸ್ ಅವರ್ ಇದ್ರ. ನೆಕ್ಸ್ಟ್ ಈಗ ನೋಡ್ರಿ, ಅಲಾಟ್ಮೆಂಟ್ ಆಯ್ತು. ಅಲಾಟ್ಮೆಂಟ್ ಆದ್ಮೇಲೆ ಅವ್ರಿಗೆ ಹೇಳ್ತೀವಿ, ಅವ್ರು ಮತ್ತೇನ್ ಮಾಡ್ತಾರೆ, ಅಲಾಟ್ಮೆಂಟ್ ರೊಕ್ಕ ಹಾಕ್ತಾರ ನಮಗ್. ಅದಕ್ಕೆ ಎಲ್ಲಿ ಬಂದವ್ರಿ ಅವ್ರ ರೊಕ್ಕ, ಬ್ಯಾಂಕ್ ಅಕೌಂಟಿಗೆ ಬಂದು. ಎಲ್ಲಿ ಬಂದವ್ರಿ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಅವ್ರಿಗೆ ಏನ್ ಮಾಡಿದೇವ್ರಿ, ನಾವು ಅಮೌಂಟ್ ಅನ್ನ ಕಳಿಸ್ದೇವು. ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಮನಿ ಏನಾಯ್ತ್ರಿ, ಅದ್ ರೊಕ್ಕ ರಿಸೀವ್ ಮಾಡ್ದೇವು, ಅಲಾಟ್ಮೆಂಟ್ ಮನಿ ರಿಸೀವ್ ಮಾಡ್ದೇವು. ನೆಕ್ಸ್ಟ್ ಅದರಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿನ ಫಸ್ಟ್ ಏನ್ ಮಾಡ್ದೇವ್ರಿ, ಕಾಲ್ ಮನಿ. ಕಾಲ್ ಮನಿ ಅಂತಂದ್ರೆ ಏನ್ರಿ, ಫೈನಲ್ ಇನ್ಸ್ಟಾಲ್ಮೆಂಟ್ ಇದ್ದಂಗೆ. ಏನಂಗಿದ್ದಂಗ್ರಿ, ಫೈನಲ್ ಇನ್ಸ್ಟಾಲ್ಮೆಂಟ್. ಇದಾದ್ಮೇಲೆ ಸೀದಾ ಅವ್ರ ಹೆಸರಿಗೆ ಏನ್ ಬಂದ್ಬಿಡ್ತದ್ರಿ, ಸರ್ಟಿಫಿಕೇಟ್ ಬರ್ತದ. ಸೊ ಇಲ್ಲಿ ಟು ಶೇರ್ ಫಸ್ಟ್ ಫೈನಲ್ ಕಾಲ್ ಏನದ್ರಿ, ಆ ಫಸ್ಟ್ ಫೈನಲ್ ಕಾಲ್ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಹಾಕ್ತಿವಿ. ಇವ್ರ ಹೆಸರ ಮೇಲೆ ಇವ್ರಿಗೆ ಹಾಕ್ಬೇಕು, ಇವ್ರು ಕೊಡ್ಬೇಕು. ಹೆಂಗ್ ಅಲಾಟ್ಮೆಂಟ್ ಅದೇ ರೀತಿ ಇದನ್ನು ಫಸ್ಟ್ ಹೇಳದ್ಮೇಲೆ ಆಮೇಲೆ ರೊಕ್ಕ ಕೊಡ್ತಾರ ಅವ್ರು. ನಮಗ್ ನಾವ್ ಕಾಲ್ ಮಾಡಿದ್ಮೇಲೆ ರೊಕ್ಕ ಕೊಡ್ತಾರ, ಏನು ಕಾಲ್ ಮಾಡಕ್ಕೆ ಮೊದ್ಲೇ ರೊಕ್ಕ ಕೊಡ್ತಾರ ಅವ್ರು.
ಕಾಲ್ ಮಾಡಿದ್ಮೇಲೆ ಅದಕ್ಕೆ ಹೇಳ್ಯಾರ ನೋಡ್ರಿ ಫಸ್ಟ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್, ಅದಾದ್ಮೇಲೆ ಶೇರ್ ಕ್ಯಾಪಿಟಲ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಇದ್ರಾಗ ಬರ್ತದ್ರಿ ನೆಕ್ಸ್ಟ್ ಇಲ್ಲಿ ಏನ್ ಬರ್ತದ ಫೋರ್ ಫೀಚರ್ ಶೇರ್ಸ್ ನೆಕ್ಸ್ಟ್ ಇಂದ ಚಾಲು ಆಗ್ತದ. ನೆಕ್ಸ್ಟ್ ಇದೆ ಚಾಲು ಆಗ್ಯಾನ ಎಲ್ಲಿ ತನ ಎಂಟ್ರಿ ಸೇಮ್ ಇರ್ತಾವ, ಫಿಫ್ತ್ ತನ ಎಂಟ್ರಿ ಸೇಮ್ ಇರ್ತಾವ, ಸಿಕ್ಸ್ತ್ ಲಿಂದ ಚೇಂಜ್ ಆಗ್ತಾವ. ಸಿಕ್ಸ್ತ್ ಲಿಂದ ಏನ್ ಚೇಂಜ್ ಆಗ್ತದ, 10,000 ಶೇರ್ಸ್ ದಾಗ 1,000 ಶೇರ್ಸ್ ಏನಾಗ್ಯಾವ್ರಿ ಫೋರ್ ಫೀಚರ್ ಆಗ್ಯಾವ, ಕಾಲ್ ಮನಿ ಪೇಮೆಂಟ್ ಮಾಡಿಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕ್ರಿ ನಾವು ಫಸ್ಟ್ ಅಂಡ್ ಫೈನಲ್ ಕಾಲ್ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ಏನ್ ತಗೋಬೇಕ್ರಿ, ಬರೇ 9,000 ಇಂಟು 10 ರೂಪಾಯಿ ಇತ್ತಂತ ತಿಳ್ಕೊರಿ, ಇದು ಏನಂತಾರ ಫೈನಲ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಷ್ಟೇ ತಗೋಬೇಕು. 10,000 ಇತ್ತು, 1,000 ಶೇರ್ಸ್ ಏನಾಗ್ಯಾವ ಫೋರ್ ಫೀಚರ್ ಆಗ್ಯಾವ ಅಂದ್ರ ಕ್ಯಾನ್ಸಲ್ ಆಗ್ಯಾವ. ಯಾಕ ಕಾಲ್ ಮನಿ ಪೇಮೆಂಟ್ ಮಾಡಿಲ್ಲ. ಅದಕ್ಕೆ ಏನ್ ಮಾಡಿದೇವ್ರಿ ನಾವು ಆ 1,000 ಶೇರ್ಸ್ ಅನ್ನ ತೆಗೆದ್ಬಿಟ್ಟೆವು. ಏನ್ ಮಾಡಿದೆವು 1,000 ಶೇರ್ಸ್ ಅನ್ನ ತೆಗೆದೆವು, ಓನ್ಲಿ 9,000 ಶೇರ್ಸ್ ಅನ್ನ ನಾವು ಇಟ್ಟೆವು. ಒಂದ್ ಶೇರಿಗೆ ಎಷ್ಟು ರೂಪಾಯಿ ಅಂತ ಹೇಳಾರ ಫಸ್ಟ್ ಅಂಡ್ ಫೈನಲ್ ಕಾಲ್ ಮೇಲೆ 10 ರೂಪಾಯಿ ಅಂತ ಹೇಳಾರ, ಅಷ್ಟೇ ಇಂಟು ಮಾಡಿ ಇಡ್ಬೇಕ್ರಿ. ತಿಳಿತ್ರಿ ಇದು ಒಂದ್ ತಿಳಿತಂದ್ರ ತಳಗಿನ ನೀವು ತಾನೇ ಮಾಡ್ತೀರಿ. ತಿಳಿತ್ರಿ ಇದು ಗೊತ್ತಾಯ್ತಾ? ಈಗ ಕೇಳ್ತೀನಿ ಆಮೇಲೆ. ಹಾ ಇದಾಯ್ತ್ರಿ. ಇಲ್ಲಿಗೆ ನೆಕ್ಸ್ಟ್ ಎಂಟ್ರಿ ಬರ್ತದ್ರಿ ಫೋರ್ ಫೀಚರ್ ಎಂಟ್ರಿ, ರೀ ಇಶ್ಯೂ ಎಂಟ್ರಿ, ಶೇರ್ ಕ್ಯಾಪಿಟಲ್ ಅಂದ್ರ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್, ಇಷ್ಟೇ ಎಂಟ್ರಿ ಬರ್ತಾವ. ಫಸ್ಟ್ ಎಂಟ್ರಿ ನೋಡ್ರಿ 7th ಒನ್ ಎಂಟ್ರಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಎಷ್ಟ್ ಎಂಟ್ರಿ ಎಷ್ಟ್ ಶೇರ್ಸ್ ಇದು ಆಗ್ಯಾವ್ರಿ ನಮ್ಮ 1,000 ಶೇರ್ಸ್. ಒಂದ್ ಶೇರಿಗೆ ಎಷ್ಟು ರೂಪಾಯಿ ಅಂತ ಹೇಳ್ಯಾರ, ಪ್ರೀಮಿಯಂ ಹಿಡಿಬಾರ್ದು, ಎಷ್ಟು ರೂಪಾಯಿ ಅಂತ ಹೇಳ್ಯಾರ 15, 20 ಏನೋ ಹೇಳಿರಿ, ಒಟ್ಟು 10 ರೂಪಾಯಿ 15 ರೂಪಾಯಿ. ಒಂದ್ ಶೇರಿಗೆ ಎಷ್ಟು ಅಂತ ತಿಳ್ಕೊರಿ, 10 ರೂಪಾಯಿ ಅಂತ ಹೇಳ್ಯಾರ ಅಂತ ತಿಳ್ಕೊರಿ. ಸೊ ಇಲ್ಲಿ ಏನ್ ಮಾಡ್ಬೇಕು, ಶೇರ್ಸ್ ಎಷ್ಟು ಕ್ಯಾನ್ಸಲ್ ಆಗ್ಯಾವ 1000 ಶೇರ್ಸ್ ಇಂಟು 10, ಇಲ್ಲ ಅದು ಇಡ್ಬೇಕು ಅಮೌಂಟ್ ಗೊತ್ತಾ. ನೆಕ್ಸ್ಟ್ ಬರಮ್ರಿ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್, ಫೋರ್ ಫೀಚರ್ ತಳಗದ ಮ್ಯಾಲ್ ಫಸ್ಟ್ ಅಂಡ್ ಫೈನಲ್. ಇಲ್ಲಿ 10 ರೂಪಾಯಿದಾಗ ಇಲ್ಲಿ ಎಷ್ಟು ರಿಸೀವ್ ಆಗಿಲ್ಲ ಫಸ್ಟ್ ಅಂಡ್ ಫೈನಲ್ ಕಾಲ್ದಾಗ 4 ರೂಪಾಯಿ ರಿಸೀವ್ ಆಗಿಲ್ಲ. 4 ರೂಪಾಯಿ ರಿಸೀವ್ ಆಗಿಲ್ಲ ಅಂತ ತಿಳ್ಕೊಂಡು 1000 ಶೇರ್ಸ್ ಮೇಲೆ ಎಷ್ಟು ರಿಸೀವ್ ಆಗಿಲ್ಲ 4 ರೂಪಾಯಿ ರಿಸೀವ್ ಆಗಿಲ್ಲ. ಇದು ಇಲ್ಲಿ ಬರಿಬೇಕು. 4 ರೂಪಾಯಿ ರಿಸೀವ್ ಆಗ್ಯದ ಅಂದ್ರೆ ಇನ್ನ ಎಷ್ಟು ರಿಸೀವ್ ಅಂದ್ರೆ ರಿಸೀವ್ ಆಗಿಲ್ಲ ಅಂದ್ರೆ 6 ರೂಪಾಯಿ ಏನಾಗ್ಯದ್ರಿ ರಿಸೀವ್ ಆಗ್ಯದ. ಆ ಶೇರ್ಸ್ ಮೇಲೆ ಎಷ್ಟು ರಿಸೀವ್ ಆಗ್ಯದ 6 ರೂಪಾಯಿ ರಿಸೀವ್ ಆಗ್ಯದ. ನನಗೆ 10,000 ಶೇರ್ಸ್ ಮೇಲೆ 6 ರೂಪಾಯಿ ರಿಸೀವ್ ಆಗ್ಯದ. ಇವೆರಡು ಬರಿಬೇಕ್ರಿ. ಏನ್ ಹಾಕ್ಬೇಕ್ರಿ, ರೊಕ್ಕ ಎಷ್ಟ್ ಬಂದವ ಎಷ್ಟ್ ಬಂದಿಲ್ಲ. ಇಷ್ಟು ಬರ್ಬೇಕಾಗಿತ್ತು ನನಗ, ಎಷ್ಟು 1000 ಶೇರ್ಸ್ ಮೇಲೆ 10 ರೂಪಾಯಿ ಬರ್ಬೇಕಾಗಿತ್ತು. ಬಟ್ ನನಗ 4 ರೂಪಾಯಿ ಬಂದಿಲ್ಲ, 6 ರೂಪಾಯಿ ಬಂದವ. ಇಷ್ಟೇ ಎಂಟ್ರಿ ಅದದು. ಏನಪ್ಪಾ, ಸೊ ಇಲ್ಲಿ 4 ರೂಪಾಯಿ ಬಂದವ, 4 ರೂಪಾಯಿ ಬಂದಿಲ್ಲ, 6 ರೂಪಾಯಿ ಬಂದವ. ಶೇರ್ಸ್ ಫೋರ್ ಫೀಟೆಡ್ ದಾಗ ಏನ್ ಹಾಕ್ಬೇಕ್ರಿ, ಎಷ್ಟ್ ರೊಕ್ಕ ಬಂದಾವ. ಫಸ್ಟ್ ಅಂಡ್ ಫೈನಲ್ ಕಾಲ್ದಾಗ ಏನ್ ಹಾಕ್ಬೇಕು, ಎಷ್ಟ್ ರೊಕ್ಕ ಬಂದಿಲ್ಲ. ಇವೆರಡು ಯಾಕಡೆ ಬರ್ತಾವ್ರಿ, ಕ್ರೆಡಿಟ್ ಸೈಡ್ ಬರ್ತಾವ. ಇವೆರಡು ಯಾಕಡೆ ಬರ್ತಾವ, ಕ್ರೆಡಿಟ್ ಸೈಡ್ ಬರ್ತಾವ. ಈಗ 1000 ಶೇರ್ಸ್ ಏನ್ ಮಾಡ್ಯಾರ್ರಿ ಕ್ಯಾನ್ಸಲ್ ಆಗ್ಯಾವ ಹಂಗೆ ಇಟ್ಕೊಂಡ್ ಕೊಡ್ತಾರ್ರಿ ಅವರು. ಇಲ್ಲ ಏನ್ ಮಾಡ್ತಾರ, ರೀ ಇಶ್ಯೂ ಮಾಡಲ್ಲ ರೀ ಇಶ್ಯೂ ಮಾಡ್ತಾರ. ಸೊ ರೀ ಇಶ್ಯೂ ಇದು 10 ರೂಪಾಯಿ ಇದ್ದಿದ್ದಲ್ಲಿ 8 ರೂಪಾಯಿ ಮಾಡ್ಬೋದಲ್ರಿ. ಪ್ರೀಮಿಯಂ ಜಾಸ್ತಿನೂ ಮಾಡ್ಬೋದು, ಕಮ್ಮಿನೂ ಮಾಡ್ಬೋದು. ಬಟ್ ಇವ್ರ ಏನ್ ಮಾಡ್ಲಿತ್ತಾರ, ಒಮ್ಮೆಲೆ ಶೇರ್ಸ್ ಕೊಡ್ಲಿತ್ತಿದಕ್ ಅವ್ರ ಏನ್ ಮಾಡ್ಲಿತ್ತಾರಿ 8 ರೂಪಾಯಿ ಮಾರ್ಲಿಗತ್ತ. ಸೊ ಇಲ್ಲಿ ಫಸ್ಟ್ ಬ್ಯಾಂಕ್ ಅಕೌಂಟ್ 8 ರೂಪಾಯಿ ಮೊದಲು ಅವ್ರು ರೊಕ್ಕ ಕೊಟ್ಟೆ ತಗೋತಾನ ಶೇರ್ಸ್, ರೊಕ್ಕ ಕೊಟ್ಟೆ ಶೇರ್ಸ್ ತಗೋತಾನ ಡೈರೆಕ್ಟ್ಲಿ. ಎಷ್ಟ್ರಿ 1,000 ಶೇರ್ಸಿಗೆ 8 ರೂಪಾಯಿ ಅಂತ ಹೇಳ, ಎಷ್ಟು 8 ರೂಪಾಯಿ ಇತ್ತು. 1000 ಇಂಟು 8 ಅದ ಎಷ್ಟಾಗ್ತದೆ 8,000. ಈಗ ಇನ್ನ ಎಷ್ಟ್ ರೊಕ್ಕ ಬರ್ಲಿಲ್ಲ ನಮಗ ಫೋರ್ ಫೀಟರ್ದಾಗ 2 ರೂಪಾಯಿ. 10 ರೂಪಾಯಿ ಇತ್ತು 8 ರೂಪಾಯಿ ಮಾಡ್ಯಾರ, ಇನ್ನ ಆ ಫೋರ್ ಫೀಟರ್ ಶೇರ್ಸ್ ಮೇಲೆ 2 ರೂಪಾಯಿ ಬರ್ಲಿಲ್ಲ. ಹೌದಾ, ಏನ್ ಬರ್ಲಿಲ್ಲ 2 ರೂಪಾಯಿ. ಅದು ಇಲ್ಲೇ ತೋರಿಸ್ಬೇಕ್ರಿ. 2 ರೂಪಾಯಿ 8 2 10 ಆಯ್ತಿಲ್ಲ, 8 2 10, 6 4 10. ಇದು ನೋಡ್ಕೋಬೇಕು ನೀವು ಯಾವಾಗ್ಲೂ, ಗೊತ್ತಾಯ್ತ್ರಿ. 8 2 10, 6 4 10. ಸೊ ಇಲ್ಲಿ ಏನ್ ಮಾಡ್ತೀವ್ರಿ ನಾವು, ಈ ಬ್ಯಾಲೆನ್ಸ್ ಮತ್ತ ಈ ಬ್ಯಾಲೆನ್ಸ್ ಇವೆರಡು ಮೈನಸ್ ಮಾಡಿ ನಮಗ ಏನ್ ಬರ್ತದ್ರಿ, ಆಮೇಲೆ ಕ್ಯಾಪಿಟಲ್ ರಿಸರ್ವ್ ಬರ್ತದೆ. ಕ್ಯಾಪಿಟಲ್ ರಿಸರ್ವ್ ಫೋರ್ ಫೀಟರ್ ಶೇರ್ಸ್ ನನಗೆ ಏನ್ ಬಂತ್ರಿ, ಕ್ಯಾಪಿಟಲ್ ರಿಸರ್ವ್ ಬಂತು. ನೋಡ್ರಿ ಇಲ್ಲಿ ಯಾಕೆ ಇದು ಹಿಂಗ್ ಯಾಕೆ ಆಗ್ತದ್ರಿ ಮೇಡಮ್ ಅನ್ನೋದೊಂದು ಕನ್ಫ್ಯೂಷನ್ ಇರ್ತದೆ. ಫಸ್ಟ್ ನೋಡ್ರಿ, ಆ ಶೇರ್ಸ್ ಮೇಲೆ ನನಗ ಕ್ಯಾನ್ಸಲ್ ಆಗಿ ಶೇರ್ಸ್ ಮೇಲೆ 6 ರೂಪಾಯಿ ಬಂದಿಲ್ಲ. ಆ 6 ರೂಪಾಯಿ ಮೇಲೆ ಮತ್ತೆ ನನಗೆ ಏನಾಯ್ತ್ರಿ, ಇನ್ನ ಮತ್ ಅದಕ್ಕೆ ಏನ್ ಮಾಡೀನಿ 8 ರೂಪಾಯಿ ಹಂಗ್ ಮಾರಿಲ್ಲ.
ಬರ್ಲಾರ್ದದ ಎಷ್ಟು ನನಗೆ ಬರೀ ₹2. ₹2 ಅಷ್ಟೇ ರೀ. ಇದು ₹2 ಏನದಲ್ಲ, ಈ ₹2 ಎಲ್ಲೋಯ್ತದ, ಈ ₹2 ಅಷ್ಟೇ ಬಂದಿಲ್ಲ ನನಗೆ. ಹೌದಾ? ಅದು ₹2 ಮತ್ತ ಬಂದಿದ್ ರೊಕ್ಕದಾಗ ನಾ 2 ಕಳ್ದಾಗ ನನಗೆ ಏನ್ ಬರ್ತದ್ರಿ? ಎಷ್ಟ್ ಇನ್ನ ಪ್ರಾಫಿಟ್ ಉಳ್ದದ? ಕ್ಯಾಪಿಟಲ್ ಅದು ಎಲ್ಲಿ ಕಳಿಸ್ತೀವ್ರಿ ನಾವು? ಕ್ಯಾಪಿಟಲ್ ರಿಸರ್ವ್ ಕಳಿಸ್ತೀವಿ. ಎಲ್ಲಿ ಕಳಿಸ್ತೀವ್ರಿ? ಕ್ಯಾಪಿಟಲ್ ರಿಸರ್ವ್. ಕ್ಯಾಪಿಟಲ್ ಪ್ರಾಫಿಟ್ ಕ್ರಿಯೇಟೆಡ್ ಔಟ್ ಆಫ್ ಕ್ಯಾಪಿಟಲ್ ರಿಸರ್ವ್ ಇಸ್ ಕ್ರಿಯೇಟೆಡ್ ಔಟ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಮೊನ್ನೆ ನಿಮಗೊಂದು ಪ್ರಾಬ್ಲಮ್ ಇತ್ತು ಮೊನ್ನೆ ಎಕ್ಸಾಮ್ದಾಗ. 1000 ಶೇರ್ಸ್ ಫೋರ್ಫಿಟೆಡ್ ಆಗಿದ್ದು, ಬಟ್ 800 ಶೇರ್ಸ್ ಅಷ್ಟೇ ರೀಇಶ್ಯೂ ಆಗ್ಯಾವ. ಏನಾಗ್ಯಾವ? 800 ಶೇರ್ಸ್ ಅಷ್ಟೇ ರೀಇಶ್ಯೂ ಆಗ್ಯಾವ. ಎಲ್ಲಾ ಸೇಮ್ ರೀ. ಎಲ್ಲಿ ಎಂಟ್ರಿ ತನ ಸೇಮ್ ಅಂತಂದ್ರೆ ಇಲ್ಲಿ ಎಲ್ಲದದು ಶೇರ್ ಫೋರ್ಫಿಟೆಡ್ 7ನೇ ಎಂಟ್ರಿ ತನ ಪೂರ್ತಿ ಸೇಮ್ ಇತ್ತದು. ರೀಇಶ್ಯೂ ಮಾಡಿದಾಗ ಎಲ್ಲಿ ಬರ್ತದ್ರಿ? ಅದು 8ನೇ ಎಂಟ್ರಿ. ರೀಇಶ್ಯೂ ಮಾಡಿದಾಗ ನೀವೇನ್ ಮಾಡ್ಬೇಕಾಗಿತ್ತು? ಅಲ್ಲಿ 1000 ಬರಿಬಾರ್ದು, ₹800 ಬರಿಬೇಕು. ಅಮೌಂಟ್ ಸೇಮ್. ಕ್ವಶನ್ ಅದಕ್ಕೆ ಕರೆಕ್ಟ್ ಓದ್ಬೇಕ್ರಿ. ಕ್ವಶನ್ ದಾಗೆ ಹೇಳ್ಯಾರ ಅವ್ರು 1000 ಶೇರ್ಸ್ ಕ್ಯಾನ್ಸಲ್ ಆಗ್ಯಾವ, ಆದ್ರೆ ರೀಇಶ್ಯೂ ಮಾಡೋದ್ ಮಾತ್ರ 800 ಶೇರ್ಸ್ ಅಷ್ಟೇ ರೀಇಶ್ಯೂ ಮಾಡಿ. ಈಸಿಲಿ ಕೊಟ್ಟಿರಲಿಲ್ಲ ಅವ್ರು ಕ್ವಶನ್ ದಾಗ. ಕೊಟ್ಟಿಲ್ಲ. ಇದು ನೀವು ಕ್ವಶನ್ ಕರೆಕ್ಟ್ ಓದ್ಬೇಕು. ಅದಕ್ಕೆ ಹೇಳೋದು ನಿಮ್ ಕ್ವಶನ್ ಕರೆಕ್ಟ್ ಓದ್ರಿ, ಫಾರ್ಮೆಟ್ ಕರೆಕ್ಟ್ ಪರ್ಫೆಕ್ಟ್ ಇರ್ರಿ, ತಾನೇ ಬರ್ತಾವೆಲ್ಲ ಅಂತ. ಹಾ, ಸೊ ಇಲ್ಲಿ 800 ಶೇರ್ಸ್ ಅನ್ನ ಇಟ್ಕೊಂಡೇ ಮಾಡ್ಬೇಕ್ರಿ. ಈ 800 ಶೇರ್ಸ್ ದಾಗ ಇದು ಏನ್ ಇರ್ತದ ಅಮೌಂಟ್ ಸೇಮ್. ಇದ್ರಾಗ ಮತ್ತೆ ಇದ್ರಾಗ ಕಳೆದು ಇಲ್ಲಿ ಕ್ಯಾಪಿಟಲ್ ಪ್ರಾಫಿಟ್ ಬರ್ತಿತ್ತು. ಕ್ಯಾಪಿಟಲ್ ರಿಸರ್ವ್ ರೀಇಶ್ಯೂ ಎಷ್ಟ್ ಮಾಡಿರ್ತಾರ ಅಷ್ಟೇ ತಗೋಬೇಕು. ಮೈನಸ್ ಗೈನಸ್ ಮಾಡಿ 9000 8000 ಏನು ಇಡಬಾರ್ದ್ರಿ. ಹಾ, 1000 ಕ್ಯಾನ್ಸಲ್ ಆಗ್ಯಾವ, 1000 ಅಷ್ಟೇ ಇಡ್ರಿ. 1000 ದಾಗ ಒಂದ್ ವೇಳೆ 800 ಅಷ್ಟೇ ರೀಇಶ್ಯೂ ಆಗ್ಯಾವ ಅಂದ್ರೆ ಅಷ್ಟೇ 800 ಅಷ್ಟೇ ಇಡ್ರಿ. ಮೈನಸ್ ಪ್ಲಸ್ ಏನೇನು ಮಾಡೋದ್ ಬೇಡ. ಹಾ, ತಿಳಿತಾ? ಇದು ತಿಳಿತಾ? ಇಷ್ಟೇ. ಸಾಕ್ಲ ಹೇಳ. ನೀವು ಉಂಡಿರಲ್ಲ? ಉಂಡಿಲ್ಲ? ನೀವು ಅಷ್ಟೇ ಊಟ ಮಾಡ್ರೇನು? ಸರಿ ಕೇಳ್ಕೊಂಬರ್ರಿ. ಸಾಕ್ ಮಾಡಂತ ಹೋಗೋ ವಿಷಯಕ್ಕೆ. ರೆಕಾರ್ಡ್ ಮುಗಿದು ಕಾಣಿಸ್ತದ. ರೆಕಾರ್ಡ್ ಆಗದ್ ಮುಗಿದು ಕಾಣಿಸ್ತದ. ತಿಳಿತು? ಹೇಳಿದಿವತ್ತ ಫಾರ್ಮೆಟ್ಗಳು ಅರ್ಥ ಅದು. ಫಾರ್ಮೆಟ್ಗಳು ಖರೆ ಪ್ರಾಕ್ಟೀಸ್ ಮಾಡ್ರಿ. ಹೇಳತ್ ಕೇಳ್ರಿ. ಫಾರ್ಮೆಟ್ ಪ್ರಾಕ್ಟೀಸ್ ಮಾಡಿದ್ರೆ 100% ಮಾರ್ಕ್ಸ್ ಬರ್ತಾವ. 30 ಮಾರ್ಕ್ಸ್ ಫಿಕ್ಸ್. ಇದಕ್ಕರ 6 ಮಾರ್ಕ್ಸ್ ಫಿಕ್ಸ್ ಅವರಿ. ಏನೇನು ಕ್ಯಾಪಿಟಲ್ ಗುಡ್ವಿಲ್ ಅದ್ರಾಗ ಹೆಂಗ್ ಬರ್ತದ? ಗುಡ್ವಿಲ್ ಆಫ್ ದಿ ಫರ್ಮ್ ಅದು. ಹಾ, ಗುಡ್ವಿಲ್ ಆಫ್ ದಿ ಫರ್ಮ್ ಇದ್ದಾಗ ಗುಡ್ವಿಲ್ ಬರಲ್ಲ. ಏನಂತ? ಏನ ಸಾಕಂತ? ಏನಂತ? ಹಾ, ನಾಳೆ ಹೇಳ್ತೀನಿ ಮತ್ತ ಅವಿಷ್ಟು ಇಷ್ಟು ಆಯ್ತಾ? ಅವಿಷ್ಟ ಅದು ಅಂದ್ರ ಮುಗಿತಾವ. ಈಗ ಇದೊಂದದ ಕಾಮನ್ ಸೈಜ್ ಕ್ಯಾಶ್ ಫ್ಲೋ ರೇಷಿಯೋಸ್ ಹೇಳ ಹೇಳ್ತೀನಿ. ಅದೇ ನಾಳೆ ಹೇಳ್ತೀನಿ. ಸಿಗ್ತದಲ್ರಿ ಸರ್? ಹಾ, ಹೌದೇನ್ರಿ ಸರ್? ಆಯ್ತು. ಈಗ ಸಾಕ